ಅದ್ಭುತವಾಗಿ ಮಹಾಮಹಿಮೆ ದೇವರಿಗೆ ರಾಜಾಧಿರಾಜನಿಗೆ ಸ್ತೋತ್ರ. ನಿಮ್ಮ ಅತಿಶಯ ನಾಮಕ್ಕೆ ಮಹಿಮೆ ಸ್ತೋತ್ರ ಗಂಗೆ ಅವರ ಶೇರು ಮಾಡಿದಾಗ ಅದರಂಥ ಎಲ್ಲ ಜನರಲ್ಲಿ ಮಹಾದೇ ಇಲ್ಲಿ ತುಳುಗುವಂಥ ಪವಿತ್ರಾತ್ಮನ ಪ್ರೀತಿ ರಸ ಹೇರಳವಾಗಿ ಸುರಿಯಲ್ಲ ಬಂದಿರುವಂಥ ಎಲ್ಲ ಒಬ್ಬೊಬ್ಬರು ನಿನ್ನ ಪ್ರಿಯ ಜನರ ಮೇಲೆ ಒಬ್ಬೊಬ್ಬರ ಮೇಲೆ ನಿನ್ನ ಮಹಿಮೆ ಅಳತೆ ಮೀರಿ ಮಹಿಮೆ ರೋಗೋ ಹಾವಕಾರಿ ಬಾರ ಶಾಪ ರೋಗೋ ಬಾರಿ ಕಾಪ ಶಾಮ ಮಾಡಬಾರದು ಲೇರೋ ಮಾ ಶೇರವ ರಬಕಾಲ ರೋಗ ಲಿಮ್ಮ ಶೇರವ ಹಾಕೋ ರೋಗೋ ಮೋ ಶೀರ ಬಾರ ರಾಮ ಶಬ್ದ ಮಾಡೋದು ಸೈಡು ಶಬ್ದ ಮಾಡೋದು ಸೈಡು ಯಾಕೋ ರೋಗ ಶ್ರಮ ಮಾಡೋ ಬಾರ ರಾಮ ಥ್ಯಾಂಕ್ ಯು ಶಿನ್ನೋರೋ ಬಾರಿ ಕಾಲ ಬಾರ ಬಾ ಶರ ಬಾರ ಬಾರ ರಾಮ ಥ್ಯಾಂಕ್ ಯು. ಎಲ್ಲ ಕೈಗಳನ್ನೆಲ್ಲ ಪ್ರಾರ್ಥನೆ. ಥ್ಯಾಂಕ್ ಯು. ಕೆಲವು ನೈಟ್ ಬಂದು ಉಳ್ಕೊಂಡಿದ್ದೀರ ಏನೋ ಸುಮ್ಮನೆ ಅದು ಬಂದು ಓದು ಹತ್ತಿರಕೋಬಾರ್ದು. ನಾನು ಬಂದಿದ್ದೀನಿ ದೇವರ ಸನ್ನಿಧಾನದಲ್ಲಿ ಈ ಇಥಿಯೋಪಿಯಾದಿಂದ ಕಂಚಿಗೆ ಬಂದಿದ್ದಾನೆ. ಅವನು ಫೈನಾನ್ಸ್ ಮಿನಿಸ್ಟ್ರು, ದೇಶದ ಫೈನಾನ್ಸ್ ಹಣಕಾಸು ಸಚಿವ. ಕಡಿಮೆ 4,000 ಕಿಲೋಮೀಟರ್ ಬಂದಿದ್ದಾನೆ ಬರೀ ದೇವರ ಆಲಯನ ಅವನು ಜಸ್ಟ್ ಆನಂದಿಸಲಿಕ್ಕೆ, ದೇವರ ಸನ್ನಿಧಾನಕ್ಕೆ ಬರಬೇಕು. ಅದರಲ್ಲೂ ರಾತ್ರಿ ಮೇಲೆ ಉಳ್ಕೊಂಡಿಲ್ಲ. ಯಾವುದು ನೀವು ಹೋಗ್ತಾ ಇರೋದು ಅದನ್ನು ನಿಮ್ಮೆಂದು ಮುಟ್ಟಲ್ಲ. ಆ ರೀತಿ ದೇವರು ಅದನ್ನು ಬಿಡುಗಡೆ ಕೊಡ್ತಾ ಇದ್ದಾರೆ. ಯಾರ್ಯಾರು ಒಬ್ಬರು ಕಾಲ ವರ್ಷ ಅದಂಗೆ ಪರ್ಮನೆಂಟ್ ಇಲ್ಲ. ಮೈಂಡನ್ನು ತೆಗಿಬೇಕಂದ್ರೆ ನೀವು ಯಾವುದು ಪರ್ಮನೆಂಟ್ ಇರೋಂಗಿಲ್ಲ. ನಾನು ಶೇರ್ ಮುಗಿಲ್ಲ. ನನ್ನ ಜೀವಿತ ಒಳಗಡೆ, ನನ್ನ ಮನೆ ಒಳಗಡೆ ದೇವರ ಚಿತ್ತ ಇದ್ದಿರೋದು ಎಂಟ್ರಿ ಇಲ್ಲ. ಕಾಲಪ ಶ್ರಮ ಮಾಡ ಬರೋದು ರೋಗಿ ರಾಕೋ ರೋಗೋ ಕ್ಷೇಮಾರ ಭಾರ ಲಾಭ ಶೇರ ಭಾರ ಲಾಭ. ಕೀರ್ತನೆ 46:1 ಹೇಳುತ್ತೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕ. ಆದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಕದಲಿ ಹೋದರು, ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾಡಿದರೆ, ಅದರ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೆ, ಒಂದು ನದಿಯಲ್ಲಿ ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವರ ನಗರವನ್ನು ಸಂತೋಷಪಡಿಸಿದೆ. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲೇ ದೇವರು ಇದರ ಸಹಾಯಕ್ಕೆ ಬರುವನು. ನಮಗೆ ಸಹಾಯ ಇರೋದು ಆ ನೀರಿನ ಕಾಲುವೆಗಳು. ಒಂದು ನದಿ ಇದೆ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಿರುವ ದೇವರ ನಗರವನ್ನು ಸಂತೋಷಪಡುತ್ತದೆ. ನದಿಯದು, ಅದು ಸ್ವಸ್ಥತೆ ನದಿಯದು. ಅದು ದೇವರ ಆಲಯನ, ಅಂದರೆ ದೇವರ ಸಭೆ ಮೊದಲ ಗೀತಿ ಅಂಗಗಳು, ಸಭೆಯ ಅಂಗಾಂಗಗಳು. ನಾವು ಅಸ್ವಸ್ಥತೆ ಮಾಡಿ ಸಿದ್ಧ
ಬಿಡುಗಡೆ ಮಾಡೇ ಸಿದ್ಧ ದೇವರು. ನೀವು ನಿಮಗೆ ತಡೆ ಆಗಿರ್ಬಾರ್ದು ಅಷ್ಟೇ. ನಾವು ದೇವ್ರ ಕಾರ್ಯಗಳು ಮಾಡೋಕ್ಕೆ ಎಷ್ಟೋ ಸರಿ ನಾವೇ ತಡೆ ಇರೋದು. ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ದೇವರು ತುಂಬ ಉನ್ನತ. ಅವನು ಆ ಕಾಯಿಲೆನ ನೀವು ದೊಡ್ಡದು ಮಾಡಿರ್ತೀರ, ಆ ಹಣಕಾಸು ಕೊಡ್ತೇನೆ, ಆದರೆ ದೇವರದ್ದು ಅದು ಲೆಕ್ಕಕ್ಕೆ ಇರೋದಿಲ್ಲ ದೇವರದ್ದು. ಮತ್ತೆ ಯಾಕಲ್ಲಿ ಕಾರಣ ಇಟ್ಟಿರಲ್ಲ ಅಂದರೆ ನಾವೇನೇ ಅಥವಾ ನೀವು ಅಲ್ಲಿ ದೇವರ ಕಾರ್ಯಗಳಿಗೆ ಅಡ್ಡಿ ಹೆಂಗಾಗ್ತೀರ ಅಂದರೆ ಅದನ್ನು ಜಾಸ್ತಿ ಚಿಂತೆ ಮಾಡೋದ್ರ ಮೂಲಕವಾಗಿ ನೀವು ಅಡ್ಡಿ ಆಗ್ತೀರ. ಕೂತಾಗ ನಿಂತಾಗ ಶಮ ಹಮರಪ್ಪಲು ಬೋಲರು ಗೊತ್ತೋರು ರೂಪ ಶೇರ ಬಾರದ ಲಾಮೋರು ಬಾಲಕ ಭಾಷ್ಯಮರ ಬರದ. ಥ್ಯಾಂಕ್ ಯು. ಆಮೇಲೆ ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿರ್ತೀರ ನೀವು, ಒಂದು ಸಣ್ಣ ಮಿಸ್ಟೇಕ್ ಅದು ಯಾವ ಯಾವ ಥರ ಒಂದಿನ ಪ್ರತಿಫಲ ಬರೋ ಚಾನ್ಸ್ ಇರುತ್ತೆ. ಅದರಿಂದ ಅಪ್ಪ ನಾನು ಯಥಾರ್ಥವಾಗಿ ಪ್ರವರ್ತಿಸ್ತೀನಿ ಪದೇವೆ. 101ನೇ ಕೀರ್ತನೆ ಮತ್ತು ಕೀರ್ತನೆ 15 ಕೀರ್ತನೆ 1 ಯಾವ ದುಷ್ಟರ ಆಲೋಚನೆ ನಡೆಯಲು, ಪಾಪಾತ್ಮರ ಮಾರ್ಗ ನಿಂತುಕೊಳ್ಳುವುದು, ಧರ್ಮ ನಿಂತುಕೊಳ್ಳದೆ ನಿಂತುಕೊಳ್ಳದ. ಹಗಲಿರುಳು ಕಂಡೀಷನ್ ಇದೆ, ಸುಮ್ಮನೆ ನಂಬದಲ್ಲ, ಹಗಲಿರುಳು. ಕೆಲವರು ನೀವು ಹೊಸದಾಗಿ ಬಂದರೆ ನೀವು ಅವಾಗಿದ್ದ ಪ್ರೀತಿ ಈಗಿಲ್ಲ. ಇವಾಗ ನೀನು ಮಗಳು ಮನೆ ಸುತ್ತೀಯ, ಮಗನ ಮನೆ ಸುತ್ತೀಯ, ನೀನು ಇಲ್ಲಿ ಬಿಟ್ಬಿಟ್ಟು ಎಲ್ಲ ಕಡೆ ಸುತ್ತೀಯ. ನೀನು ಬೈಬಲ್ ರೀತಿ ಹೇಳುತ್ತೆ, ನನ್ನ ಕಡೆಗೆ ಬಿಟ್ಟು ಎಲ್ಲ ಕಡೆ ನೋಡ್ತಾರಂತೆ ಇವರು ಜನ, ನನ್ನ ಕಡೆಗೆ ಮಾತ್ರ ಕತ್ತೆತ್ತದಿಲ್ಲ ಅಂತ ದೇವ್ರು ಹೇಳ್ತಾರೆ. ನನಗೆ ದಿನೆಲ್ಲ ಮೂಗಿಗೆ ಹೊಗೆ ಆಗಿದ್ರು ಅಂತ ಅನೇಕ ಅಳುಗುಗಳು ಅದನ್ನು ಮಾಡ್ಕೊಂಡಿದ್ರು. ಆಲ್ರೆಡಿ ಅಳುಗುಗಳು ಈವನ್ ಪಾಸ್ಟರ್ಗಳು ಇರ್ಬೋದು, ಬೇಕಾದ್ರೆ ಯಾರು ನಾನೇ ಇರ್ಬೋದು, ಯಾರೂ. ಈಗ ನಾವು ಮೆಟೀರಿಯಲಿಸ್ಟಿಕ್ ಆಗುವಾಗ ಜಾಸ್ತಿ ಕೇರ್ಫುಲ್ ಆಗಿರಬೇಕು. ಮೆಟೀರಿಯಲಿಸ್ಟಿಕ್ ಅಂತಂದರೆ ಲೌಕಿಕ ವ್ಯವಹಾರಗಳು, ಬರೀ ಲೌಕಿಕ ವಿಚಾರಗಳೇ. ನನಗೆ ಅದು ಬೇಕು ಇದು ಬೇಕು. ಈವನ್ ಸ್ವಸ್ಥತೆ ವಿಚಾರನೂ ಅಷ್ಟೇ. ಅಥವಾ ಹೋರಾಟಗಳ ಕಡೆ ನೀವು ನೋಡೋದೇನೆ ಜಾಸ್ತಿ, ಅಲ್ಲಿಂದನೇ ನಿಮಗೆ ಇನ್ನೂ ತಡೆ ಜಾಸ್ತಿ ಇರುತ್ತೆ. ಹೋರಾಟಕ್ಕೆ ಪ್ರಾರ್ಥನೆ ಮಾಡ್ತೀವಿ, ವಿಶ್ವಾಸ ಅಂಗೀಕಾರ ಮಾಡ್ತೀವಿ, ಅಷ್ಟೇ, ಮುಗಿದೋಯ್ತದೆ. ಅದನ್ನೇ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡು ತಿರ್ಗೋದಲ್ಲ. ದೊಡ್ಡ ಬಿಸ್ನೆಸ್ ಯಾವುದು? ನನ್ನೊಳಗೆ ಯೇಸು, ಯೇಸು ಒಳಗೆ ನಾನು. ಒಂದು ಹಾಡು ಹೇಳ್ತೀವಿ, ಯಾವಾಗಲೂ ಅಲ್ಲಿ ಸ್ಪಿರಿಟ್ ಅಲ್ಲಿ ತಿಳ್ಕೊಂಡು ಬರೀ ವಾಂಟ್ಸ್ ಇರುತ್ತೆ. ವಾಂಟ್ಸ್ ಏನೋ ಬೇಕು ಅನ್ನೋ ಮೈಂಡ್ ಇರುತ್ತೆ ನಿಮ್ದು. ರಾಂಗ್ ಅದು. ಯೇಸು ಬೇಕು ಅನ್ನೋ ಬರೀ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀರ, ಬರೀ ಕಾನ್ಸೆನ್ಸ್ ಎಣಿಸೋದೇ ದೊಡ್ಡದು. ನಿಮಗೆ ಇರ್ಬೋದು, ನೀವು ಜೋಡಿಸ್ಕೊಳ್ಳೋದು ಕೇಳಿಸ್ಕೊಳ್ಳಿ. ಜೋಡಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇರೋದಿಲ್ಲ. ನೀವು ಕೊಡೋದಾದ್ರೆ ಸ್ತೋತ್ರ. ಬರಲೋಕು ಮನ್ನನ್ನು ಎಕ್ಸ್ಟ್ರಾ ಜೋಡಿಸ್ಕೊಂಡ್ರೆ ಅದು ಕೊಡ್ತೋಯ್ತು. ದೇವ್ರಿಗೆ ಕೊಡೋದು ಬಿಟ್ಟು ನೀವು ಏನೇ ಮಾಡೋಕ್ಕೋದು, ಒಂದು ಸ್ವಂತ ಮನೆ ಒಂದು ಸರಿನೇ, ಜಮೀನು ತೋಟ ಕಾರು ಸರಿನೇ, ಇನ್ನೂ ಬೇಕು 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 ಅನ್ನೋದು ದೇವರಿಗೆ ಕೊಡೋಕೆ ಅಷ್ಟೇ. ಅಥವಾ ಬೇಡ ಈಗಲೇ ನಿಮಗೆ 5,000 ರೂಪಾಯಿ ಇರ್ಬೋದು ಸಂಬಳ, 5,000 ನಮ್ಮದು ಇದ್ದಾರೆ, 10,000 ಇದ್ದಾರೆ, ನಮ್ಮದು 15 ಇದ್ದಾರೆ. ಹೇಗೆ ಕೇಳಿ, ಒಂದು ದಿನಕ್ಕೆ 1 ಲಕ್ಷ ದುಡಿಯೋರು ನಮ್ಮದು. ಒಂದು ದಿನಕ್ಕೆ ಯಾರೇ ಇರ್ಬೋದು ನೀವು, ಅಥವಾ ಯಾರೇ ಇರ್ಬೋದು ನೀವು. ಏನಾದ್ರು ಬರೀ ನೀನು ಪೋಣಿಸ್ಕೊಳ್ಳೋದೇ ನೋಡ್ತಾ ಇದ್ದ ನೀನು, ಅದು ಬೈಬಲ್ ಕ್ಲೀನಾಗಿ ಹೇಳ್ತದೋ, ಒಂದು ಗಂಟಿರುತ್ತೆ, ಮನಸ್ಸು ಅಲ್ಲೇ ಇರುತ್ತೆ ಅಂತ ಹೇಳಿ. ನನ್ನ ಮನಸ್ಸು ನನ್ನ ಗಂಟು ಪರಲೋಕದಲ್ಲಿದೆ ಅಂದರೆ ನನ್ನ ಮನಸ್ಸು ಅಲ್ಲೇ ಇದೆ. ಹಾಲೆಲೂಯಾ. ಪರಲೋಕದಲ್ಲಿ ಅಚೋ ನಿತ್ಯವೂ ನೆರವೇರುವಂತೆ ಮುಂದೆ ಬರ್ತದೆ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿತ್ಯವೂ ನೆರವೇರುವಂತೆ.
ಫೋನ್ ತರಬಾರ್ದು ಚರ್ಚ್ ಒಳಗಡೆ ಅಂತ ಹೇಳಿದ್ದೀನಿ ನಾನು. ನೈಟ್ ಬರೋರು ಹೇಳಿದ್ದೀನಿ ನಾನು. ಗೊತ್ತಾಯ್ತಾ? ಆ ಫೋನ್ ದೊಡ್ಡ ದೆವ್ವ ಆಗಿದೆ ಇದರಲ್ಲಿ. ಫೋನ್ನ ತೆಗೆದು ಬಿಸಾಡ್ಬಿಟ್ಟು ಯಾರು ಅನೇಕ ಫೋನ್ ಇಟ್ಕೊಬೇಡ, ಇದನ್ನು ಫೋನ್ ಇಟ್ಕೊಬೇಡ. ಲಕ್ಷ ಫೋನ್ ಬೇಕಾಗಿದೆ, ಕಸ್ಟಮರ್ಗೂ ಬೇಕಾಗಿದೆ. ಅನೇಕರು ಈ 90% ನನ್ನಿಂದ ಯಾರಿಗೂ ಬೇಕಾಗಿದೆ ಫೋನ್ಗೆ. ಗೊತ್ತಾಯ್ತಾ? ಆಮೇಲೆ ನೀವಾಗಿ ಯಾರ್ಯಾರು ಫೋನ್ ಮಾಡ್ತೀರ ನಾನು ಯಾರಿಗೂ ಮಾಡಬೇಡಿ. ಯಾವಾಗ ಮಾಡಿದ್ರೆ ಹೇಳ್ಬಿಡಿ, 1 ನಿಮಿಷ 2 ನಿಮಿಷ ಅಂತ ಮಾತಾಡಿದ್ರೆ ಕಟ್ ಮಾಡಿ ಬ್ಲಾಕೇ ಮಾಡಾಕ್ತೀನಿ ನಾನು. ಕೇಳಿ ನಾನು ನಂಬರೇ ಬ್ಲಾಕ್ ಮಾಡ್ತೀನಿ. ನಾನು ಯಾರಾದರೂ ಗಂಟೆ ಮಾತಾಡಿದ್ರೆ ನಂಬರೇ ಬ್ಲಾಕ್. ಅದು ಆ ಫೋನ್ ದೂರ ಇದೆ ಹೇಳಿ ನಾನು. ಸಭೆಗೆ ಬರೋರು ಫೋನ್ ತರಂಗಿಲ್ಲ ಇನ್ನೊಂದು ತಿಳ್ಕೊಳ್ರಿ. ಆಮೇಲೆ ಪದೇ ಪದೇ ಹೇಳೋದು ಯಾವ್ದಾದ್ರು ವಿಚಾರಗಳನ್ನ ಜೀವಮಾನ ವ್ಯರ್ಥ ಕೇಳಿಸ್ಬಾರ್ದು. ಹೇಳಿ ಏನು ಜೀವಮಾನ ನಂದು? ನೀ ಸಾಕು ನನ್ನ ಬಾಳಲಿ, ನೀ ಸಾಕು ನನ್ನ ಬಾಳಲಿ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. What a friend we have in Jesus, all the sins and grace to bear. What a privilege to carry everything God in prayer. Oh, what is one person? Oh, what will be? Thank you, Jesus. ಇಷ್ಟೇ ಒಳ್ಳೆಯದಿಲ್ಲ. ಯಾರಾದರೂ ಇದನ್ನು ಕೇಳಿಸ್ಕೊಳ್ಳಿ, ಚಿಕ್ಕವರು ದೊಡ್ಡವರು ಯಾರೇ ಇರ್ಬೋದು. ಬಸ್ ಹತ್ತಾಯ್ತು, ನೀನು ಆ ಲಗೇಜ್ನ ಕೆಳಗಡೆ ಇಡಬೇಕು. ಲಗೇಜ್ ಒಳಗಡೆ ಅಲ್ಲೇ ಬಸ್ ಕೆಳಗಡೆ ಮಾಡಿರೋ ದೊಡ್ಡ ಬಾಕ್ಸ್ ಮಾಡಿರ್ತಾರೆ, ಅಲ್ಲಿಗೆ ಹಾಕ್ಸ್ಬಿಡ್ತಾರೆ. ಒಳಗಡೆ ಜಾಗ ಇರುತ್ತೆ ತಗೊಂಡು ಹೋಗ್ತಾರೆ ಬಸ್ಗಳಲ್ಲಿ. ನೀನ್ಯಾರು ತೊಡೆ ಮೇಲೆ ಇಟ್ಕೊಳ್ತಾರೆ, ತಲೆ ಮೇಲೆ ಇಟ್ಕೊಳ್ತಾರೆ ಅಂತಂದರೆ ಡ್ರೈವರ್ಗೆ ನಿಲ್ಲಿಸ್ಬಿಡ್ತಾರೆ. ಫ್ಲೈಟಲ್ಲಿ ಲಗೇಜ್ ಜಾಸ್ತಿ ಆದರೆ 1 kg 1,500 ರೂಪಾಯಿ ಕಟ್ಟಬೇಕು. ಇನ್ನೇನು 100 ಗ್ರಾಮ್ ಜಾಸ್ತಿ ಆದರೆ 800 ರೂಪಾಯಿ ಕಟ್ಟಬೇಕು. ಲಗೇಜ್ ತೊಗೊಂಡೋಗ್ಬೇಕಾದ್ರೆ ಬರೀ 9 kg ಒಳಗೆ ಅಷ್ಟೇ ಫ್ಲೈಟ್ ಒಳಗಡೆ. ಆ ಕ್ಯಾರಿಯರ್ ಹಾಕೋದು 15 kg ಅಷ್ಟೇ. ಅದ್ರ ಮೇಲೆ 1 kg ಜಾಸ್ತಿ ಆದರೆ 1,500 ರೂಪಾಯಿ ಫೈನ್. ನೀನು ಎಷ್ಟು ನಂಬೆ ಆಯ್ತಿನ ಲಗೇಜ್ ನೀನು ಎತ್ಕೊಳ್ಳೋದು ಬೇಕಾಗಿಲ್ಲ. ಚಿಂತಾ ಬಾರನ ಯೆಹೋವನ ಮೇಲೆ ವಹಿಸಿ ಆತ ನಿಗೋಸ್ಕರ ಚಿಂತಿಸ್ತಿದ್ದೆ. ನೀವು ಸೈಡಿಗೆ ಬಂದ್ಬಿಡೋದು ಅಷ್ಟೇ. ನೀವು ಅಲ್ಲ ಹೆಂಗೆ ಕೆಲಸ ಮಾಡ್ತಾರೆ ಅಂದರೆ ತಂದೆ ಮಗ ಪರಿಶುದ್ಧಾತ್ಮ ಆಮೇಲೆ ನಿಮ್ಮ ಆತ್ಮ ಜೊತೆ ಸೇರಿ ಸರ್ಕಲ್ ಅಂತ ಹೇಳ್ತಾರೆ. ಕ್ಲೋಸಿಂಗ್ ದ ಸರ್ಕಲ್ ಅಂತ ಹೋಗಿದೆ ಎಲ್ಲಿ ಮಿಲಿಟರಿ ಒಳಗೆ. ಕ್ಲೋಸಿಂಗ್ ದ ಸರ್ಕಲ್ ಅಂದರೆ ಸುತ್ತುವರಿತಾರೆ ವೈರಿನ ಕಂಡುಬಿಟ್ಟು ಒಂದು ಕ್ಲೋಸಿಂಗ್ ದ ಸರ್ಕಲ್ ಅಂದರೆ ಈಗ ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡ್ತಾರೆ, ಸುತ್ತ ಕವರ್ ಮಾಡ್ತಾರೆ ಸಮುದ್ರದಿಂದ. ಆಮೇಲೆ ಸಬ್ಮೇರಿನ್ ಒಳಗಡೆಯಿಂದ ಬರ್ತಾರೆ, ಏರ್ ಫೋರ್ಸ್ ಬರುತ್ತೆ, ಮಿಲಿಟರಿ ರೆಡಿ ಎಲ್ಲ ಕಡೆ. ಆಮೇಲೆ ಫಸ್ಟ್ ಏನು ಮಾಡ್ತಾರೆ, ಅವ್ರಿಗೆ ಕಾಸು ಬರ್ತಾ ಇದ್ದದನ್ನ ಬ್ಯಾನ್ ಮಾಡ್ತಾರೆ. ಇರಾನಿಗೆ ಕಾಸು ಬರ್ತಾ ಇದೆ, ಇರಾನಿಗೆ ಪೆಟ್ರೋಲ್ ಎಲ್ಲ ಬಂದಾಗೋಗಿದೆ, ಅವರು ಯಾರು ತಗೊಳಂಗಿಲ್ಲ. ಪ್ರಾಬ್ಲಮ್ ಹಂಗೆ ಒಂದು ಕಡೆಯಿಂದ ಟೈಟ್ ಮಾಡ್ತಾ ಇರ್ತಾರೆ. ಅದನ್ನು ಗೊತ್ತಾಗದೇ ಇಲ್ಲ, ಅವರಿಗೆ ಸುಮ್ಮನೆ ಕಿಲ್ತಾ ಇರ್ತಾರೆ. ಅದರೊಳಗೆ ಸಾಮೂಹಿಕ ಪ್ರೇ ಇದೆ. ಅಪೊಸ್ತಲರ ಕೃತ್ಯಗಳು ನಿಮ್ಮ ಬೈಬಲಿಂದ ತೆಗೆದಿ 1ನೇ ಅಧ್ಯಾಯದಲ್ಲಿ ನೋಡಿ. ದೇಶ ಬೆಳೆಯುತ್ತೆ ನಿಮಗೆ ಆ ವಿಚಾರಕ್ಕೆ ಪ್ರೇಯರ್ ಇದೆ. ನೀವು ವೈರಿನ ದೊಡ್ಡದು ಮಾಡಕ್ಕೆ ನೋಡ್ತೀನಿ. ಮೊದಲು ದಿನ ಎಲ್ಲ ಇಲ್ಲೇ ಇರ್ತಾ ಇದ್ದೀನಿ. ಈಗ ಭಾನುವಾರ ಬರೋದು ಸಾಧ್ಯ ನಿಮಗೆ. ದಿನ ಎಲ್ಲ ಹೋಗುದ್ರು ಹೋಗ್ತಿದ್ರಲ್ಲ, ಬೆಳಗ್ಗೆ ಸಂಜೆ ಇಲ್ಲೇ ಇರ್ತಿದ್ದಲ್ಲ ನೀವು. ಇಲ್ಲ ಮನೇಲೆ ಇರ್ತಿದ್ರಲ್ಲ. ವಾದ ಎಲ್ಲಪ್ಪ ನೀವು ಬಿಡಿಸಿರು ತಾನೆ, ಗಂಡ ತೀರೋದ ಎಲ್ಲಿ ಯಾರು ತುಂಬಿಸ್ಕೊಡ್ತಾರೆ ಈಗ? ಅವ್ರು ಬಿಡಿಸ್ತವ್ರು ಬರ್ತಾರೆ ಈಗ, ಅಸಡ್ಡೆ ಮಾಡಿ ಬರ್ತಾ ಈಗ ವಾದ ಇನ್ನೊಂದು ಮಲ್ಲಿಗೆ ಕರ್ತನ ಮೇಲೆ ಮುಗಿಸ್ಕೊಂಡು ಹೋಗೋದು ಗೊತ್ತಾ? 2ನೇ ಕರ್ತನ ಮೇಂತಾನೆ ಇವತ್ತು ಎಲ್ಲಿ ಹೋಗಿ ಗಂಡ 40 ವರ್ಷನೂ ಇಲ್ಲ ಅವನಿಗೆ. ಇವ್ರು ಬಿಡಿಸಿದ್ರು, ಏನೋ ಮಾಡಿ ಬಿಡಿಸಿದ್ರು, ಅಥವಾ ಏನೋ ಮಾಡಿ ತಿಳ್ಕೊಳ್ಳಿ. ಎಲ್ಲಿಗ ನೀವು ಆ ಬಸ್ ಹತ್ತಾಯಿತು, ಫ್ಲೈಟ್ ಹತ್ತಾಯಿತು, ಆ ಲಗೇಜ್ ಅದು ಆ ಬಸ್ ಎತ್ಕೊಳುತ್ತೆ. ಡ್ರೈವರ್ ಓಡಿಸ್ಕೊಂಡು ಹೋಗ್ತಾನೆ ಅವ್ನು ಎಲ್ಲಿ ಬೇಕಾದ್ರೆ. ನೀವು ಬೇಕಾದ್ರೆ ಸುಮ್ಮನೆ ಸ್ವಾತಂತ್ರ್ಯ ಹಾಕೊಂಡು ಮರ್ಬಿಟ್ರು ಆಗುತ್ತೆ.
ಓಕೆ, ನೀನು ಸೈಡಿಗೆ ಬರಬೇಕಾದ್ರೆ ಅಷ್ಟೇ. ನಾನು ಕ್ರಿಕೆಟ್ ಆಡೋದು ಒಂದು ಜಾಸ್ತಿ ಇಲ್ಲ, ಅದೇ ಹೇಳ್ತೀನಿ. ಯಾರು ನಮ್ಮ ಜೊತೆ ಬಂದವರು ಅವರು ಡಿಗ್ರಿ ಇರ್ತಿದ್ರು, PUC ಇರ್ತಾರೆ, ಈಗಲೂ ಸೇರಿಸ್ಬಿಡು, ಗೊತ್ತಿರ್ತಿಲ್ಲ ನನಗೆ ಆಡೋದು. ಒಳ್ಳೆ ಬ್ಯಾಟ್ ಬಂದ್ಬಿಡ್ತಲ್ವ, ಈಗ ಆಡ್ತಾನೆ ಪರಿಚಯ ಔಟು ಆಗಲ್ಲ, ರನ್ ಹೊಡಿಯಲ್ಲ ಅವನು. ಅಲ್ಲಿ ಕುತ್ಕೊಳ್ಳೋದು ನಾವು ಮೊದಲು ಔಟ್ ಆಗೋ ಮನೆಯಲ್ಲ ಬಾಲ್ ಆಚೆ ಅಂತ ಬರಲ್ಲ ಅವನು. ಅವನಿಗೆ ಆಡೋ ಸಿರಿ ಬಾಲ್ನ ಅಲ್ಲೇ ಕುಟ್ಸಾ ಕೂತಿರ್ತಾನೆ, ಬಂದ್ರೆ ನೋಡಿಯಲ್ಲ. ಅಯ್ಯ ರನ್ ಬೇಕಲ್ಲಿ, ಮ್ಯಾಚಸ್ ಸೋಲ್ತಾ ಇದ್ದೀವಿ, ಔಟ್ ಆಗಲ್ಲ ಅಂತ ಹೇಳ್ತಾರೆ. ಏನರ್ಥವು? ಯಾವ ಬರೀ ಕೂತ್ಕೊಂಡು ದೇವರಿಗೆ ನಾನಾಗಲಿ ನೀವು ಅಲ್ಲಿ ಕೇಳಿ. ಎಂಥ ಪರಿಸ್ಥಿತಿಗಳು ನೀವು ಏನು ಬೇಕಾದ್ರೂ ಬರುತ್ತೆ ಸಡನ್ ಆಗಿ, ಏನು ಬೇಕಾದ್ರೂ ಬರುತ್ತೆ ಸಡನ್ ಆಗಿ. ಅರ್ಥ ಇದೇ 20 ವರ್ಷದಿಂದ ನಮಗೆ ಬಂದಿದೆ. 21 ವಾರಂಟು 70 ಲಕ್ಷ ಮೈನಸ್ ಅವಾಗ ವೆಂಕಟೇಶ್ ಕಂಡುಬಿಡಿದ್ವಿ. ಅದನ್ನ ನಾವು ಎದುರಿಸಿರೋದು ನಿಮ್ಗೆ ಗೊತ್ತು. ಆ ಟೈಮಲ್ಲಿ ಎಲ್ಲೂ ನಾವು ಆಯ್ತಲ್ಲ ಹೇಳ ಯಾರು ಹೇಳಿಲ್ಲ. ನಾನು ಬೆಂಗಳೂರಿಗೆ ಹೋದಾಗ ಆ ಟೈಮಲ್ಲಿ ಬ್ರದರ್ ಶಿವಾಜಿ ನಗರ ದೇವು ನಾವು ಇದ್ವು. ಏನಾಯ್ತು ನಿಮ್ದು ಪ್ರಾಬ್ಲಮ್? ಯಾವ ಪ್ರಾಬ್ಲಮ್ಮು? ಅಲ್ಲಿ 21 ವಾರಂಟಿ 70 ಲಕ್ಷ ಮೈನಸ್. ಇದನ್ನ ನಡ್ಕೊಂಡು ಹೊಡ್ತೀವಿ ನಾವು ದೇವು, ಬಸ್ಸಲ್ಲಿ ಹೋಗ್ಬಿಟ್ಟು ಬೈಕಲ್ಲಿ ಮಾತ್ರ. ಯಾವುದೇ ಪ್ರಾಬ್ಲಮ್ ಯಾವ್ದು ಯಾರಿಗೆ ಹೇಳ್ತಾ ಇದ್ದೀಯ ನೀನು? ಹಾಲೆಲೂಯ. ವ್ಯಕ್ತಿ ನೀವೇನು ತೊಂದರೆ ಇದ್ದೀರಾ ಅಂತ ನೀವು ತಿಳ್ಕೊಂಡ್ರೆ ನೀವು ಯಾರು ಬಿಡುಗಡೆ ಮಾಡಲ್ಲ. ಕಳ್ಸ್ಕೊಂಡ್ರಿ ನೀವು ಯಾರಾದ್ರೂ ನೀವು ನಾನು ತೊಂದರೆ ಇದ್ದೀನಿ ಅಂತ ಮೈಂಡ್ ಇತ್ತು ಬಂದ್ಬಿಡ್ತು ನಿಮಗೆ ಅಂದರೆ ಪಾಸ್ಟರ್ ಮಾತ್ರ ಅಲ್ಲ, ಪಾಸ್ಟರ್ ಅಂತ ಬಿಡಿಯೋನು MLA ಮನೆ ಬೇಕು ಅಂತ ಹೇಳ್ತಾನೆ. ನಮಗೆ ಚರ್ಚ್ ನಡೆಸೋಕ್ಕೆ ಪಾರ್ಕ್ ಹೋಗ್ತೀವಿ, ಪ್ರೇಯರ್ ಸೀರಿಯಸ್ ಮಾಡಲಾಗ್ತದೆ. ಅಥವಾ ಏನು ಪ್ರೈಯಿಂಗ್ ಫಾರ್ ಗ್ಲೋಬಲ್ ರಿವೈವಲ್ ಚೇಂಜ್ ಆಗಿದೆ ಈಗ. ಬ್ರಿಂಗಿಂಗ್ ಗ್ಲೋಬಲ್ ರಿವೈವಲ್ ಹೌದಾ? ಸೀರಿಯಸ್ ಪ್ರೇಯರ್ ಅಥವಾ ಒಂದು ಡಿಸೈರ್ ಏನೇ ವಿಚಾರ ಇರ್ಬೋದು. ಇನ್ನು ಚರ್ಚ್ ಇದರ 4 ಮೂಲೆ ನಡೆಯಲ್ಲ. ಇನ್ನು ಬಸ್ ಸ್ಟ್ಯಾಂಡ್ ಮುಂದೆ ಬನ್ನಿ, ಬಸ್ ಸ್ಟ್ಯಾಂಡ್ ಒಳಗಡೆ ಬನ್ನಿ. ಬಸ್ ಸ್ಟ್ಯಾಂಡ್ ಬೆಳಗ್ಗೆ 4 ಗಂಟೆಯಲ್ಲಿ ಯಾವನೇ ಇರೋದಿಲ್ಲ, ಎಲ್ಲರೂ ಮಾಡ್ಕೊಂಡ್ ಬರ್ತೀವಿ. ಪಾರ್ಕ್ಗಳ ಒಳಗಡೆ ಆಗುತ್ತೆ, ಮುನ್ಸಿಪಾಲಿಟಿ ಒಳಗಡೆ ಎಂಟರ್ ಆಗ್ತೀವಿ ನಾವು. ಕಂಪೌಂಡ್ ದೊಡ್ಡದಿರುತ್ತೆ, ಜಾತ್ರೆ ಮೈದಾನ, ಅದಕ್ಕಿಂತ ಏನಪ್ಪ ಬೇಕು ನಮಗೆ? ನಾವು ಯಾರು ಕೇಳೋದು ಮಾಡೋದಿಲ್ಲ. ಅದು ಯೇಸುವಿನ ನಂಬ್ತಿದ್ದೇವೆ. ಹೌದಾ? ನಂಬ್ತಿರೋ ಸರಿಯಾಗಿ ಸ್ತೋತ್ರ ಹೇಳ್ತೀರಾ? ಯಾರೇ ಯೇಸು ನಮ್ದು ಚಿಕ್ಕ ಮಗು ಇರ್ಬೋದು, ಯಾರು ಹೇಳ್ಬೋದು ಅಂತ ಹೇಳಿ. ನಾನು ತೊಂದರೆ ಇದ್ದೀನಿ ಅಂತ ಯಾರು ಹೇಳಬಾರ್ದು. ನೀವು ಯಾರು ಹೇಳಬಾರ್ದು. ನಾನು ನೋವು ಅಯ್ಯ ಸತ್ರ ಬೇರೆ ಬಳಿಗೆ ಹೋಗ್ತೀನಿ ನನಗೆ. ದಾವೀದನೇ 70 ವರ್ಷ ಬದುಕಿರೋದು ಅಷ್ಟೇ. 70 ಮೇಲೆ ಹೆಚ್ಚಿದ್ರೆ ನೀವು ಯಾರು 70 ದಾಟಿದ್ರೆ ಇನ್ನೂ ಬದುಕ್ತೀನಿ ಅಂತ ಹೇಳ್ತೀನಿ. ಸೇವೆಗಾದ್ರೆ ಓಕೆ, ದೇಶ ಆಳಕ್ಕೂ ಬೇಡ. ದೇಶ ಆಳಾದ್ರೂ ಒಂಚೂರು ಓಕೆ ಇರಲಿ, ಸರಿಯಾಗಿದ್ರೆ ನಮ್ಗೆ ಆಯ್ತಾ. ನೀವು ಯಾರು ಇಲ್ಲಿ ಇರಬೇಕಾ? ನೀವು ಕನೆಕ್ಟ್ ಮಾಡ್ತೀವಿ ಕೇಳಿ. ನೀವೇನಾದ್ರೂ ಆ ಟೈಮಲ್ಲಿ ಮೈಂಡ್ ಏನೋ ಈ ಕಡೆ ನೋಡಿ. ಯಾವ್ದಾದ್ರು ಹೋರಾಟ ಬರ್ಬೇಕಾರೋ ಅಂದ್ರೆ ಹೋಯ್ತು. ಆ ಟೈಮಲ್ಲಿ ಜಾಸ್ತಿ ಪವರ್ ನಿಂತ್ಕೋಬೇಕು. ಆ ಟೈಮಲ್ಲಿ ಉಪವಾಸನ ಮಾಡೋದು ಇನ್ನಿಷ್ಟ, ಆದ್ರೆ ಉಪವಾಸ ಮೊದಲೇ ರೆಡಿ ಇರಬೇಕು. ನೀವೇನ್ ಮಾಡ್ತಾರೆ ಹೇಳಿ? ಹೋರಾಟ ಬಂದಾಗ ಉಪವಾಸ ನೋಡ್ತಿರ್ತೀರ. ನನ್ನ ಪ್ರತಿ ಶುಕ್ರವಾರ ಶನಿವಾರ ಉಪವಾಸ ಮಾಡಿ ಬೇರೆ, ಅದೇ ಬಲ ನಿಮಗೆ. ನೀವು ಮ್ಯಾಚ್ ಬರಕ್ ಮೊದಲೇ ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿ ಇದ್ರೆ ನೀವು ಬಾಲ್ ಒದ್ಯೋದು ಅಷ್ಟೇ ಕೆಲಸ ಅಲ್ಲಿ. ನಮಗೆ ಕ್ರಿಕೆಟ್ ಆಡಕ್ ಬರುತ್ತೆ, ಫುಟ್ಬಾಲ್ ಆಡಕ್ ಬರಲ್ಲ. ನೀವು ಸರಿಯಾಗಿ ದೊಡ್ಡಿಯ ಆಡ್ತಾ ಇರ್ತೀವಿ. ನಾವು ಏನ್ ಮಾತಾಡೋದು ಗೊತ್ತಾ? ಬಾಲ್ ಓದ್ಬಿಡ ಅವ್ನು ಕಾಲಿಗೆ ಓದಿದ್ವಿ. ಅದು ಚೆನ್ನಾಗಿ ಆಡೋದು ಕಾಲಿಂದ ಗೊತ್ಬಿಡು, ಕಾಲಿಗೆ ಒದೆ ಕೆಲಸಗಳೇ. ಬರೀ ಅವ್ನು ಶೂ ಹಾಕ ಬಂದಿರೋ ಅವನು ಬರೀ ಕಾಲು ಓದಿವಿ. ಅವನು ನಮ್ಮ ಹತ್ರಕ್ಕೆ ಬರ್ತಿರೋ ಅವನು 4 ಜನ ಮಾತಾಡ್ಕೊಂಡ್ರು. ಅವನು ಯಾವನೇ ಬಂದರು ಚೆನ್ನಾಗಿ ಆಡೋರು ಮೇಯ್ನ್. ಚೆನ್ನಾಗಿ ಆಡೋರಿಗೆ ಗೆರವು, ಚೆನ್ನಾಗಿ ಆಡೋರಿಗೆ ಕಾಲು ಚಿಂಟದೇ ಕೆಲಸ ಆಗುತ್ತಾ. ನೀವು ಯಾವಾಗ ನೀವು ಅವನ್ನ ಚಿಂಟದ್ ಕಲ್ತೆ ನೀನು ಅವನ್ನ ಅದು ದುಃಖದ ವಿಚಾರ ದುಃಖದ ವಿಚಾರ ನಿಮಗೆ ನೆಗೆ ವಿಚಾರ ಹೇಳ್ತಾರೆ ನೀನು. ಓಕೆ, 4-5 ವಾಕ್ಯ ತಗೊಳ್ಳಿ. ಅಲ್ಲಿಂದ ಬಂದಿರಿ ವಾಕ್ಯ ನೋಡಿ. ಏನ್ ಬಂತು? ಕೀರ್ತನೆ 46ರಲ್ಲಿ 1ರಿಂದ ನಾವು 5 ಹೊತ್ಕೊಂಡು 1ರಿಂದ 3 ಯಾವಾಗ ತಿಳ್ಕೊಳ್ಬೇಕು. ದೇವರು ನಮಗೆ
ಆಶ್ರಯ ದುರ್ಗ ಎಲ್ಲ ಸಮಯದಲ್ಲೂ. ಕನ್ನಡ ಹೊಡೆದ್ರೆ ಆ ರೋದ್ನಿದ್ದು ಪದಗಳು ತಿನ್ನಬಿಡಿ. ಹಾಡು ಒಳಗಡೆ ರೋದ್ನೆ ಪದಗಳಿರುತ್ತೆ. ಅಯ್ಯೋ ನಾನು ದುಃಖದ ಆತ್ಮ, ಸಂತೋಷದ ಆತ್ಮ, ಅದೆಲ್ಲ ಹಾಡಿಲ್ಲ, ಅದೆಲ್ಲ ಅಲ್ಲಿ ಒಬ್ಬ 10 ಜನ ಮಕ್ಕಳನ್ನ ಕಳ್ಕೊಂಡಿದ್ದಾನೆ. ಒಂದು ಎಲ್ಲ ಆಸ್ತಿ 7,000 ಕುರಿಗಳು ಹೊತ್ಕೊಂಡು ಹೋದ್ರು. ಬಂದ್ಯಾರ ಎಲ್ಲ ಎತ್ಕೊಂಡು ಹೋದ್ರು. ಏನ್ ಮಾಡ್ತಾನೆ? ಯೆಹೋವನೇ ಕೊಟ್ಟನು, ಯೆಹೋವನೇ ತಗೊಂಡನು. ಹೋಗ್ಲಿ ಹೋಗಿ ಭಯ ಅದು. ಅದಾದ ನಿಮ್ಗೆ ದೇವ್ರ ಭಕ್ತಿನ ಕಾಪಾಡ್ಕೊಳ್ಳೋ ಸ್ಟೈಲ್ ಅದು. ನಮ್ಮ ಭಾಷೆ, ನಿಮ್ಮ ಭಾಷೆ ಅದು. ಹಾಲೆಲೂಯಾ. ದೇವ್ರ ಭಾಷೆಗಳು ಮಾತಾಡ್ಕೊಂಡಿದ್ದಾರೆ. ಬಿಡ್ಕೊಳ್ಳೋದಿಲ್ಲ ಯಾವಾಗಲೂ. ಸಡನ್ ಆಗಿ ಏನೇ ಬರ್ಬೋದಲ್ಲಿ, ಯಾವುದೇ ಮ್ಯಾಟರ್ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಅಪ್ರೋಚ್ ಮಾಡೋದೇನು? ರೆಸಿಸ್ಟ್ ದ ಡೆವಿಲ್. ಹೇಳಿ, ಸೈತಾನ ಗದರಿಸು. ನೋಡೋಗ್ತಾನೆ ಅವನು. ಹೆಂಗೆ ಅಂತ ಹೇಳಿದ್ರೆ, ಈಗ ನಿಮ್ಮ ಮಗನ ವಿಚಾರ ಇಟ್ಕೊಳ್ಳೋಣ. ಅವನ ಹಿಂದೆ ಇರೋ ದೇವ ಯೇಸು ನಾಮದಲ್ಲಿ ಗೆಡ ಕುಡುಕುತ್ತಾನ ಮನುಷ್ಯ, ಅವನ ಗಂಡ, ಅವನು ಕುಡುಕಾನ ಯಾರೋ ಅವನು. ಯೇಸು ನಾಮದಲ್ಲಿ ಕುಡುಕುತ್ತಾನ ಆತ್ಮ ಗೆಡ ಮುಗಿತು. ಅದು ಅಮೆರಿಕ ಬಿಟ್ಟು ಹೇಳೋದು ಅದು. ಬ್ಯಾಂಗ್ಳೂರಲ್ಲಿ ಬನ್ನೇರ್ಘಟ್ಟ ರೋಡಲ್ಲಿ ಬಿಳ್ಳೆಕಲ್ಲಳ್ಳಿ ಇದೆಯಲ್ಲ, ಯಾರಿಲ್ಲ ಆ ಕಡೆಯವರು? ಬಿಳ್ಳೆಕಲ್ಲಳ್ಳಿ ಅಂತ ಕೇಳಿದಿರಾ? ಇದೆ ತಾನೇ. ಇಲ್ಲಿ ಒಂದು ಫೋನ್ ಬಂತು. ಅಕ್ಕ ತಂಗಿ ಇಬ್ರು ನರ್ಸಿಂಗ್ ಮಾಡಿದ್ದಾರೆ, MSc ನರ್ಸಿಂಗ್. ಪಾಪ ಇದೆಲ್ಲ ಸಾಲ ಮಾಡಿ ಅಮೆರಿಕ ಕಳಿಸಿದ್ದಾರೆ. ಅದನ್ನ ಫೋನ್ ಬಂದಿದೆ, ಯಾವ ಆಸ್ಪತ್ರೆ ನಿಮ್ಮ ಮಗಳು ಬಂದಾಳೆ, ಅದೇ ಆಸ್ಪತ್ರೆಯಲ್ಲಿ ಅವಳನ್ನ ತಲೆ ಕೆಟ್ಟೋಗಿದೆ, ಅವಳನ್ನ ಅಲ್ಲೇ ಆ ಬೆಡ್ಡಿಗೆ ಕಟ್ಟಾಕಿದ್ದೀನಿ. ಇಲ್ಲಿ ಅಪ್ಪ ಅಮ್ಮಂದು ಜೀವನೇ ಹೋಗ್ತಾರೆ. ಸಾಲ ಸೀಲ ಮಾಡಿ ಕಳಿಸ್ತಾರೆ. ಅದೆಲ್ಲಿ ಡ್ಯೂಟಿ ಹೋಗಿದ್ದಾಳೆ, ಅಲ್ಲೇನೆ ಮೆಂಟಲ್ ತಲೆ ಕೆಟ್ಟೋಗಿ ಅಲ್ಲೇ ಆಸ್ಪತ್ರೆಯಲ್ಲಿ ಮಂಚಿ ಕಟ್ಟಾಕಿದ್ದಾರೆ ಅವಳು. ಫೋನ್ ಬಂತಲ್ಲ ನನಗಲ್ಲ, ನಾನು ಬ್ಯಾಂಗ್ಳೂರ್ ಇದ್ದೆ ಅಂತ ಮೋಸ್ಟ್ಲಿ ಅವಾಗಿನ ಹಾಸನ ಬರೋ ಟೈಮ್ ಅದು 2015, 7 ವರ್ಷ ಆದ್ಮೇಲೆ, ಜಾಸ್ತಿನೇ ಆದ್ಮೇಲೆ ಬಂದ. ಆಮೇಲೆ ಕರೆಕ್ಟಾಗಿ ಬಂದಿದ್ದರು ಕೊರೋನಾ ಬಂದಮೇಲೆ ಓಡಾಡೋದು ಕಡಿಮೆ ಆಗಿದೆ. ಈ ಫೋನ್ಗಳು ಬಂದಮೇಲೆ, ಈ ಆಂಡ್ರಾಯ್ಡ್ ಫೋನ್ಗಳು ಜಾಸ್ತಿ ಆಗಿದೆ. ಅಥವಾ ಮೇನ್ ಬಂದಮೇಲೆ ಆಮೇಲೆ ಕೊರೋನಾ ಬಂದಮೇಲೆ. ಆಮೇಲೆ ಯಾರು ವಿಸಿಟ್ ಯಾರು ಮಾಡೋದಿಲ್ಲ. ನೀವೊಂದು ಅಲ್ಲಿಂದನೇ ಕಾಲ್ ಮಾಡಿ, ಕಾನ್ಫರೆನ್ಸ್ ಕಾಲ್ ಹಾಕ್ಸ್ಕೊಳ್ಳಿ, ಪ್ರೇಯರ್ ಮಾಡಲಾಯಿತು. ಆಮೇಲೆ ಪ್ರೇಯರ್ ಮಾಡಬೇಕಾದ್ರೆ ದೇವರಾತ್ ಮಾಡಿದ್ರು. ನೀವಲ್ಲಿ ಹೋಗೋ ಚೊಕ್ಕೇನೆ ಅವಳು ಎದ್ದಿರ್ತಾಳೆ. ಅವಳು ಇವ್ರಿಗೆ ಆಶ್ಚರ್ಯ. ಅವರು ಮಾಮೂಲಿ ಕ್ರಿಶ್ಚಿಯನ್, CSI ಯಾರು ಕ್ರಿಶ್ಚಿಯನ್, ಮಾಮೂಲಿ ಕ್ರಿಶ್ಚಿಯನ್ ಅವರಲ್ಲ. ಅಲ್ವಾ? ಇವರು ಆಸ್ಪತ್ರೆ ಒಳಗಡೆ ಹೋದ್ರೆ ಅವಳು ಆ ದಾರದಲ್ಲಿ ಪಿಚ್ಚರ್ ಕಾಯ್ತಾರೆ. ನಾರ್ಮಲ್ ಆಗಿ ಇಲ್ಲಿಂದ ಎಷ್ಟು 1000 ಕಿಲೋಮೀಟರ್ ಗೊತ್ತಾ? ಅಮೆರಿಕ ಎಷ್ಟು ಗೊತ್ತಾ? ಎಷ್ಟು ಕಿಲೋಮೀಟರ್ ಇಲ್ಲಿಂದ? 15,000 ಕಿಲೋಮೀಟರ್ದಿಂದ ಅಮೆರಿಕ ಇರೋದು. ಆಯ್ತಾ? ಇಲ್ಲಿಂದ 1,00,000 ಕಿಲೋಮೀಟರ್ ಇದೆ. ಅವನು ಅಲ್ಲಿಂದ 1 ಟ್ರಿಲಿಯನ್ ಕಿಲೋಮೀಟರ್ ದೂರ ಇರಬೇಕು. ಪ್ರಾರ್ಥನೆ ಆಗುತ್ತಾ? ಅಲ್ಲಿ ರೈಸ್ ಆಗಿ ಒಂದು ಪ್ರೇಯರ್ ಆಗಿ ಎಕ್ಸಾಕ್ಟ್ ನೀವು ಅದನ್ನು ಸ್ವೀಕರಿಸ್ಕೊಳ್ಳೋದಿಲ್ಲ. ಅದು ಈಗ ಇದು ಬರುತ್ತೆ ಪ್ರಶ್ನೆಗಳು. ನನಗೆ ಯಾಕೆ ಹಿಂಗಾಯ್ತು? ನಾನು ಈಶ್ವರ ನಂಬಿದ್ರು, ನಿಮಗೆಲ್ಲ ನನಗೆ ಬರುತ್ತೆ, ನಿಮಗಿದ್ದು ನನಗೆ ಬರುತ್ತೆ. ಆದರೂ ಅದನ್ನ ಬದಿಗೊತ್ತಿ ನೀನು ಎದ್ದು ನಿಲ್ಲೇಬೇಕು. ಕುಟುಂಬದಲ್ಲಿ ಯಾರು ಒಬ್ಬರಾದ್ರೂ ನಿಲ್ಲೇಬೇಕು. ನೀವು 3 ಜನ ನಿಂತಿದ್ರೆ, ನಿಮ್ಮ ಕುಟುಂಬ 4 ಜನ 3 ಜನ ನಿಂತಿದ್ರೆ, ಒಬ್ಬರು ನಿಂತಲೇ 8 ಕೋಟಿನ ಕಾಪಾಡ್ಬೋದು. ಒಬ್ಬ ವ್ಯಕ್ತಿ ಆ ಥರದ್ದು ಕಾಲಿಂಗ್ ಇರುತ್ತೆ. ಎಕ್ಸಾಕ್ಟ್ ಬೈಬಲ್ ಹೇಳುತ್ತೆ, ನಮ್ಗೆ ಜ್ಞಾಪಕ ಮಾಡ್ತಾರೆ. ಏಷ್ಯಾನಲ್ಲಿ ಯಾವ ಬಂಡೆಯಿಂದ ಹೊಡೆದು ತೆಗೆಲ್ಬಿಟ್ರಿ ನೀವು? ಅಬ್ರಾಮನು ಒಬ್ಬನೆಯಿಂದ ಕರೆದಿರ್ತಾನೆ. ದಾವೀದನ ಕರೆದು ಏನ್ ಮಾಡಿದೆ? ನಾನು ಕುರಿ ಕಾಯನ್ನ ಕರೆದು ಏನ್ ಮಾಡಿದೆ? ನಾನು ಹಲ್ಲೆಲೂಯಾ. ಈ ತರ ದೇವರು ಇರುವಾಗ ಓಕೆ ಬನ್ನಿ ಇಲ್ಲಿ. ಇದಕ್ಕೆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಇಕ್ಕಟ್ಟಲ್ಲಿ ನಮಗೆ ವಿಶೇಷ ಸಹಾಯ. ಇಕ್ಕಟ್ಟಲ್ಲಿದೆ ಎಲ್ಲ ಸಮಯ ಅಂತ ಅದು ನೀವೇನು ಗೊತ್ತಾ? ನೀನು ಚೂರಿದಾದ್ರೆ ಮೈ ಮರ್ಸ್ಬಿಡ್ತೀನಿ. ಮಗನ ಮದುವೆ ಆಯಿತು, ಮಗಳು ಮದುವೆ ಆಯಿತು, ಕಾಸು ಬಂತು, ಮೈ ಬರ್ತಾ ಇದ್ದಾನೆ. ಅದಕ್ಕೆ ರಿಪೆಂಟೆನ್ಸ್ ನೀವು, ಅದಕ್ಕೆ ನೀವು ಪಶ್ಚಾತ್ತಾಪ ಕೊಡಬೇಕು. ಹೌದಾ? ಕೆಲವು ವಿಚಾರಗಳು ಬರೀ ಪ್ರೇಯರ್ ಆಗಲ್ಲ. ನೀವು ಮಿಸ್ಟೇಕ್ಗಳಿರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ನಿಮ್ಮ ತಪ್ಪುಗಳಿರುತ್ತೆ. ಅದನ್ನ ಕ್ಷಮೆ ಇಡಲೇಬೇಕು. ಯಾವುದೋ ಇರ್ತಬೇಕಾದ್ರೆ ಎದುರುತ್ತೀರ, ನೀವು ಯೇಸುವಿನ ಬಗ್ಗೆ ಮಾತಾಡಕ್ಕೆ ಎದುರುತ್ತೀರ, ಅದು ತಪ್ಪೆ.
ದೇವರಿಗೆ ಅದರಲ್ಲಿ ಬಹಳ ಇಷ್ಟ ಆಗ್ತಿರೋದಂತಂದ್ರೆ ನಾನು ನೀವು ಯೇಸಪ್ಪನ ವಿಚಾರನ ಅಲ್ಲಿ ಔಚಿಡ್ತೀವಿ. ರಾಂಗ್ ನಿಮ್ಮ ಮಗ ಎಣ್ಣೆಗಾದ್ರೆ ಔಚಿಟ್ಬಿಡಿ ನೋಡೋಣ, ಗೆದ್ದಿದ್ದನ್ನ ಫಸ್ಟ್ ಟೈಮ್ ಬಂದಿದ್ದನ್ನ ಔಚಿಟ್ಬಿಡಿ ನೋಡೋಣ. ಆದ್ದರಿಂದ ದೇವರು ನಮಗೆ ಆಶ್ರಯ ಅಂತ ಹೇಳಿ, ದೇವರು ನನಗೆ ಆಶ್ರಯದಿಂದ, ನನಗೆ ಎಲ್ಲಾ ಶ್ರಮದಲ್ಲಿ ವಿಶೇಷ ಸಹಾಯಕ. ಹೇಳ್ಬೇಕು, ಬಾಯಿ ತೆರೆದು ಇಲ್ಲಿ ಬಾಯಿ ತೆರೆದು ನೀನು ಎಲ್ಲಿ ಬೇಕಾದ್ರೆ ನಿಮ್ ಮುಂದೆ ನಿಲ್ಲಕ್ಕಾಗಲ್ಲ. ನೋಡಿ, ಇಲ್ಲಿ ನೀವು ಲಟ್ಕಪಟಕ ಅಂದ್ರೆ ಮತ್ತೆ ಫೋನ್ ಬರೋದು ಗ್ಯಾರಂಟಿ ನಿಂದು. ಯಾರ್ಯಾರ್ದು ಫೋನ್ ಬರ್ತಾ ಇದ್ರೆ ಲಟ್ಕಪಟಕ ಪಾರ್ಟಿಗಳೇ. ಇಲ್ಲಿ ಹೋಗ್ತಿದ್ದಂಗೆ ಫೋನ್ ಬರ್ತಾ ಕಡೆ 11 ಗಂಟೆಗೆ ಬರುತ್ತೆ ಫೋನ್. ಇಲ್ಲಿ ಬಂದಾಗಿದೆ. ಇಲ್ಲಿ ಈಗ ಒಂದು ಶೋರೂಮ್ಗೆ ವೆಹಿಕಲ್ ಬಿಟ್ಟಾಯ್ತು, ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಫೋನ್ ಬರ್ತಾ ಇದ್ರೆ ಎದಕ್ಕೋ ಮರ ಹಾಕ್ಸಿದ್ಯಾ ಅಂತ ಎತ್ತಾನೆ ಆಗಿರೋದು. ಎಲ್ಲ ರೆಡಿ ಮಾಡಿ ಕಳಿಸಿದೆ ನಾನು, ನೀನು ಎಲ್ಲ ಹೋಗ್ತಾನೆ ಬರ್ತಾರೆ ಮರ ಇಲ್ಲ ಎಲ್ಲ ಹಿಡಿದಿಲ್ಲ, ಹಳ್ಳದೊಳಗೆ ಇಳಿಸಿದ್ಯಾ ನಿಮ್ಮ ಗಾಡಿನ ಅಂತಾನೆ. ಆದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಹೇಳಿ, ಆದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನನಗೇನು ಭಯವಿಲ್ಲ. ನೋಡಿ, ನೀವು ಇದನ್ನು ಹೇಳೋದು ಬೇಡ. ಸಮುದ್ರವು ಘೋಷಿಸಿದ ಬರೆಯನ್ನು ಕಾಲಿದರೆ ಅದರ ಅಲ್ಲದ ಕಲ್ಲುಗಳಿಂದ ಬರಲು ಚಲಿಸಿದರೇನು ಅರ್ಥ? ಅದು ಅರಿವು ಒಳಗಡೆ ಹೋಗ್ಬೇಕದು, ಒಳಗಡೆ ಅರಿವು ಹೋಗ್ಬೇಕದು, ಒಳಗಡೆ ಕೇಳಿಸ್ಕೊಂಡು ಮತ್ತೆ ಇದು ಕೇಳಿಸ್ಕೊಂಡು ಮತ್ತೆ ಇನ್ನೇ ಚಿಂತೆ ಮಾಡಿದ್ರೆ ಏನು ಪ್ರಯೋಜನ? ಈಗಿನ ಸಾಂಬಾರು ಮಾಡೋಕ್ಕೆ ಮೊದಲೇ ಒಗ್ಗರಣೆ ಹಾಕ್ತಾರೆ, ಆಮೇಲೆ ಹಾಕ್ತಾರೆ ಚಟ್ನಿಗೆ ಒಗ್ಗರಣೆ ಆಮೇಲೆ ಹಾಕ್ತಾರೆ. ಕೆಲವು ಸರಿ ಸಾಂಬಾರು ಟೇಸ್ಟ್ ಬರೋಕ್ಕಲ್ಲ. ಕೇಳಿಲ್ಲ ನಾನು ಮಾಡೋದಲ್ಲ ಮಾತ್ರ. ಚಟ್ನಿನ ಇಟ್ಕೊಂಡು ಹೋದ್ರೆ ನೀನು ಚಟ್ನಿ ತಗೊಂಡು ಚೆಲ್ಬಿಟ್ರೆ ನಿಲ್ಲಿಸಿ ನಾವು ಒಗ್ಗರಣೆ ಹಾಕೋದು ಇಟ್ಟಿದ್ದೀವಿ. ಸಾಂಬಾರಿಗೆ ಹಾಕ್ತಾರೆ, ಆಮೇಲೆ ಮೊದಲೇ ಹಾಕ್ತಾರೆ, ಯಾವಾಗಾದ್ರೂ ಹಾಕ್ತಾರೆ. ಒಟ್ಟಲ್ಲಿ ನಾವು ಮಾಡೋ ಸ್ಟೈಲ್ ಇರ್ತದೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ, ತಗೊಂಡು ಚೆಲ್ಬಿಡ್ತಾರೆ. ಚಟ್ನಿ ಚೆಲ್ಲದೆ ಸಾಂಬಾರು ಚೆಲ್ಲದೆ ಅದು ಒಗ್ಗರಣೆ ಹಾಕೊಳ್ತಿದ್ದೀವಿ ಆಗುತ್ತಾ? ಆ ಥರ ಕಸ್ಬಿಟ್ಟಿದ್ವಿ. ಏನಂತ ಎಲ್ಲ ಆಯಿತು. ನನ್ನ ಕೃಪೆಯಲ್ಲಿಗೆ ಸಾಕು ಅಂತ ಹೇಳೋದು. ಆತನ ಪ್ರೀತಿ ರಸ ಹೇರಳವಾಗಿ ಸುರಿದಿದೆಯಲ್ಲ. ಏನೇನು ಗೊತ್ತಾ? ನನ್ನ ಪ್ರೀತಿ ಮಾಡೋದು ಯಾವ ಏನು ಹೇಳಿದೆ? ನೀನೇ ಹೇಳ್ತೀನಿ ಬೈಬಲ್ ಅಂತ ಏನು ಓದ್ದೆ ನೀನು? ನೋಡಿ, ದೇವರನೀಗ ಇದು ಓದಿ ಬೈಬಲ್ ಓದಿರಿ ಯಾರಿಗೆ ತಾನೇ ಗೊತ್ತಿಲ್ಲ. ಇಡೀ ಲೋಕದಲ್ಲಿ 400 ಕೋಟಿ ಜನ ಮೇಲೆ ಕ್ರಿಶ್ಚಿಯನ್ ಇದ್ದಾರೆ. ಒಬ್ಬೊಬ್ಬರು ಗೊತ್ತಿದ್ರು. ಕೀರ್ತನೆ 46, 1, 2 ಲೋಕಕ್ಕೆ ಗೊತ್ತು. ನೀವು ಗೊತ್ತಾ? ನನಗೆ ಯಾರು ಇಲ್ಲ. ಏನರ್ಥ? ನೀನು ಅವಾಗ ಬರ್ಬಾರ್ದು, ಯಾರು ಬೇಡ ಬಿಡಪ್ಪ ಅವನಿಗೆ. ಆಮೇಲೆ ಕೀರ್ತನೆ ಜ್ಞಾನೋಕ್ತಿ 1ಕ್ಕೆ ಬಂದು ನೀವು ನಾನು ಕರೆದಾಗ ನೀವು ಕಿವಿಗೊಂಡಿಲ್ಲ ಅಲ್ವಾ? 22, 23, 24 ನೋಡಿ ನೀವು ಓದ್ಕೊಳ್ಳಿ. ನೀವು ಕರೆದಾಗ ನಾನು ಕಿವಿ ಕೊಡಲ್ಲ. ನಾನು ನೋಡಿ, ನಿಮ್ಗೆ ಅವಕಾಶ ಇದೆ ದೇವರ ಪ್ರೀತಿ ಮಾಡೋಕ್ಕೆ. ಈಗ 10:46 ಮಾರ್ಕ ಆ ಕೂಡ ಏಸಪ್ಪ ಹಾದು ಹೋಗ್ತಿದ್ದಾರೆ. ಅದೇ ಚಾನ್ಸ್, ಲಾಸ್ಟ್ ಚಾನ್ಸ್ ನನಗೆ ಬರ್ತಿಲ್ಲ. ಜೀವನದ ಲಾಸ್ಟ್ ಚಾನ್ಸ್ ಕೇಳಿಸ್ಕೊಳ್ಳಿ. ಅದು ಈಗಲೂ ಓದಿದ್ರಿ ಅವ್ರಿಗೆ. ಇಲ್ಲೇ ನೀವು ನಿಮ್ಮ ಕಣ್ಣು ಮುಂದೆ ಎಷ್ಟು ಜನ ಬದುಕಿಲ್ಲ ಚೆಕ್ ಮಾಡಿ. ನಾವು ಸುಮ್ಮನೆ ಚೆಕ್ ಮಾಡಿದ್ವಿ. ರಾಧಾ ಹೇಳಿದೆ, ಹರೀಶ್ ಅಂತ ಹೇಳಿದೆ, ವಸಂತ್ ಕುಮಾರ್ ಮಗ. ನೀವು ಇವತ್ತಿಲ್ಲ ನಿಮ್ಮ ಮಧ್ಯದಲ್ಲಿ ಅವರೆಲ್ಲ ಗಟ್ಟಿಗಿದ್ದವರೇ. ಅವರು ಕಲ್ಲು ಥರ ಇದ್ದವ್ರು ಕೇಳಿದ್ವಿ. ನಮ್ಮ ನಿಮ್ಮಿಂದ ಗಟ್ಟಿಗಿದ್ದವ್ರು ಹೇಳ್ತಾರೆ ನನಗೆ. ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಅವರು ಯೋಚನೆ ಮಾಡಿದ್ವಿ. ಏನು ಗೊತ್ತಾ? ಅವ್ರ ಆತ್ಮಗಳು ಕೂಗೋದು ಹೇಳ ನನಗೆ. ಯಾಕಂದ್ರೆ ವಿಡಿಯೋ ಆಗ್ತೀನಿ, ಬೇಕಾದ್ರೆ ಆಡಿಯೋ ಮಾಡ್ತೀನಿ. ಮೈ ಮೇಲೆ ಬಂದು ಬಿಡಿಸಿದ್ವಿ ನಾವಲ್ವಾ? ಇನ್ನೊಂದು ಚಾನ್ಸ್ ಸಿಕ್ಕರು ಸಾಕು ಅಂತಾರೆ, ಸಿಗಲ್ಲ. ಆತ್ಮಗಳು ಹೇಳ್ತಾವೆ ಗೊತ್ತಾ ನಿಮಗೆ? ದುರಾತ್ಮ ಆಗಿ ಇನ್ನೊಂದು ಚಾನ್ಸ್ ಕೇಳ್ತಾವೆ. ಯಾಕಂದ್ರೆ ಆಡಿಯೋ ಆಗ್ತೀನಿ ಮೀನ ಅಂತ ಇದೆ ಅದು ಆಯ್ತಾ? ಇದೊಂದು ಚಾನ್ಸ್. ನಾನು ಏಸನ್ನು ನಂಬರ್ತೀನಿ, ಚಾನ್ಸ್ ಸಿಕ್ಕಲ್ಲ. ಈ ಶರೀರದಲ್ಲಿ ಇರುವಾಗಲೇ ಅರಿಕೆ ಮಾಡಬೇಕು. ಈ ಶರೀರದಲ್ಲಿ ನಿಮ್ಗೆ ಇಷ್ಟ ಬಂದಾಗ ಏನೋ ಮಾಡಕ್ಕೆ ಬರ್ತಿರ್ತೀಯ ನೀನು, ಆಯ್ತಾ? ಈಗ ಆದರೆ ಒಂದು ದಿನ ಬರುತ್ತೆ ನೀನೇನು ಮಾಡೋಕ್ಕಿಲ್ಲ. ಇಲ್ಲ ಒಂದು ಪರಲೋಕ, ಇನ್ನೊಂದಿರೋದು ದಾರಿ ಇರುತ್ತೆ, ಒಂದೇ ಒಂದು ನರಕ, ಎರಡೇ ಇರ್ತದೆ, ಬೇರೆ ದಾರಿ ಇಲ್ಲ ಮಧ್ಯದಲ್ಲಿ. ಆಮೇಲೆ ನಾನು ಅನ್ಕೊಳ್ಳೋದು ಸುಲಭ ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಅದೇನು ಒಳ್ಳೆ ಪದ ಅಲ್ಲ. ನಿಮ್ಮ ಜೀವನ ತುಂಬ ಕೇರ್ಫುಲ್ಲಾಗಿ ಮಾಡಿಕೊಳ್ಳೋದು, ಆತ್ಮದಲ್ಲಿ ತುಂಬ ವಿಚಾರ ಆಯ್ತಾ? ನಾವು ಈಗ ಅದೇ ಫ್ರೀ ವಿಲ್ಗೆ ಬರಬೇಕಾಗುತ್ತೆ. ಫ್ರೀ ವಿಲ್ ಅಂದರೆ ನಿನ್ನ ಆಯ್ಕೆ ಅದು, ನಿನ್ನ ಆಯ್ಕೆ ಅದು. ಅನನ್ಯ ಸಫೇರ್ ಅವ್ರ ಆಯ್ಕೆ ಅದು, ಅವ್ರ ಆಯ್ಕೆ ಅದು. ಏನು ಬೇಕಾದ್ರೂ ಮಾಡ್ಬೋದು. ಆದರೆ ದೇವ್ರನ್ನ ಫೇಸ್ ಮಾಡಬೇಕಾದ್ರೆ ಬಂದಾಗ
ರಿಯಾಲಿಟಿ ಫೇಸ್ ಮಾಡ್ಬೇಕಾದ್ರೆ ಬಂದಾಗ ಅವಾಗ ಅದು ಜೀವ ಹೋಗ್ತಾರೆ. ಅಲ್ಲೇ 5ನೇ ಅಧ್ಯಾಯ ತೆಗೆದು ನೋಡಿ, ಅಪೊಸ್ತಲರ ಕೃತ್ಯಗಳು 5 ಇದೆ, ಅಲ್ಲೇ ಅವರೇನು ತುಂಬ ವಯಸ್ಸಾದರೇನಲ್ಲ, ಅದು ಸಾಮಾನ್ಯ ಜನೇನಲ್ಲ, ಅವರು ಸಾಮಾನ್ಯ ಇಲ್ಲ. ಇಡೀ ಪ್ರಾಪರ್ಟಿ ಮಾಡಿದ್ರೆ ದೇವರಿಗೆ ಕೊಡಕ್ಕೆ ಸಫೈರ್ ಅಂತ ಹೇಳೋದು. ಬೈಬಲ್ ಹೇಳ್ತಾರೆ, ನಿನಗೆ ಮೊದಲು ನಿಂದೆ ಆಮೇಲೂ ನಿಂದೆ ಇತ್ತಲ್ಲ, ಇನ್ನು ಓದಿ ಬಂದಿರೋದಿಲ್ಲ. ಅಂದ್ರೆ ಅವ್ರಿಗೆ ಅವರೇ ವಂಚನೆ ಮಾಡ್ತಾರೆ. ಅದು ನೇರವಾಗಿ ಕೊಡೋ ವಿಚಾರ ಬರುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಕೊಡೋ ವಿಚಾರ ಅಂದರೆ ಅದೇ ಮೆಷರ್. ಹಳೆ ಒಡಂಬಡಿಕೆಯಲ್ಲಿ ಮಲಾಕಿ 10 ದಶಮ ಭಾಗ ಅಲ್ವಾ, ಹೊಸ ಒಡಂಬಡಿಕೆಯಲ್ಲಿ ನೋಡಿ ಕೊಡೋ ಮೆಷರ್ ಅದು. ಅದು ಪೇತ್ರನ ಬಳಿ ಇದೆ ಮೆಷರ್. ನೀವೇನಾದ್ರು ಪರ್ಸೆಂಟೇಜ್ ಕೇಳೋದಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಹಳೆ ಆ ದಾವೀದನೇ ನಿನಗೆ ಕೊಟ್ಟೆ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಅದು ಇಲ್ಲಿ ಬರ್ಬೇಕ 1 ರಿಂದ 3 ಏನಾಯ್ತು, ಎಂತ ಹೋರಾಟಗಾರರು ಬರಲಿ. ಪಾಸ್ಟರ್ ಹೋರಾಟ ತಪ್ಪಿಸ್ಕೊಳ್ಳೋ ದಾರಿ ಇದೆಯಾ? ಇದೆ. ನೀನೇನು ನಡ್ಕೊಳ್ಬೇಕು, ನೀನೊಂದು ಜೀವಿಸ್ಬೇಕಷ್ಟೇ. ಆಯ್ತಾ? ಪ್ರತಿ ಮ್ಯಾಚ್ ಸೆಂಚುರಿ ಹೊಡಿಬೇಕು. 50 ವರ್ಷ ಆದ್ರೂ ಆಡ್ತಾ ಇರ್ತೀವಿ, ರಿಟೈರ್ಮೆಂಟ್ ಯಾರಾದ್ರು ವೆಸ್ಟ್ ಇಂಡೀಸ್ ಮನೇಲಿ ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲ ಯಾವ್ದಾದ್ರು ಕ್ಲೈವ್ ಲಾಯ್ಡ್ ಅಂತ ಹೊಡಿತೀವಿ, ಕೇಳಿದಾರಲ್ವೇ? ಕ್ಲೈವ್ ಲಾಯ್ಡ್ 47ನೇ ವಯಸ್ಸಲ್ಲಿ ಆಡ್ತಾ ಇದ್ದಾರೆ ಕ್ರಿಕೆಟ್. 35ಕ್ಕೆ ಓಡಿಸ್ಬಿಡ್ತಾರೆ, ಈಗ 40ಕ್ಕೆ ಓಡಿಸ್ಬಿಡ್ತಾರ. 47ನೇ ವಯಸ್ಸಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾವ. ಇಷ್ಟೊತ್ತರ ಇದ್ದ ಅವನು ಬಾಲ್ ಹೊಡೆದ್ರೆ ಬಾಲ್ ಸ್ಟೇಡಿಯಂ ಆಚೆ. ಅವನಿಗೆ ಬೌಲಿಂಗ್ ಮಾಡೋಕ್ಕೆ ಎದುರ್ಕೊಳ್ಳೋರು ಅವನಿಗೆ. ಮನೆಲ್ಲ ಹೊಡೆದು ನೋಡ್ರಿ ನೀವು, ಇದೆ ಮ್ಯಾಚ್ ಒಂದೇ ನಿಮಗೆ ವಿಡಿಯೋ ಇದ್ದಲ್ಲ ಇಲ್ಲ ಅಂತ ಭಯ ಅನ್ನೋದು ಇಲ್ವೇ ಇಲ್ಲ ಅಂತ. ನೀವೇನೋ ಬಾಲೆಲ್ಲ ಆಗ್ತಿರಲಿಲ್ಲ, ಹೆಲ್ಮೆಟೇ ಇಲ್ಲ, ಬಾಲ್ಗೆ ಗುತ್ತಿ ನಿಂತ ನಾವು ಆ ಥರದ ವ್ಯಕ್ತಿಗಳು. ಹಲ್ಲೆಲೂಯಾ. ಈಗ ನೀವು ಯೋಬನ ಗ್ರಂಥದಲ್ಲಿ ಕೊನೆಗೆ ಹೋದ್ರೆ ಮೋಸ್ಟ್ಲಿ 39 ಆದರೆ ದೇವ್ರು ವರ್ಣಿಸ್ತಾ ಇದ್ರಿ. ದೇವ್ರಿಗೆ ಇಷ್ಟ ನೋಡ್ರಿ ಕೆಲವು ವರ್ಣಿಸಕ್ಕೆ. ನಾನು ಇದನ್ನು ವರ್ಣಿಸ್ತಾನೆ ಇರಲ್ಲ ಅಂತಾರೆ. ಒಂದು ಮೊಸಳೆನ ಲಿಬಿಯಾತನ ಅಂತ ಬರೆದಿದೆ. ಮೊಸಳೆಗಿಂತ ಮೇಲೆ ಮಾನ್ಸ್ಟರ್ ಅಂತ. ಮಾಮೂಲಿ ನೀವು ನೋಡೋ ಮೊಸಳೆಗಳಲ್ಲ, ಅದು ಭಯಾನಕವಾದದ್ದು. ಆಮೇಲೆ ನೀರಾನೆ ಹೇಳ್ತಾರಲ್ವ, ಇನ್ನೂ ಪ್ರಾಣಿ ಹೇಳ್ತಾರೆ. ಒಂದು ಮೊಸಳೆ ಹೇಳ್ತಾರೆ, ಲಿಬಿಯಾತನ ಅಂತಿದೆ. ಅಂದರೆ ಮೊಸಳೆಗಿಂತ ಮೇಲೆ, ಇನ್ನು ಮೇಲೆ ಮೊಸಳೆನ ನುಂಗಾಕ್ಬಿಡುತ್ತೆ ಇದು ಅಲ್ಲಿ ಥರ, ಆ ಥರದ್ದು ಹೇಳಿದವರು. ಅದನ್ನು ವರ್ಣಿಸ್ತಾ ಇರೋಕ್ಕಾಗದೆ ಹೇಳ್ತಾರೆ ಅಲ್ವಾ. ನೀರಾನೆ ಇನ್ಯಾವುದು ಪ್ರಾಣಿ ಇದೆ? 2. ಇನ್ನೊಂದು ಯಾವುದು? ಮೊಸಳೆ ಆಯಿತು. ಇದು ಇನ್ನೊಂದು 3ನೇ ಯಾವುದು? ಆಯ್ತಾ? ನಾನು ಹೇಳ್ತೀನಿ ಕೇಳಿ, ನಿನ್ನನ್ನ ನನ್ನನ್ನ ದೇವ್ರ ಥರನೇ ಮಾಡು. ಆ ಮೊಸಳೆ ಯಾವ ಲೆಕ್ಕನ ಅಂತ ಮೊಸಳೆನ ಏನಾದ್ರು ವಿಡಿಯೋಗಳು ನೋಡಿರ್ತೀರ, ಒಂದು ಕೈಯಲ್ಲಿ ಎಂಥದ್ದು ಇಲ್ಲದೆ ಹಿಡ್ಕೊ ಬರ್ತಾವ. ಆ ನೀರೊಳಗೆ ಇಳಿದು ಅದನ್ನ ತಪ್ಕೊಂಡು ಎಳ್ಕೊಂಬಂದು ಆಚೆ ತಂದು ಹಾಕ್ತಾನೆ ನೋಡ್ರಿ. ಅದು ದೊಡ್ಡದು ಸಣ್ಣ ಪಡ್ದಲ್ಲ ಅದು. ಅಂದ್ರೆ ಮನುಷ್ಯನಿಗೆ ಎಲ್ಲವನ್ನ ನೀನು ಅಧೀನ ಮಾಡಿ. ಆನೆನ ನೋಡಿ ಒಂದು ಸಣ್ಣ ಗಡ್ಡಿ ಇಟ್ಕೊಂಡು ರಾಡ್ ಇಟ್ಕೊಂಡು ಹೆಂಗಾಗ್ತದೆ ಆಯ್ತಾ? ಎಂತ ಪ್ರಾಣಿ ಇಲ್ಲಿ ಅದನ್ನ ನೀವು ಫಾರೆಸ್ಟ್ ಬಂದು ಹೋಗ್ತಾರೆ. ಈಗ ಇಲ್ಲಿ ಬನ್ನಿ, ಎಲ್ಲಿದೆ ನಾನು? ನೀವು ಯಾವ ಬಂಡೆಯಿಂದ ಒಡೆದು ತೆಗೆಯಲ್ಪಟ್ಟಿದ್ದಾರೆ? ನಿಮ್ಗೊಂದು ಉದಾಹರಣೆ ಹೇಳಿದ್ದೀನಿ, ಯಾರು ನೆನಪಿದೆಯಾ? ಉದಾಹರಣೆ ಹೇಳಿದ್ದೀನಿ. ಒಂದು ಶಿಲ್ಪಿ ಶಿಲೆ ಮಾಡ್ತಾನೆ, ಎಂಥದ್ದು ಮಾಡ್ತಾನೆ, ಏನೊಂದು ಆಕಾರ ಮಾಡ್ತಾನೆ, ಎಂಥದ್ದು ಹೇಳಬಾರ್ದು, ಒಂದು ಶಿಲ್ಬೆ ಹೇಳೋದು ನಾವು. ಶಿಲ್ಬೆ ಮೊನ್ನೆ ಏನು ಹೇಳ್ತೀನಿ ನಾನು ನಿಮಗೆ, ಲ್ಯಾಂಪ್ ಸ್ಟ್ಯಾಂಡ್. ಯಾರಿಗೆ ನೀವು ವಿಮೋಚನಾ ಕಾಂಡ ದೀಪಸ್ತಂಭ, ವಿಮೋಚನಾ ಕಾಂಡ 25ರಿಂದ 31 ಅಥವಾ 33 ತನಕ ಹೋಗ್ಬೇಕು ನೀವು. ಅಲ್ಲಿ ಏನೇನು ಬೇಕು ದೇವರ ಆಲಯಕ್ಕೆಲ್ಲ ಮಾಡೋಕ್ಕೆ ಇಬ್ಬರಿಗೆ ದೇವ್ರ ಜ್ಞಾನ ಕೊಡ್ತಾರೆ. ಆದರೆ ಒಂದು ನೆನಪಿರಲಿ ನಿಮಗೆ, ವಿಮೋಚನಾ ಕಾಂಡ 1ರಲ್ಲಿ ಐಗುಪ್ತರು ಅವ್ರ ಕೇಳಿ ಎಲ್ಲ ಕೆಲಸ ಮಾಡ್ತಿದ್ರು. ಭಾರಿ ಒಳ್ಳೆದಾಯ್ತು. ಐಗುಪ್ತ ಅವಾಗ ಅಮೆರಿಕ ಇದ್ದಂಗೆ, ಯುರೋಪ್ ಇದ್ದಂಗೆ. ಯುರೋಪ್ ಎಲ್ಲ ಅಮೆರಿಕೆಲ್ಲ ಈಗ ಆಗಿರೋದು. ಒಂದೊಂದು ಐಟಮ್ ಅಲ್ಲಿಂದನೇ ಬರೋದಿಲ್ಲ. ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಏನು ನೋಡಿದ್ರೆ ಅಲ್ಲಿಂದನೇ ಬರೋದು ಬಂದು. ಆ ಥರದ್ದು ಈಗಲೂ ಹಂಗೆ. ಈಗಲೂ ಅದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯಾವುದಾದ್ರು ಟೈರ್ ಕಂಪ್ನಿ ಇದೆ, ಮಿಶಿಲಿನ್ ಅಂತ ಟೈರ್ ಕಂಪ್ನಿ ಗೊತ್ತಾ? ಮಿಶಿಗನ್ ಅಂತ ಊರಿಂದ ಬರುತ್ತೆ. ಈಗಲೂ ಅಲ್ಲಿ ಟಾಪೇ ಅವರು ಅಮೆರಿಕದವರು. ಓಕೆ, ಅದಾದಮೇಲೆ ಅವರು ಒಂದೇ ವಿಮೋಚನಾ ಕಾಂಡ ನೀವು 1ಕ್ಕೆ ಬಂದರೆ ಅವ್ರ ಕೈಲಿ ಮಾಡಿಸ್ತಿರೋ ಕೆಲಸ ಯಾವುದೂ ಇಲ್ಲ. ಅದರ್ಥ ಅವ್ರ ಕೈಲಿ ಅನೇಕ ಬೇರೆ ಕೆಲಸನೂ ಕಲ್ತ್ಬಿಟ್ರು ಇರೋಲ್ಲಿ. ಅವೆಲ್ಲ ಇಲ್ಲಿ
ಬಂದಾಗ ಉಪಯೋಗ ಆಗ್ತದೆ ನೋಡಿ. ದೀಪಸ್ತಂಭ ಮಾಡ್ಬೇಕಾದ್ರೆ ಒಂದು ಜಾಯಿಂಟ್ ಬರಂಗಿಲ್ಲ, ಅಲ್ಲಿ ಕಟ್ ಮಾಡಿ ನೋಡಿದೀವಿ ಅದನ್ನ. ಎಷ್ಟು ಕೆಜಿ ಇದೆ ಗೊತ್ತಾ? 34 kg ಅದು. ಈ ಮೊನ್ನೆ ಇವರು ಇಸ್ರೇಲ್ರು ಈಗ ಆಲಯ ಕಟ್ಟಕ್ಕೆ ರೆಡಿ ಆಗಿದಾರಲ್ವಾ, ಆಮೇಲೆ ಈ ದೀಪಸ್ತಂಭ ರೆಡಿ ಮಾಡಿ ಇಟ್ಟಾಗಿದೆ. ಮೊನ್ನೆ ಡಿಸ್ಪ್ಲೇ ಮಾಡಿದ್ರು, ವಿಡಿಯೋ ಫೋಟೋ ಹಾಕಿದ್ರೆ ನೋಡಿದ್ರ, ಡಿಸ್ಪ್ಲೇ ಮಾಡಿದ್ರು ಅದನ್ನು ಹೆಚ್ಚು ಕಡಿಮೆ. ಈಗ ಅವ್ರು ಯಾವ ಸೈಜ್ ಮಾಡಿದ್ರು ಬೇರೆ, ಅವಾಗ ಇವರು 15 ಅಡಿ ಮಾಡಿ ಪಕ್ಕ ಚಿನ್ನದ್ದು. ನನಗೆ ಸದ್ಯ ಒಂದು 300 ಕೋಟಿ ರೂಪಾಯಿ ಆಗುತ್ತೆ ಸರ್. ಅದನ್ನು ಪಬ್ಲಿಕ್ ಇಟ್ಬಿಟ್ಟಿದ್ದಾರೆ, ಇಂಡಿಯಾದಲ್ಲೇ ಇಟ್ಬಿಟ್ಟಿದ್ದಾರೆ. ನೀನು ಪಾಕಿಸ್ತಾನ ಇಟ್ಬಿಟ್ಟಿದ್ರೆ ಎಲ್ಲ ಅಲ್ಲೇ ಪೀಸ್ ಮಾಡಿಬಿಟ್ಬಿಡು. ಎಂಥ ಪೊಲೀಸ್ ಬರಲಿದೆ, ಅದಲ್ಲೇ ಡಿಸ್ಪ್ಲೇ ಮಾಡಿದ್ರು. ಅದು ನೋಡಿದ್ರೆ ಫೋಟೋ ಹಾಕಿದೆ, ವಿಡಿಯೋ ಅಲ್ಲ ಫೋಟೋ ಹಾಕಿದೆ. ಅದನ್ನ ಮೆನೋರಾ ಅಂತ ಅದಕ್ಕೆ ಹೆಸರು, ಲ್ಯಾಂಪ್ ಸ್ಟ್ಯಾಂಡ್. ಅದಕ್ಕೆ ಮೆನೋರಾ ಅಂತ ಕರೆಕ್ಟ್ ವರ್ಡ್. ದೀಪಸ್ತಂಭ ಮಾಡಿಸ್ತಾರೆ ನಮಗೆ. ಬೆಜ್ಜೆಲಿ ಅಥವಾ ಬೆಚ್ಚಲೇಲ ಅಂತ ಹೆಸರು. ಓಹೋ ಲಿಯಾಬ ಇಬ್ಬರಿಗೆ ಸ್ಪೆಷಲ್ ಜ್ಞಾನ, ಅವರಿಗೆ ಸ್ಪೆಷಲ್ ಜ್ಞಾನ ಇದೆ. ವರ್ಡ್ ಇದೆ ಒಂದು, ಯಾವುದು ಏಷ್ಯಾನ್ ಅಂತ ಒಂದು ವರ್ಡ್ ಇದೆ. ಇದು ಸಹ ಅಂದ್ರೆ ಅಲ್ಲಿ ಅದನ್ನೆಲ್ಲ ಟೈಮ್ ಇಲ್ಲ ನನಗೆ, ಅದನ್ನೆಲ್ಲ ಹೇಳಕ್ಕೆ ಟೈಮ್ ಇಲ್ಲ. ಅಲ್ಲಿ ಇಂಥ ಜ್ಞಾನಗಳು ಮಾತಾಡೋದಲ್ಲ, ಈ ಥರ ಜ್ಞಾನ ಇಲ್ಲ. ಇದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರು ಇದು ಈ ಥರ ಜ್ಞಾನಗಳೆಲ್ಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಆಗೋದು ಏಷ್ಯಾನ್ ಅಂತ ಬನ್ನಿ. ಸುಜ್ಞಾನ ಶ್ರೇಷ್ಠರು ಈ ಸತ್ಯಾಲೋಚನೆ ಎಲ್ಲ 28, 29 ಓದಿದ್ರು. 28, 29 ಓದಿ. ಅದು ಸರಿ ನೆನ್ಪಿಟ್ಕೊಳ್ಳಿದ್ರಿ. ಇದು ನಿಮ್ಮ ಮಕ್ಕಳಿಗೆ ಮಾತಾಡಬೇಕಿದೆ, ನೀವು ಮಾತಾಡ್ಕೋಬೇಕು ನೋಡಿ. ಚಿಕ್ಕ ಮಕ್ಳಿಗೆ ಓದೋಕೆ ಹೇಳಿಲ್ಲ ಬೇಡ, ನೀವು ಮ್ಯಾರೇಜ್ ಆಗಿದ್ರೆ ಯಾರು ಓದ್ಬೇಡಿ. ಚಿಕ್ಕ ಮಕ್ಳಿಗೆ ಓದಿಸಿ ಯಾರು ಬಿಟ್ಬಿಡಿ, ಬೇಡ ಎಲ್ಲ ಓದ್ಬೇಡಿ. ಯಾರು ಮಕ್ಕಳು ಓದೋ ಮಕ್ಕಳು ಓದ್ಬೇಕು, ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ಬೇಕು. ಸಂಭ್ರಮ ಓದ್ಲಿ, ಇಲ್ಲಾರು ಕೇಳ್ಬಿಡಿ, ಅವ್ರು ಕೇಳ್ಬಿಡಿ, ಓದಿ ಮಕ್ಕಳು ಕೇಳೋದು. ಈ ವಿವೇಕವು ಸಹ ಜೋರಾಗಿ ಈ ವಿವೇಕವು ಮಾತಾಡ್ಬಾರ್ದು, ಶಬ್ದ ಕೇಳಿಸ್ಕೊಂಡು ಅಂದಿಶ ಮುಂದೆ ಬನ್ನಿ. ಇಲ್ವಾ ನನ್ನ ಕಣ ಕಡೆ ಅವಳೇ ಓದ್ತಾರೆ. ನೀನು ಯಾಕೆ ಓದ್ಕೊಂಡಿದ್ದೆ, ನೀನೇ ಓದ್ಬೇಕು. ಅದಕ್ಕೆ ಓದ್ಬೇಕು. 28 ಕೊನೆ ವಾಕ್ಯ, 29, 28, 29 ಓದಿದ್ರು. ತೆಗ್ದಿವಿ ಅಷ್ಟೊಂದು ಬೇರೆ ಓದ್ತಾ ಇರಿ ಹಂಗೆ ಮನಸ್ಸಲ್ಲಿ. 3-4 ದಿನ ಓದೋದು, ಬೇಗ ಓದು. ನೀವು ಓದೋ ತನಕ ಮುಂದೆ ಹೋಗಲ್ಲ. ಶಬ್ದ ಬರಬೇಕು. ಇದೊಂದು ನೀವು ಓದುವಾಗ ಕೇಳಿ, ಪಕ್ಕ ಇರೋರು ಒಬ್ಬರಿದ್ರೆ ಮೆತ್ತಿಗೆ ಓದ್ಬೋದು. ಅವಾಗ ಹಚ್ಕೊಳ್ಳೋದೇ ಬೇಡ, ಅಲ್ಲ ಕಿಚ್ಚೋದೇ ಬೇಡ. ಎಷ್ಟು ಜನ ಇದ್ದಾರೆ ಇಲ್ಲಿ? ಅದು ನಿನಗೆ ಬಿಡುಗಡೆ ಬೇಕು. ಎಷ್ಟು ಜನ ಅವರಿಂದ ನಿನಗೆ ಅದು ಶಬ್ದ ಕೇಳಿಸ್ತಾ ಇದ್ದ ಅಂತ ಅದು ನಿನಗೆ ಬಿಡುಗಡೆ ಬೇಕು. ಕೆಲವರಿಗೆ ಮೊನ್ನೆ ಯಾರಿಗೆ ಮಾತಾಡ್ತಾ ಇದ್ದೀವಿ, ಯಾರಿಗೆ ಇಲ್ಲೇಗೌಡ್ರಿಗ ಅವ್ರಿಗೆ ಆಮೇಲೆ ಗೊತ್ತಾಯ್ತು ಕ್ಯೂ ಕೇಳೋದು. ಮಾತಾಡ್ತಾ ಇದ್ದ ವ್ಯಕ್ತಿ ಕ್ಯೂ ಕೇಳೋದು. ಜನ ಓದಿ ಒಂದು ಮುಂದೆ ಓದಿ. ಈ ವಿವೇಕವು ಸಹ ಪ್ರತಿ ವಿಷಯಾಲೋಚನೆ ಪರನು ಸುಜ್ಞಾನ ಶ್ರೇಷ್ಠನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನಿಂದಲೇ ಉಂಟಾಗಿದೆ. ಬೈಬಲ್ ಓದಕ್ಕೆ ಕೇಳಿದಾಗ ಅರ್ಧ ನಿಮಿಷ ಟೈಮ್ ಇರುತ್ತೆ, ಅವಾಗ ಹೋಗ್ಕೋಬೋದು. ಹೌದಾ? ಇವೆಲ್ಲರಿಗಿಂತ ಲೀಸ್ಟ್ ನಾನಿದ್ದು ನಮ್ಮ ಸ್ಕೂಲಲ್ಲಿ. ನನಗೆ ಒಂದು ಸಲ ಹಿಂದಿನ ಒಂದು ಬಂದೇ ಇತ್ತು. 8th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ತನಕ ನಮಗೆ ಭಾರಿ ಪ್ರಿಯರಿದ್ರು. ಅದರಿಂದ ನಮಗೆಲ್ಲ ಪ್ಲೇಸರ್ ಇದ್ದವು. ನಾವು ಆ ಸ್ಕೂಲಲ್ಲಿ ಇಟ್ಟಿದ್ರು.
ಸ್ಟ್ಯಾಂಡ್ ಬಂದ ಕನ್ನಡ ಪಂಡಿತರು ಬಂದರು, ನನ್ನ ಮಾತ್ರ ಪೇಪರ್ ತಿಂದಿಲ್ಲ. ಎಲ್ಲರಿಗೆ ಕೊಟ್ಟಿದ್ದಾರೆ. ಅವಾಗ 50-55 ಜನ ಇರುವ ಒಂದೊಂದು ಸೆಕ್ಷನ್, 5 ಸೆಕ್ಷನ್ ಒಂದು ಸೆಕ್ಷನ್ ನಮ್ಮ ಕಾಲೇಜ್ ಸ್ಕೂಲಲ್ಲಿ. ನನಗೆ ಮಾತ್ರ ಗೊತ್ತು, ಅವ ಫೋನ್ಗೆ ಸಿಟ್ಟು ಬಂದರೆ ಚಿಂದಿ ಮಾಡ್ಬಿಡ್ತಾರೆ ನಿಮ್ಮನ್ನ. ಸಿಟ್ಟು ಬರದೇ ಇರುತ್ತಾ ಅವನಿಗೆ? ನಂದು ಯಾಕೆ ಬಂದಿಲ್ಲ, ಓದಕ್ಕಾಗಿಲ್ಲ ನನ್ನ ಉತ್ತರಗಳು ಅವ್ರಿಗೆ. ಆಮೇಲೆ ನಾನು ಮೆತ್ತಿಗೆ ಹೋಗಿ ಓಸಿ ಹೊಡೆದು ಏನಾದರೂ ಮಾಡಿ ಅದು 9 ಮಾರ್ಕ್ಸ್ ಹಾಕ್ಸ್ಬೇಕಲ್ಲಿ, 8 ಮುಕ್ಕಾಲು ಹಾಕ್ಸ್ಬೇಕಲ್ಲಿ. ಅಂದರೆ 100ಕ್ಕೆ 35 ಬರುತ್ತೆ, 8 ಮುಕ್ಕಾಲು ಅಂದರೆ ಹಿಂಗ ಬಂದ 8 ಬಂದ್ಬಿಡೋದು. ಯಾಕಂದ್ರೆ ಅಲ್ಲಿ ಒಂದು ಮಿಸ್ಟೇಕ್ ಇದ್ರೆ ಎಲ್ಲ ಆನ್ಸರ್ ರಾಂಗ್. ನಮ್ಮ ಕಾಲದಲ್ಲಿ ಒಂದು ಮಿಸ್ಟೇಕ್ ಇದ್ರೆ ಆನ್ಸರ್ ರಾಂಗ್. ಹಿಂಗೆ ಗೀತ್ ಬಿಡ್ತಾರೆ, ಅರ್ಧೇ ಹೋಗುತ್ತದೆ ಆನ್ಸರ್ ಶೀಟ್, ಹಂಗೆ ಗೀತಾನು. ಅದು ಹೆಂಗೋ ಮಾಡಿ 9 ಮಾರ್ಕ್ಸ್ ಹಾಕ್ಸ್ಕೊಂಡು ಮೆತ್ತಿಗೆ ಓಸಿ ಹೊಡಿಸ್ಕೊಂಡು ಬರೋದು. ಅಲ್ಲೆಲ್ಲೂಯ್ಯ. ನಾನು ನಿಮಗೀಗ ಇಂಗ್ಲೀಷ್, ಹಿಂದಿ, ಕನ್ನಡ ಆರಾಮಾಗಿ ಈಸಿಯಾಗಿ 3 ಭಾಷೆ, ನೀವು ಯಾವ್ದಾದ್ರು ಸೌತ್ ಇಂಡಿಯಾ ಲ್ಯಾಂಗ್ವೇಜ್ಗಳು ಮಾತಾಡಿ, ಇಂಗ್ಲೀಷ್, ಹಿಂದಿ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ತೆಲುಗು ಇರ್ಬೋದು, ಆಯ್ತಾ? ಇಂದು ವಸ್ತುಂದಿ, ರಂಡಿ ಇವೆಲ್ಲ ಮಾತಾಡೋದು. ಅದನ್ನ ಕನ್ನಡ, ಹಿಂದಿ, ಇಂಗ್ಲೀಷ್ ಮಾತಾಡ್ತೀನಿ. ಯಾವುದೇ ಸೌತ್ ಇಂಡಿಯಾ ಭಾಷೆಗಳು ಯಾವುದು, ಈವನ್ ಅದು ಯಾವುದು ಕೊಂಕಣಿನೂ ಚೂರು ಬಿಟ್ಬಿಡ್ತೀನಿ. ಅದನ್ನು ಇನ್ನು ತುಳುವೆಲ್ಲ ಏನು ಚಿಂತೆ ಇಲ್ಲ. ಓಕೆ, ಇಲ್ಲಿ ಬನ್ನಿ ನೀವು ವಿವೇಕ. ಈಗ ಸ್ಟ್ರೈಟ್ ಆಗಿ ನೀವು 1 ಕೊರಿಂಥಿಯ 1ನೇ ಅಧ್ಯಾಯದಲ್ಲಿ ನೆನಪಿದೆಯಾರು ಹೇಳ್ತೀರಾ? 29-30 ನೆನಪಿದೆಯಾರು? ಈಗೆಲ್ಲ ಅಡಕವಾಗಿದೆ ಕೇಳಿ. ಈಗ ಇದು ನೋಡಿ, ಈ ಥರ ನೋಡಿದಾಗ ಸ್ಟ್ರೈಟ್ ತಂದು ನೀವು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನಲ್ಲಿ ಅದು ಪೂರ್ತಿ ಆಗುತ್ತದೆ. ಯಾವುದೇ ಅದು ಹೊಸ ಒಡಂಬಡಿಕೆ ಕ್ರಿಸ್ತ, ಕ್ರೈಸ್ಟ್ ನೇಮ್ ಇಟ್ಸೆಲ್ಫ್ ಇಸ್ ದ ರೆವಲೇಷನ್. ಸಕಲವು ಕ್ರಿಸ್ತನಲ್ಲೇ ಅಡಕಾಗಿರೋದು. ಈಗ ಸರಿ, ಈಗ ಯಾಕಂದ್ರೆ ದೇವ್ರದ್ದೆಲ್ಲ ಈಗ ಟ್ರಾನ್ಸ್ಫರ್ ಆಗಿದೆ. ಈಗ ನೀವು ಡ್ಯಾಡಿನ ಅಪ್ರೋಚ್ ಮಾಡೋದು ಅಷ್ಟು ಸುಲಭ ಇಲ್ಲ. ನನ್ನ ಅಪ್ರೋಚ್ ಮಾಡೋದು ಸುಲಭ. ನೀವು ನನ್ನ ತನ್ನ ತುಪ್ಪನ್ ನೋಡಿ ಈಸಿಯಾಗಿ ತುಪ್ಪನ್ ವಾಕ್ಯ ಯಾಕೆ ಇಷ್ಟ ಅಂತ ಹೇಳ್ತಾರೆ ನೀವು? ಅವ್ರು ವಾಕ್ಯ ಬಿಟ್ಟರೆ ಬೇರೆನೂ ಮಾತಾಡೋದು. ನಾವೆಲ್ಲ ಬೇರೆದೆಲ್ಲ ಜಾಲಾಡ್ತೀವಲ್ಲ ನಿಮಗೆ, ಅದಕ್ಕೆ ನಿಮಗೆ ಇದೆ ಅಲ್ಲ. ಅವ್ರು ಹೇಳೋದು ಹೇಳಲ್ಲ ಬೇರೆದಲ್ವಾ, ಆ ಥರ ಇರ್ತದೆ. ಅದಕ್ಕೆ ನಿಮಗೆ ಇಷ್ಟ ಗೊತ್ತ. ನಿಮಗೆ ಆ ಮಕ್ಕಳ ಮೂಲಕನೋ ಅಥವಾ ಈ ಒಂದು ಶೋಭ ಮೂಲಕ ನಿಮಗೆ ಅಪ್ರೋಚ್ ಮಾಡೋದು ಸುಲಭ ನನ್ನ, ಆಯ್ತಾ? ಈ ಥರ ಇರ್ತದೆ. ಹಂಗೆ ನೀವು ಸೃಷ್ಟಿಕರ್ತನ ದೇವರು ಎಸ್ ನೋ ಅಷ್ಟೇ. ಯೆಹೋವಾ ಎಂಬ ನಾಮದಲ್ಲಿ ಆರಾಧಿಸಲಾಗ್ತಿರ್ತಲ್ವಾ? ನಿಮಗೆ ಡ್ಯಾಡಿ ತುಂಬಾ ಸ್ಟ್ರಿಕ್ಟ್ ಡ್ಯಾಡಿ ಅಂದ್ರೆ ನೀವು ಅಲಾಡ ಟ್ರಂಪ್ ಗೊತ್ತಾ ನಿಮಗೆ? ಟ್ರಂಪಿಗೆ ಎಷ್ಟು ಜನ ಮಕ್ಕಳು? ಅವರಿಬ್ರು ದೊಡ್ಡವರಿದ್ದಾರೆ ನೋಡಿ. ಒಂದು ಅವನೇ ಸೇರಿ ಬಿಟ್ಟಿದ್ದಾನೆ, ಜೂನಿಯರ್ ಡೊನಾಲ್ಡ್ ಟ್ರಂಪ್ ಅಂತ ಹೆಸರು. ಒಂದು ಇನ್ನೊಬ್ಬ ಎರಿಸ್ ಅಂತ, ಇನ್ನೊಂದು ಚಿಕ್ಕವನು ಬ್ಯಾರನ್ ಟ್ರಂಪ್ ಅಂತ ಅಲ್ವಾ? 2 ಜನ ಹೆಣ್ಮಕ್ಳು, ಒಟ್ಟು 5 ಜನ ಮಕ್ಕಳು ಅಲ್ವಾ? ಆ ದೊಡ್ಡವರು ಈಗಲೂ ಸುಮ್ಮನೆ ಅಬ್ಸರ್ವ್ ಮಾಡಿ ವಿಡಿಯೋದಲ್ಲಿ ಡ್ಯಾಡಿ ಹತ್ರ ಹೆಂಗೆ ನಡೀತಾರೆ. ಸುಮ್ಮನೆ ಮೊನ್ನೆ ಫೋನ್ ಮಾಡಿದ್ರಂತೆ, ಟ್ರಂಪ್ ಪ್ರೆಸಿಡೆಂಟ್, ಹಾಲಿ ಪ್ರೆಸಿಡೆಂಟ್, ನಿಂದು ಅತಿ ಆಯಿತು ಹುಷಾರಂತೆ. ಯಾರಿಗೆ? ಮಗನಿಗೆ ವಾರ್ನ್ ಮಾಡ್ತಾ ಇದ್ದೆ. ಮಗನಿಗೆ ನನ್ನ ವಯಸ್ಸಿದೆ ಆಲ್ಮೋಸ್ಟ್. ಆ ಟ್ರಂಪ್ ಮಗನಿಗೆ ನನ್ನ ವಯಸ್ಸಿದೆ ಆಲ್ಮೋಸ್ಟ್. ಯಾರು ಟ್ರಂಪ್ ವಾರ್ನ್ ಮಾಡ್ತಾ ಇರೋದೇನಂತ? ನಿಂದು ಓವರ್ ಆಯ್ತು, ನಿಂದು ಇದೆಲ್ಲ ನಡೆಯೋದಿಲ್ಲ. ಹಿಂಗೆ ಮಾಡಿರೋದು ಟ್ರಂಪ್. ಯಾರಿಗೆ? ನೀವು ಹೇಳ್ಬೋದು ಮಗ ಅಪ್ರೋಚ್ ಮಾಡೋಕ್ಕಾಗಲ್ಲ, ಡ್ಯಾಡಿ ಹೇಳಾಯ್ತಲ್ವಾ? ಮಗ ಏನು ಮಾಡ್ದ? ಆ ದೊಡ್ಡ ಮೀಟಿಂಗಲ್ಲಿ ಇಂಥ ದಿನ ಕಾಲ್ ಮಾಡಿದ್ರೆ ಎದುರಿಸ್ತಾ ಇದ್ರು, ನಾನು ಎದುರು ಬಿಡ್ತೀನಿ ಅಂತ ಹೇಳಿ. ಏನು ಮಾಡ್ತೀನಿ ಈಗ ಅರ್ಥ ಆಯ್ತು ಅವ್ರಿಗೆ? ಮಗ ಎದುರೋದಿಲ್ಲ, ನೀವು ಎದುರಿಸ್ಬೋದು, ಎದುರ್ತಾನ ಮಗ. ಅದೇ ಹಂಗೆ ಆ ದೇವರು ತನ್ನ ಮಗನ್ನ ಕಳಿಸಿದ್ರು. ಈಸಿಯಾಗಿ ನೀವು ಅಪ್ರೋಚ್ ಮಾಡ್ಬೋದು. ಗೊತ್ತಿಲ್ಲ ಅಷ್ಟೇ ನಿಮಗೆ, ಗೊತ್ತಿಲ್ಲ ನಿಮ್ಗದು. ಸ್ಟಾರ್ಟಿಂಗ್ ಅಲ್ಲಿ ನೋಡಿ ದೇವ್ರನ್ನ ಅಪ್ರೋಚ್ ಮಾಡೋದು ಸಾಮಾನ್ಯ ಅಲ್ಲ ಅಲ್ವಾ? ಈವನ್ ಪಶ್ಚಾತ್ತಾಪ ಪಟ್ಟರು ಸುಟ್ಟೋಗ್ಬಿಟ್ರು. ಪಶ್ಚಾತ್ತಾಪ ಪಟ್ಟೆ ಸುಟ್ಟೋಗಿರೋ ಇಷ್ಟ. ನಮ್ಗೆ ಆಶ್ಚರ್ಯ ಆಗುತ್ತೆ, ಹೆಂಗಪ್ಪ ನಡ್ಕೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಅದು ಹಂಗೂ ಆಗುತ್ತೆ. ಅದಕ್ಕೆ ತನ್ನ ಮಗನ ದೇವರು 3:16 ಅದು ವೆರಿ ವೆರಿ ಕ್ರೂಷಿಯಲ್ ಪಾಯಿಂಟ್. ಯೋಹಾನ 3:16 ಇವಾ God so loved the world and he gave his begotten son. परमेश्वर ये दुनिया से इतना 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 प्रेम किया, अपने लौते पुत्र को दे दिया, जो कोई उसको कबूल करेगा नाश नहीं होगा. ಹಿಂದಿ ಅದು ಕನ್ನಡ ಬರುತ್ತೆ. ಅದಕ್ಕೆ ನಾನು ನಿಮಗೆ ಬರ್ದಿರೋದು ಹೇಳೋದು. ನಿಮ್ಗೆ ಯಾವ್ದು ಬರಲ್ಲ ಅದನ್ನೇ ಹೇಳೋದು ನಾವು. ನಮಗೆ ಕಾಂಪಿಟೇಷನ್ ಮಾಡ್ಬಿಡ್ತೀವಿ ಅದನ್ನು ಅಲ್ವಾ? ನಮಗೆ ಕಾಂಪಿಟೇಷನ್ ಮಾಡ್ಬಿಡ್ತಾ ಇವತ್ತಿದು ಯಾವುದು 1 ಕೊರಿಂಥಿಯ 1ರಲ್ಲಿ 29-30 ಎಷ್ಟನೇ ವಾಕ್ಯ? ಅದು ಎಲ್ಲವೂ ಏನೇನು ಅಡಕವಾಗಿದೆ ಕೇಳಿ ಕ್ರಿಸ್ತನಲ್ಲಿ. ಈಗ
ಇವಕ್ಕೆಲ್ಲ ಆಗಲ್ಲ ಕೂರ್ಸ್ಬಿಡೋದು ಬೇರೆ ಮಕ್ಕಳು ತೆಗೆದು ಓದಿ ಬೇಗ ಮಕ್ಕಳು. ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ನಿಮ್ಮನ್ನು ಯಾಕೆ ಆರಿಸ್ಕೊಂಡಿದ್ದಾರೆ? ನನ್ನ ನಿಮ್ಮನ್ನು ಯಾಕೆ ಆರಿಸ್ಕೊಂಡಿದ್ದಾರೆ? ಗಣನೆಗೆ ಬಾರದೆ ಇರೋದು. ಮುಂದಕ್ಕೆ ಎಷ್ಟನೇ ವಾಕ್ಯ ಅದು? 30. ಹೀಗಿರುವ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ತಡಿ. ಕ್ರಿಸ್ತ ಯೇಸು ಅದೆಷ್ಟನೇ ವಾಕ್ಯ ಅದು? 30. ಅಲ್ಲಿಗೆ ಬನ್ನಿ. 30 ಇಟ್ಕೊಳ್ಳಿ ಸರಿಯಾಗಿ ನೋಡಿದ್ರೆ. ಇನ್ನೂ ನಿಮ್ಮಂತ ನೀವು ಒಂಥರ ಅಸಡ್ಡೆಯಾಗಿ ಆಡದಿದೆ ನೋಡ್ರಿ. ನೀನು ಹೋಗೋದು ಹೋಗೋಲ್ಲ. ನೀವು ಓದ್ತಾ ಇರ್ತೀರಾ, ಅಲ್ಲಿ ನನ್ನ ಮಗ ಏನು ಮಾಡ್ತಾ ಇದ್ದಾನೋ, ಅಲ್ಲಿ ಮಗಳು ಏನು ಮಾಡ್ತಾರೋ. ಈಗ ನಿಮ್ಗೆ ಏನೋ ಕೊಟ್ಟಿದ್ದೀನಿ ನಾನು ಬೈಬಲ್ ಓದೋದು. ಈಚೆಗೆ ಮೊದಲು ಒಂದು ಅಧ್ಯಾಯ ಓದಿದ್ದೆ ಹಿಂದಿಂದು. ಇವತ್ತು ನಾನು ಇಲ್ಲಿ ಏಷ್ಯಾ ಹೇಳಿದ್ದೀವಿ, ನಾವೀಗ 28 ಓದಿದ್ದೀವಲ್ಲ, 26 ಓದಿದ್ದೆಲ್ಲ ಬರೋದು ಬೈಬಲ್. ನಾನು ನೋಡ್ತೀನಿ ಅದನ್ನು ನೆನಪಿದ್ಯೋ ಇಲ್ವೋ ಅಂತ. ಅವಾಗ ನಾನು ಇನ್ನೊಂದು 2 ಅಧ್ಯಾಯ ಹಿಂದಕ್ಕೆ ಹೋಗ್ತೀನಿ. ಓದಿರ್ತೀನಿ ನೆನ್ನೆ, ನಾನು ತುಂಬಾನೇ ಓದಿರ್ತೀನಿ. ಇನ್ನು ಸ್ವಲ್ಪ ಹಿಂದೆ ಹೋಗ್ತೀನಿ, ಮುಂದಕ್ಕೆ ಮತ್ತೆ ಬರುತ್ತೆ. ಅವಾಗ ಎಷ್ಟು ಸಲ ಓದಂಗಾಯ್ತು? ಮಿನಿಮಮ್ ಅಲ್ಲೇ 2-3 ಸಲ ಅಲ್ಲೇ ಆಗೋದು. ಆಮೇಲೆ ಅಲ್ಲಿ ನಾವೆಲ್ಲ ಓದೋದು ಹೆಂಗೆ? ಈಗ ನಾನೀಗ ವಾಕ್ಯ ರೆಡಿ ಮಾಡಕ್ ಓದೋದು ಬೇರೆ, ಅದೆಲ್ಲ ಕೌಂಟ್ ಆಗಲ್ಲ. ನಿಮ್ಗೇನೋ ಕಷ್ಟ ಬಂತು ಓದ್ತೀರ ಬೈಬಲ್ನ, ನಿಮ್ ಖುಷಿಗೆ ಓದ್ತೀರ, ಅದೆಲ್ಲ ಅದು ಕರೆಕ್ಟಾಗಿ ರ್ಯಾಂಡ್ ದೇವರ ಮೇಲೆ ಪ್ರೀತಿ. ಈಗ ಆತನ ಒಳಗಡೆ ನೀವು ದೇವ್ರದ್ದು ಬಯಸೋದೇ ಗೊತ್ತಾರೆ. ನೀವೀಗ ಇಂಟಿಮೆಸಿ, ನಿಮ್ಮೊಳಗೆ ದೇವ್ರು ನಿಮ್ಮೊಂದಿಗೆ ಅನ್ಯೋನ್ಯತೆನ ಬಯಸ್ತಾರೆ ದೇವರು. ಶಾರ್ಜಾದು ಏರ್ಪೋರ್ಟ್ ಚೀಫ್ ಅವ್ರ ಮೇಲೆ ಉಳ್ಕೊಂಡಿದ್ದೇನೆ ಹೋದ್ರೆ ನಾನು ಕೇಳಿ. ಇಮ್ಯಾಜಿನ್, ನೀವು 3 ಜನ ಗಂಡು ಮಕ್ಕಳು, ಚಿಕ್ಕ ಮಕ್ಕಳು. ಅವ್ರು ಅಳ್ತಾ ಹೇಳ್ತಾರೆ. ಅವ್ರು ಮಲಯಾಳಿಗಳು ಅಷ್ಟು ಟಫ್ ಇರ್ತಾರೆ. ಅವ್ರು ಅಳ್ತಾ ಹೇಳ್ತಾರೆ. ಅವರಿಗೆ ಮಕ್ಕಳು ಆಲ್ರೆಡಿ ಕಾಲೇಜಿಗೆ ಬಂದಿರೋವಾಗ, ಚಿಕ್ಕ ಹುಡುಗರು ಇದ್ದಾಗ ಇವರು ಸಿಕ್ಕಾಪಟ್ಟೆ ಗಿಫ್ಟ್ ತರ್ತಾರೆ ಆ ಕಾಲದವರು. ಅಂದ್ರೆ ಅವ್ರಿಗೆ ಈಗ ಒಂದು 70 ವರ್ಷ ಇರ್ಬೋದು ಅವರಿಗೆ. ಅವ್ರ ಮಕ್ಕಳು ಹೇಳ್ತಾರೆ. ಅವ್ರಿಗೆಲ್ಲ ಆ ಮಕ್ಕಳು ಈಗ 40 ಇರ್ಬೋದು ಅವರಿಗೆ. ಸಿಜ್ಜು ಅದೆಲ್ಲ ಜಿಜು ಜುಜು ಇವೇ ಹೆಸರುಗಳಲ್ಲ. ಕೇರಳದೆಲ್ಲ ಜೋ ಜು ಜಿಜು ಇದೇ ಇರುತ್ತೆ. ಅಜಿತ್ ಅಂತ ಹೆಸರುತ್ತೆ, ಸಿಜ್ಜು ಅಂತ ಕರೀತಾರೆ, ಜೋ ಅಂತಾರೆ, ಈ ಥರದೇ ಇರುತ್ತೆ. ಆಮೇಲೆ ಆದರೆ ಕೊನೆ ಹುಡುಗ ಅಂದ್ರೆ ಅವ್ರಿಗೆ ಇಷ್ಟ ಏನಿದ್ರೆ, ಬೇರೆಯವರೆಲ್ಲ ಆಟ ಸಾಮಾನು ಆಟ ಆಡ್ತಿದ್ರೆ ಈ ಮಗು ಏನು ಮಾಡೋನು, ಅವ್ರ ಅಪ್ಪನ ತೊಡೆ ಮೇಲೆ ಬಂದು ಅವರಪ್ಪ 1 ವರ್ಷ 6 ತಿಂಗಳು ಬಿಟ್ಟು 1 ವರ್ಷ ಬಿಟ್ಟು ಬಂದ್ರೆ, ಇಲ್ಲಿಂದ ಶಾರ್ಜಾಯಿಂದ ಬಂದ್ರೆ ದುಬೈ, ಆಯ್ತಾ? ಹಲ್ಲೆಲೂಯ. ದೇವರಿಗೆ ನೀವೇ ಬೇಕು. ಪರಮಗೀತೆಗಳು ಯಾರು ಸರಿಯಾಗಿ ಓದಿಲ್ಲ ಕೈ ಎತ್ತಿ ನೀವು. ಅಲ್ಲಿ ಯಾವ ವರ್ಡು ಅಂದ್ರೆ ಸಭೆ ಮಾತ್ರ ಆನಂದ. ದೇವರು ನಿಮ್ಮಲ್ಲಿ ಆನಂದ ಪಡೋದು. ನಿನ್ನ ಒಂದು ನೋಟದಿಂದ ನನ್ನ ಅಪರಿಸ್ಕೊಂಡಿದ್ಯಾ, ಸೆಳೆದಿದೆಯಲ್ಲ ಅಲ್ಲಿ ಕೇಳಿಸ್ಕೊಳ್ಳಿ ನೀವು. ಇಡೀ ಸಭೆ ಇದು. ನಮ್ಮ ಯಾರು ಕಾಳೆಗೌಡರು ಇರ್ಬೋದು, ಗೊತ್ತಿಲ್ಲ, ಕಾಳೆಯ ಅಯ್ಯ ಇರ್ಬೋದು, 84 ವರ್ಷದ ಅಯ್ಯ, ಗಿಡ್ಡಮ್ಮ ಇರ್ಬೋದು, ಅವೆಲ್ಲ ಸಭೆ. ಈಗ ನಾವೆಲ್ಲ ನೋಟ ನೀವು ದೇವ್ರ ಕಡೆ ನೋಡುವಾಗ ಎಷ್ಟೇ ಗ್ಲೇಸ್. ಇನ್ನೊಂದ್ ಕಡೆ ಬರೀತೆ ಪಾತಕಿನಿ ಅಂತಿರುವ. ಒಳ್ಳೆ ಅರ್ಥ ಆಗ್ತಾ ಇವ್ರಿಗೆ. ಪಾತಕಿನಿ ಇದ್ರೆ ಅರ್ಥ ಆಗ್ತಾ ಇವ್ರಿಗೆ. ಯಾರಿಗೆ ಅರ್ಥ ಕೇಳ್ತೀರಿ ನೋಡೋಣ. ಅರ್ಥನೇ ಆಗಲ್ಲ ನನಗೆ ಗೊತ್ತಿಲ್ಲ, ನೀವು ಕೇಳಿರೋದು. ಅಲ್ಲಿ ಹುಡುಕಿಯಲ್ಲಿ ಪರಮಗೀತೆಗಳು ತೆಗೀರಿ, ಹುಡುಕಿ. ಮೋಸ್ಟ್ಲಿ ಅದು 5ನೇ ವಾಕ್ಯ 5ನೇ ಅದಿರ್ಬೇಕು, ಚೆಕ್ ಮಾಡಿ. ಪಾತಕಿನಿ ಅಂತಿರೋ ನಿನ್ನ ನೋಟ. ಅದು ಗಂಡ ಕರೆಕ್ಟಾಗಿ ಹೇಳ್ತಾನೆ ಹೆಂಡತಿ ವಿಚಾರದಲ್ಲಿ. ಮದುವೆ ಮೊದಲು ಬೇರೆ ಥರ ಹೇಳ್ತಾನೆ, ಮದುವೆ ಆದ್ಮೇಲೆ ಅದು ಅವನಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ಆ ಥರ ಸೆಳೆಯೋದಿರ್ತೀರ ನಿನ್ನ ಪಾತಕ್ಕೆ ನೀನು ನೋಟ ಚಿತ್ತ. ಆ ಥರ ನಮ್ಮ ಸಭೆ ಈ ಲೋಕಾದ್ಯಂತ ಕೇಳಿದೀವೋ. ಅವನು ಆಫ್ರಿಕಾ ನೀಗ್ರೋ ಇರ್ಬೋದು, ಅವನು ಕರಿ ಇಡ್ಲಿ ಇರ್ಬೋದು, ಬಿಳಿ ಜಿಲ್ಲೆ ಇರ್ಬೋದು. ಇಲ್ಲ ಯಾವುದಿಲ್ಲ ಬಿಡ್ರಿ, ಅಲ್ಲೇ ಇರ್ತವೆ ಎಲ್ಲ. ಅಮೆರಿಕಾ ಅಮೆರಿಕಾಯಿಂದ ಕ್ರಿಶ್ಚಿಯಾನಿಟಿ ಬಂದಿದ್ದಲ್ಲ, ಕೇಳಿಸ್ಕೊಳ್ಳಿ. ಕ್ರಿಶ್ಚಿಯಾನಿಟಿ ನಮಗೆ ಇಲ್ಲಿಂದ ಬಂದಿದೆ. ನಮಗೆ ಇಲ್ಲಿಂದ ಕರೆಕ್ಟಾಗಿ ಇಲ್ಲಿಂದ ನೀವು ಅರ್ಕೂರು ರೋಡಲ್ಲಿ ಹೊರಟ್ರೆ, ನೀವು ಕುಶಾಲನಗರ, ರಾಮನಾಥಪುರ, ಸಿದ್ದಾಪುರ, ಇರಿಟಿ, ಮೈತ್ರಿ, ಇರಿಟಿ, ನೆಕ್ಸ್ಟ್ ಟೈಮೇ ಕೇರಳ. ಇರಿಟಿನೇ ಬಾರ್ಡರ್ ಅದು ಅಲ್ವಾ? ಅಲ್ಲಿ ಬಿಟ್ಟರೆ ನೀವು ಅಲ್ಲಿಗೆ ಸೋಮ ಬಂದಿರೋದು. ಆ ಬಾರ್ಡರ್ಗೆ ಇಲ್ಲಿಂದ ಕರೆಕ್ಟಾಗಿ 2 ಕಿಲೋಮೀಟರ್ ಅಷ್ಟೇ. ಏನು ಮಹಾ ದೂರ ಇದೆ. 3 ಗಂಟೆ ನನ್ನಂತ ಡ್ರೈವಿಂಗ್ ಮಾಡಿದ್ರೆ 2 ಅವರ್ಸ್ ಹೋಗ್ತಿರ್ಬೇಕಾದ್ರೆ 3 ಅವರ್ಸ್ ಜಾಸ್ತಿ ಇದೆ ಹೆಚ್ಚಂದ್ರೆ. ನೀನು ಜೀವ ಕೇಳ್ಕೊಂಡು ಕೂತ್ಕೋಬೇಕಷ್ಟೇ. ನನ್ನ ಜೊತೆ ಕೂತ್ಕೊಂಡು
ತಗೊಂಬಂದು ಯಾರು ಯೇಸುವಿನ ಶಿಷ್ಯ ಬಂದಿರ್ತಾರೆ. ಈ ದಿಕ್ಕಿದೆ ನೋಡಿ, ಆ ಫ್ಯಾನ್ ಇದೆಯಲ್ಲ ಆ ದಿಕ್ಕಿಗಿದೆ. ಬೇರೆ 200 ಕಿಲೋಮೀಟರ್ ದೂರದಲ್ಲಿ ನಮಗೆ ಅಮೆರಿಕದಿಂದ ಬಂದಿದ್ದೇನೆ ಅಲ್ಲ, ಇದು ಯುರೋಪ್ ಇಂದ ಬಂದಿದ್ದಿಲ್ಲ. ಇದು ನಮಗೆ ಯೇಸುವಿನ ಶಿಷ್ಯನೇ ಇಲ್ಲಿಗೆ ಬಂದಿದ್ದು. ಹಲ್ಲೆಲೂಯಾ. ಆಯ್ತಾ? ಓಕೆ, ಅಲ್ಲಿ ಸಾಕಾಗುತ್ತೆ ಅನ್ಸುತ್ತೆ. ಸಿಕ್ತ ವಾಕ್ಯ 6:10 ನೋಡಿ. ಮಾತಾಡ್ತೀನಿ ಯಾರಿಗೆ ಸಭೆಗಳದು, ಯಾವ್ದೋ ಹೆಣ್ಮಕ್ಳಿಗೆಲ್ಲ ಕೇಳಿಸ್ಕೊಳ್ಳೋದು. ನೀವು ಅದನ್ನ ಪರಮಗೀತೆಗಳು ಓದ್ಬೇಕಾದ್ರೆ ಇಷ್ಟೇ, ಅದು ಅವಳು ಅಂದ್ರೆ ಸಭೆ ಅಷ್ಟೇ, ತುಂಬಾ ಸುಲಭ. ಅವನು ಅಂದ್ರೆ ನಮ್ಮ ಮೊದಲಿಂದ ನನ್ನ ದೇವರು ಏಸಪ್ಪ ಬರ್ತಾರೆ. ಯಾವಾಗಲೂ ಅದೇ ಕ್ಲೈಮ್ಯಾಕ್ಸ್ ಇರುತ್ತೆ. ನನಗನ್ಸುತ್ತೆ ಮದುವೆನೇ ಆಗಲ್ಲ, ಹಂಗೆ ಇರುತ್ತೆ, ಯಾವಾಗ ಓಡ್ತಾನೆ ಇರ್ತದೆ. ಬರೀ ಲವ್ ಲೆಟರ್ಗಳು ಬರ್ತಾನೆ ಇರುತ್ತೆ. ಇಟ್ಕೊಂಡು ಓಡೋದೇ, ನೀನು ಲವ್ ಲೆಟರ್ ಬಂದು ಎತ್ಕೊಂಡು ಓಡೋದಿಲ್ಲ. ಬರೋದೇನು ಬರ್ತದೆ, ಒಂದೇ ಲೈನ್ ಇರುತ್ತೆ ಅಷ್ಟೇ, ನಾನು ನಿನ್ನಿಂದ ಪ್ರೀತಿಸುತ್ತೇನೆ, ಅಷ್ಟೇ ಸಾಕು. ಇಟ್ಕೊಂಡು ಓಡ್ತಾ ಇರ್ತಾಳೆ ಅವಳು. ಹಂಗೆ ಇದು ಸಭೆ ಕ್ಲೈಮ್ಯಾಕ್ಸ್. ಆ ಪ್ರೀತಿನಲ್ಲಿ ನಾವು ಏನಾದ್ರು ಮಾಡಿ ಅದರೊಳಗಡೆ ಮಮತೆ ಎಂಬ ಹಗ್ಗದಲ್ಲಿ ನಿನ್ನ ಬಂಧಿಸ್ತೀನಿ. ಅನೇಕ ಏನ್ ಮಾಡ್ತೀವಿ ನಾವು, ಕಾಸು ಬರ್ತಾ ಇದ್ದಂಗೆ ಮೆಟೀರಿಯಲಿಸ್ಟಿಕ್ ಒಂಥರ ಫ್ಲೆಶ್ಲಿ ರಫ್ ರೂಡ್ ಏನೋ ಒಂಥರ ಇರುತ್ತೆ, ಅದು ದೇವ್ರಿಗೆ ಖಂಡಿತ ಇಷ್ಟ ಆಗಲ್ಲ. ಆಮೇಲೆ ಮೊನ್ನೆ ನಿಮ್ಗೆ ಹೇಳ್ತಿದ್ದೆ ನಾನು, ಆ ಫ್ರೀಡಮ್ ನಿಮಗೆ ಫ್ರೀಡಮ್ ಇದೆ ನೋಡ್ರಿ, ಒಳಗಡೆ ಸ್ವತಂತ್ರ ಈಗ ನಿಮಗೆ ಬರೀ ಏಸು ಬರಕ್ಕೆ ಮಾತ್ರ. ಚಿಂತೆ ಬರಂಗಿಲ್ಲ, ಕೇಳಿ ಆಯ್ತಾ? ಕೊಳ್ಳೇಗಾಲ ಸಿಸ್ಟರ್ ನಿಮ್ಮ ಹೆಸರು ಹೇಳಿದ್ರಿ ರಾಜೇಶ್ವರಿ. ಚಿಂತೆ ಬರಕ್ಕೆ ಜಾಗನೇ ಇಲ್ಲ ಅಲ್ಲಿ, ಏಸಪ್ಪ ಫುಲ್ ಕೂತಾಗೋಗಿದೆ. ಆ ಚಿಂತನೆ ಯಾರು ಹಾಳು ಮಾಡಕ್ಕಾಗಲ್ಲ ಅದನ್ನ ಹೇಳ್ರಿ. ಏಸಪ್ಪ ಬಿಟ್ಟು ಬೇರೆ ಜಾಗ ಇಲ್ಲ. ಹಾಡುಗಳು ಹುಡ್ಕೊಳ್ಳಿತ್ತು, ಇಂಟಿಮಿಸಿ ಹಾಡುಗಳು ಎಷ್ಟು ಬರ್ತೇವೆ ನಾವು. ಒಂದೊಂದು ಸ್ಟಾರ್ಟಿಂಗ್ ಲೈನ್ ಹೇಳಿ ನನಗೆ ಬೇಕು, ಇಂಟಿಮಿಸಿ ಹಾಡುಗಳು. ಸಾಕು ಬೇರೆ ಬೇರೆ ಲೈನ್ ಹೇಳಿ, ಬೇಗ ಬೇರೆ ಹೇಳಿ. ಅದು ನಾನು ಒಂದು ಹೇಳಿದೆ, ನೀವು ಹೇಳಿ. ಇನ್ನೂ ಹೆಚ್ಚಾಗಿ ನೆಕ್ಸ್ಟ್ 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 ನಿನ್ನ ಬೇಗ ಹಾಡುಗಳಲ್ಲಿ ಬೇಗ ಬೇಗ ಸಾಕು ಸಾಕು ಹಾಡು ಸಾಕು ಬಿಟ್ಟಿದ್ರು. ಬೇರೆ 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 ಹೇಳಿ ಬಾಯ್ತಿರೋದು. ಎಕ್ಸ್ಪೆಕ್ಟ್ ಮಾಡಿ ಬೇಗ ಹಾಡು ನೋಡಿದ್ರೆ ಹಾಡು ನೆಕ್ಸ್ಟ್ ಹಾಡು ನಿಶ್ಚಿತ ಫೋನ್ ಬರ್ತದೆ ಅಲ್ಲಿ ಹಾಡು, ಅನ್ಯನಿಂದ ಹಾಡು, ದೇವರೊಂದಿಗೆ ಅನ್ಯನಿಂದ ಹಾಡು. ಯಾವ್ದು ಬರ್ತಿಲ್ವಲ್ಲ ಅಲ್ಲಿ 4 ದಿನ. ಇನ್ನೂ ಹೆಚ್ಚಾಗಿ ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ಆರಾಧಿಸಬೇಕು. ಬೇರೆ ಬೇರೆ ನಾಚಿಕೊಳ್ಳೋದೆಲ್ಲ ಇಲ್ಲ ಇಲ್ಲಿ. ಹಲ್ಲೆಲೂಯಾ. ನಿಮ್ಮ ಪ್ರೀತಿ ಬಾಂಧವ್ಯದಲ್ಲೇ ಇರೋದು ಪವರ್. ಈಗ ಪ್ರೇಯರ್ ಪವರ್ ಕಳ್ಸ್ಕೊಳ್ಳ ಕಂಡುಬಿಡ್ರಿ. ಈ ಕಡೆ ನೋಡ್ರಿ, ಕ್ಲೀನ್ ನೋಡಿದ ಕಡೆ ನೋಡ್ರಿ. ಪ್ರೇಯರ್ ಅದರಲ್ಲೂ ಕಾರ್ಪೊರೇಟ್ ಪ್ರೇಯರ್ ಒಳಗಡೆ ಬರುತ್ತೆ ತಿಳ್ಕೊಳ್ಳೋದು. ಎಷ್ಟು ಜನ ಒಬ್ರಿಗೊಬ್ರು ಪ್ರೇಯರ್ ಮಾಡ್ತೀರಾ ನೀವು ಇಲ್ಲಿ? ಅಷ್ಟೇ ಜನನ ಬೇರೆಯವ್ರು ಮಾಡಲ್ಲ. ಮನೆಗೆ ಹೋಗಿ ಮಲ್ಕೊಂಡ್ರಿ, ಬೇರೆಯವ್ರು ಯಾರು ಪ್ರೇಯರ್ ಮಾಡ್ತಾರೆ ಈಗಲೂ ಮನೆ ಹೋಗಿ ಮಲ್ಕೊಂಡು ಹೋಗ್ತೀವಿ. ಯಾರು ನೀವು ಬೇರೆ ಪ್ರೇಯರ್ ಮಾಡೋದಲ್ಲ, ಟಾಟಾ ಬಾಯ್ ಬಾಯ್ ಹಿಂದೆ ಗೋಳಾಡ್ತಾ ಹೋಗುದು ಮನೆಗೆ. ಅಯ್ಯ ಮಾಡ್ತೀರಾ ಪ್ರೇಯರ್ ಎಲ್ಲರೂ? ನೀವು ಎಲ್ಲರೂ ಸಭೆಯವ್ರ ಹೆಸರು ಎಲ್ಲರ ಹೆಸರು ಪ್ರೇಯರ್ ಮಾಡ್ತೀರಾ? ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಮಕ್ಕಳು ದೊಡ್ಡ ವಯಸ್ಸು ಆದವ್ರು ಮಾಡೋದು ತುಂಬಾ ಇಂಪಾರ್ಟೆಂಟ್. ಬೇರೆಯವ್ರದ್ದು ಸರಿನೇ, ಆದ್ರೆ ಆ ಮುಕ್ತ ಪ್ರೇಯರ್, ಒಳ್ಳೆ ಇಂಟೆನ್ಷನ್ ಪ್ರೇಯರ್ ಅರ್ಥ ಅದನ್ನ ಕೇಳಿಸ್ಕೊಳ್ಳಿ. ಅದೇನೇ ರೆಕಾರ್ಡ್ ಆಗಿದ್ರೆ ನಿಮಗೆ ತುಂಬಾ ಅದ್ಭುತವಾಗಿ ತುಂಬಾ ಕಡೆ ಇದೆ. ಮೇನ್ ಆಗಿ ಸ್ಟಾರ್ಟಿಂಗ್ ಇಲ್ಲಿ ಹೋದ್ರೆ 2 ಪೂರ್ವ ಕಾಲ 20 ಇದೆ. ಇಡೀ ಸಮೂಹ ಬಂದ್ಬಿಟ್ಟಿದೆ. ರಾಜನೂ ಇದ್ದಾನೆ ಅಲ್ಲಿ. ಅಯ್ಯ ರಾಜನೇ ಪ್ರೇಯರ್ ಅಲ್ಲಿ. ಹೌದಾ? ಇದು ನಾನು ಎಜ್ರಾದಲ್ಲಿ, ಎಜ್ರಾ ನೆಹೆಮೀಯ ಇದೆ ಅಲ್ವಾ? ಆಮೇಲೆ ನಾವು ನಮ್ದಕ್ಕೆ ಬಂದ್ಬಿಡೋಣ. ಎಲ್ಲೆಲ್ಲಿ ಕ್ರಿಸ್ತನ ದಿನ, ಎಲ್ಲೆಲ್ಲಿ ಕ್ರಿಸ್ತನ ದಿನಗಳು 12
ಕ್ರಿಸ್ತನೊಂದಿಗೆ ದಿನಗಳು, ದೇವರೊಂದಿಗೆ ದಿನಗಳು ಅಂತ ಹೇಳಿ ಕ್ರಿಸ್ತ ಶಕ ಅಂತ ಹೇಳಿದ್ರೆ ಏನಂತಂದ್ರೆ ಅನ್ನೋಡೋಮಿ, ದೇವರೊಂದಿನ ದಿನಗಳು. ಯಾರು ಹೊಂಟಿ ಅಂತ ಯಾವ್ದು ಹೇಳ್ಬಾರ್ದು, ಅಪ್ಪಿ ತಪ್ಪಿನ ಹೇಳ್ಬಾರ್ದು. ಅದೇನೇನು ಬಾಯಿ ಬರ್ತಾ ಇರುತ್ತೆ, ನನ್ನೊಂದಿಗೆ ಏಸಪ್ಪ ಅಂತ ಈ ಹಾಡುಗಳಿಂದಲ್ಲ ಇವೆಲ್ಲ ಹೇಳ್ಕೊಂಡು ಕುಂದಾಡೋದು. ಓಕೆ, ಇಲ್ಲಿ ಬನ್ನಿ. ಕಾರ್ಪೊರೇಟ್ ಪ್ರೇಯರ್ ಎಫೆಕ್ಟ್ ಕೇಳಿಸ್ಕೊಳ್ಳಿ, ಕೂತ್ಕೊಳ್ಳೋದು ಅಂತೀನಿ ಮುಗಿದ್ರು. ಒಂದು ಬನ್ನಿ, 1:14 ಬನ್ನಿ. ಅಪೊಸ್ತಲರ ಕೃತ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಬನ್ನಿ. ಈಗ ಕ್ರಿಸ್ತನಲ್ಲೇ ಎಂಡಾಗುತ್ತೆ ಎಲ್ಲವೂ. ಕೇಳಿ, ಯಾವುದೇ ಶತಮಾನದಿರಲಿ ಅದು ಕ್ರಿಸ್ತನಲ್ಲೇ ಅದು ಪರಿಪೂರ್ಣ ಆಗ್ಬೇಕು. ಹಳೆ ಒಡಂಬಡಿಕೆ ಸರಿನೇ ಅದು. ಅದು ಮಿರರ್ ಬಂದು ಹೊಸ ಒಡಂಬಡಿಕೆ ಜೀಸಸ್ ಮಿರರ್, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಬಂದು ಜೀಸಸ್ ಅಲ್ಲೇ ನೋಡ್ಬೇಕು ಅದನ್ನ. ಸ್ತೋತ್ರ, ಮೋಕ್ಷದೆಲ್ಲ ಪ್ರವಾದನೆ ಸ್ತೋತ್ರ. ಆಯ್ತಾ? ಏಸಪ್ಪ ಪ್ರವಾದಿ ಅಲ್ಲ. ಸರಿ, ಆ ದಿನಗಳಲ್ಲಿ ಏಸಪ್ಪನ ಬಗ್ಗೆ ಏನೇನು ಹೇಳಿದ್ರು ಹೇಳಿ ನೋಡೋಣ. ಈಗ ನಾವು ಏಸಪ್ಪನ ಪ್ರವಾದಿ ಅಂತ ಹೇಳ್ಕೊಂಡು ತಿಳ್ತಾರಲ್ಲ ಅವರು, ಪೀಸ್ ಬಿ ಅಪಾನ್ ಹಿಮ್ ಪ್ರಾಫಿಟ್ ಜೀಸಸ್ ಅಂತಾರೆ. ಅಯ್ಯೋ, ಬೈಬಲ್ ಏನು ಹೇಳಿದೆ? ಪ್ರವಾದಿಗಿಂತ ಹೆಚ್ಚಿನವನ್ನು ನೋಡುದು. ನೀವು ಹೇಳಿ ನೋಡೋದು, ಜನ ಏನೇನು ಹೇಳಿದ್ರು ಹೇಳಿ ನೋಡೋದು. ಜನ ಏನೇನು ಹೇಳಿದ್ರು ನನಗೆ ಬೈಬಲ್ ನಿಮ್ಮ ಕೈಲಿ ಬೈಬಲ್ ಹೇಳಿ. ಡ್ಯಾಡಿ ಏನು ಹೇಳಿದ್ರು ಏಸಪ್ಪ ಬಗ್ಗೆ? 3ನೇ ಅಧ್ಯಾಯ ಮತ್ತಾಯ. ಹಲ್ಲೆಲೂಯಾ. ಸರಿ, ಏಸಪ್ಪ ಎಷ್ಟು ಕಡೆ ಹೇಳಿದ್ರು ತಾನು ಯಾರು ಅಂತ? ಒಂದಿಬ್ರು ಹೇಳಿದ್ರು ನೆನಪಿದೆಯಾರು? ಯೋಹಾನ 4ರಲ್ಲಿ ಮತ್ತೆ 8ರಲ್ಲಿ, ಯೋಹಾನ 9ರಲ್ಲಿ. ಯಾರಿಗೆ ಹೇಳು? ಯಾರಂತ ತೋರಿಸ್ಕೊಂಡು ಏನು ಅಂತ? ಮೆಸ್ಸಿಯ ಬಂದ್ರೆ ಎಲ್ಲ ಹೇಳ್ತಾರೆ ಅಂತ ಹೇಳಿದಾಗ ಏಸಪ್ಪ ಏನ್ ಹೇಳ್ತಾರೆ? ಇವ್ನು ಹೇಳ್ತಾನೆ ಯಾವ ದೇವರು ಗೊತ್ತಿಲ್ಲ ಅಂತಾನೆ. ಬೈಬಲ್ ಇದೆಯಲ್ಲ ಬಾರಪ್ಪ, ನಿಜವಾದ ದೇವ್ರು ಹೇಳ್ತೀವಿ ಬಾರಪ್ಪ. ನಮ್ಗೆ ಯಾವ ದೇವರು ಗೊತ್ತಿಲ್ಲ ಅಂತಾರಲ್ಲ, ಏಸಪ್ಪ ಹೇಳ್ತಾರೆ ನಾನೇ ಮೆಸ್ಸಿಯ. 9ನೇ ಅಧ್ಯಾಯದಲ್ಲಿ 14ಕ್ಕೆ ಹೋಗಿ ನೀವು ಅಲ್ಲೇ ಯೋಹಾನ ಏನ್ ಹೇಳಿದಲ್ಲ ಕುಳ್ಳ. ನೀನು ದೇವಕುಮಾರ್ ನಂಬ್ತೀಯ? ಸ್ವಾಮಿ ಯಾರು ಅಂದ್ರೆ ನಂಬ್ತೀನಿ. ಗುಣ ಮಾಡಿದರೆ ಅವರೇನೆ ಗೊತ್ತಿಲ್ಲ ಅವನಿಗೆ, ನಾನೇ ಆತದ್ದು ಅಡ್ಡ ಬೀಳ್ತಾನೆ. ಆತರ ಹೇಳಂಗಿಲ್ಲ, ನಿಮ್ಗೆ ಗೊತ್ತಿಲ್ಲ ನಮ್ಗೆ ಅಂತ ಹೇಳಂಗಿಲ್ಲ. ಆತರ ಅರಿವು ಮೇನ್ ಅರಿವು. ಓಕೆ, ಇಲ್ಲಿ ಬನ್ನಿ. ಅಪೊಸ್ತಲರ ಕೃತ್ಯಗಳು 1:14 ಬಂದ್ರೆ ಅಲ್ಲಿ ಏನಕ್ಕೆ ಅಂತ ಹೇಳ್ತಿದ್ರೆ, ಏಸಪ್ಪನ ತಾಯಿನೂ ಸಹ ಏಸಪ್ಪನ ಪ್ರೇಯರ್ ಮಾಡ್ತಾ ಇದ್ದಾರೆ. ಎಲ್ಲರೂ ಎಷ್ಟು ಜನ ಸೇರಿದಾರಲ್ಲಿ ಹೆಸರುಗಳಲ್ಲೇ ನೋಡ್ರಿ. ಇಲ್ಲಿ ಫಸ್ಟ್ ಎವರ್ ಅದು ಸಾಮೂಹಿಕವಾಗಿ ಮಾಡಿದ ಪ್ರೇಯರ್ ಅದು. ಆಯ್ತಾ? ಸ್ವಲ್ಪ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ಯಾವ್ದೋ ನೀವು ಇಲ್ಲಿ ನಮ್ಮ ಹತ್ರ ಬಂದಾಗ ಏನೋ ಕೇಳ್ಕೊಂಡು ಹೋಗಕ್ಕೆ ಆಧಾರವಿಲ್ಲ. ಒಂದು ಈ ಪಾಯಿಂಟ್ ಮಾತಾಡ್ಬೇಕಾದ್ರೆ ನೀವು ಲೈಫ್ ಲಾಂಗ್ ಡೆಲಿವರಿ ಆ ಉದ್ದೇಶದಲ್ಲಿ ಇರ್ತೀವಿ ನಾವು. ಒಂದು ವೇಳೆ ನೀವು 50 ವರ್ಷ ಆದ್ರೂ ಬಿಡುಗಡೆ ಆಗಿಲ್ಲ ಇರ್ಬೋದು ನಿಮಗೆ. ಆದ್ರೆ ಇಂಥ ಹೇಳುವಾಗ ನಿಮ್ಗೆ ಅಲ್ಲೇ ಬ್ಲಾಕೇಜ್ ಹೊಡೆದೋಗ. ಇನ್ನು ನಾನು ಹಿಡಿಯಕ್ಕಾಗತ್ತಾ? ಈಗ 30 ವರ್ಷದಿಂದ ನನಗೆ ಯಾರು ಬ್ರಾಹ್ಮಣ ಜೋಯಿಸರು ಏಸಪ್ಪ ಬಗ್ಗೆ ಹೇಳಿ, ಅವರೇ ನಂಬಿಲ್ಲ. ಕೇಳಿ, ರಕ್ಷಣೆ ಒಂದೂ ಇಲ್ಲ ಅನ್ಸುತ್ತವ್ರಲ್ಲ, ತತ್ವಗಾಯ್ತು. ನಾನು ನೋಡಿ ಹಿಂಗಿದ್ದೀನಿ, ನಿಮಗೂ ಅದನ್ನೇ ಮಾಡ್ತೀವಿ ನಾವು. ಓಕೆ, ಬನ್ನಿ ಅದ್ರ ಎಫೆಕ್ಟ್ ನೋಡೋಣ. ಬನ್ನಿ, 4ನೇ ಅಧ್ಯಾಯ ತಗೊಳ್ಳಿ ನೀವಲ್ವಾ? ಸರಿ ಸರಿ, 2ನೇ ಅಧ್ಯಾಯದಲ್ಲಿ 1, 2, 3 ನೋಡಿ ಅದ್ರ ಎಫೆಕ್ಟ್. ಏಸಪ್ಪ ಏನು ಹೇಳಿದ್ರು? ಕಾಯಿರಿ ನೀವು ಅಂತ ಹೇಳಿದ್ರ. ಎಲ್ಲಿ ತನಕ? ಪವರ್, ಶಕ್ತಿ ಬರುತ್ತೆ ಅಂತ ಹೇಳಿದ್ರೆ ನೀವು ದೇವ್ರ ಶಕ್ತಿ ಇಲ್ಲದೆ ಸೇವೆಗೆ ಎಂಟ್ರಾಗಬೇಡಿ, ದೇವ್ರ ಕರೆಯಿಂದಲೇ ಎಂಟ್ರಾಗಬೇಡಿ ಅಂತ ಅರ್ಥ. ಸುಮ್ಮನೆ ಹೋಗಿ ಯಾರಿಗಾದ್ರು ಮುಟ್ಟಿ ಪ್ರೇಯರ್ ಮಾಡೋದು ಮಾಡಬಾರ್ದು. ಅದನ್ನ ಮಾಡಬೇಡಿ. ಅದು ದುರ್ದಿ ಪ್ರೇಯರ್ ಮಾಡಿ, ಕೈಯಲ್ಲಿ ಪ್ರೇಯರ್ ಮಾಡಿ, ಏನ್ ಬೇಕಾದ್ರೂ ಹೇಳಿ, ಚಿಂತೆ ಇಲ್ಲ. ಹಲ್ಲೆಲೂಯಾ. ಓಕೆ, 2ನೇ ಅಧ್ಯಾಯದಲ್ಲಿ ಬಂದಾಯ್ತಾ ಅಭಿಷೇಕ? ಬಿಡಿ, ಅದು ನಾವು ಹೇಳೋ ಟೈಮ್ ಇಲ್ಲ ಈಗ. ನೇರವಾಗಿ ನೀವು 3ನೇ ಅಧ್ಯಾಯದಲ್ಲಿ ಮಿರಾಕಲ್ ಸ್ಟಾರ್ಟ್ ಆಗುತ್ತೆ. ಅದೇ ಕೊನೆಗೆ ಹೋದ್ರೆ ಪರ್ಸಿಕ್ಯೂಷನ್ ಶುರು ಆಗುತ್ತೆ. ಹಿಂದೆ ಶುರು ಆಗೋಯ್ತು ನೋಡಿ ಹಿಂಸೆ. ನೋಡಿ ಯಾರ್ಯಾರು ಹಿಂಸೆ ಓಡಂಗಿಲ್ಲ, ಹಿಂಸೆಗೆ ನೀವು ಚಂದೂರ ಜೀಗಡೆ ಕೇಳಿಸ್ಕೊಳ್ತೀನಿ. ಅಲ್ಲಿ 16:33 ನಿಮಗೆಲ್ಲ ವಾಕ್ಯ ಗೊತ್ತು. ಅದರಲ್ಲಿ ಮೊದಲನೇ ಲೈನ್ ಇಂಪಾರ್ಟೆಂಟ್. ಅಲ್ಲಿ ಯೋಹಾನ 16:33 ನೀವು ನನ್ನಲ್ಲಿದ್ದು ಲೋಕನ ಎದುರಿಸ್ಬೋದು ಅಂತ. ಕೆಲವು ನೀವು ದೇವ್ರನ್ನ ಬಿಟ್ಟು ಬೇರೆ ತರ ಏನೇನೋ ಐಡಿಯಾಗಳು, ನಿಮ್ಗೆ ಐಡಿಯಾಗಳಿದೆ, ಸಾಕಾಗಲ್ಲ, ಆದ್ಯತೆ ಇಲ್ಲ. ವೇಸ್ಟ್ ಆಫ್ ಟೈಮ್ ಅದು. ಎಷ್ಟು ಕಾಸೇ ಇರ್ಬೋದು. ಎಷ್ಟೋ ಜನ ಆಸ್ಪತ್ರೆಗೆ ಏನು ಧೈರ್ಯ ಹೋಗಿರ್ತಾರೆ ಗೊತ್ತಾ ನಿಮ್ಗವರು? ಸಿಕ್ಕಾಪಟ್ಟೆ ಕಾಸು ಇದ್ದು ಹೋಗಿರ್ತಾರೆ. ಆದ್ರೂ ಈ ಕಾಲದಲ್ಲ, ನೀನು ಬರೀ ಟೆಸ್ಟ್ ಮಾಡೋಕ್ಕೆ 25 ಸಲ ಈಗಾಗಿರ್ತೀನಿ. ನಿಂದು ವರ್ಷದ್ದು ನಿಂದು ಇದೇ ಖಾಲಿ ಆಗುತ್ತೆ. ಹೋಗಿ ಸ್ಪೀಡಲ್ಲಿ ಹೊಡ್ಬರ್ತೇವೆ ಗೊತ್ತು. ಇನ್ನೂ ಒಳ್ಳೇದಾಯ್ತು ಆಗಿದ್ದು. ಅದು ಇಂಡಿಯಾದಲ್ಲಿ ಡೆಡ್ ಬಾಡಿ ಹೆಣನ ಮಲಗಿಸ್ಬಿಟ್ಟು 50 ಲಕ್ಷ ವಸೂಲಿ ಮಾಡ್ತಾರೆ. ಇನ್ನು ಬದುಕಿದೆ ಅಂತ ಆ ಥರದ್ದು ಇದೆ. ಇಲ್ಲ ಆಸ್ಪತ್ರೆ ಇದೆ, ಇಲ್ಲ ಸಮಾಜ. ಹಲ್ಲೆಲೂಯಾ. ಓಕೆ, ಇಲ್ಲಿ ನೋಡಿ, ಈಗ
ಆಗುತ್ತಾ 4ನೇ ಅಧ್ಯಾಯ ಬನ್ನಿ. ಮತ್ತೆ ಕಾರ್ಪೊರೇಟ್ ಅನಾಯಿಂಟಿಂಗ್ ಇದು. ಅದು ನೀವು ಇಡೀ ಆಚರಣೆ ನಿಮಗೆ 50 ಸಿಗುತ್ತೆ ಅಲ್ಲಿ. ಅಪೊಸ್ತಲರ ಕೃತ್ಯಗಳು ಹೋಗ್ಬೋದು ಯಾವುದು ಈ ಕಾರ್ಪೊರೇಟ್ ಸಾಮೂಹಿಕ ಅದ್ರದ್ದು ಎಫೆಕ್ಟ್ ಹೇಳ್ತೀನಿ. ಆಮೇಲೆ ನಾವು ಕೀರ್ತನೆ ಓದಿಲ್ಲ ಇನ್ನು. ಆಮೇಲೆ 4ಕ್ಕೆ ಬನ್ನಿ. ಈಗ ಶೋಧನೆ ಬಂತ ವಿರೋಧ ಅಂದ್ರೆ ಕುತ್ತಿಗೆಗೆ ಬಂದ್ಬಿಡುತ್ತೆ. ಜೀವನ ತೆಗಿತೀವಿ ಅಂತ ನಿಂತಿರೋ ಸುಮ್ಮನೆ ಎಲ್ಲ ಅದು ಕೇಳಿ ನೀವು ನಾನು ತಿಳ್ಕೊಂಡಿರೋದು ಅಷ್ಟೇ. ಸೈತಾನ್ ನಿಮಗೆ ಬಂದ ಹೋದ ನನಗೆ ನಿಮ್ಗೆ ಅನ್ಸುತ್ತೆ ಎದುರ್ಕೊಂಡು ಹೋದ ಅಂತ. ನಿನ್ನ ಜೀವಕ್ಕೆ ಕೈಯಾಕೆ ಬಂದಿರ್ತಾನೆ ಅವನು. ನೀವನ್ಕೋಬಹುದು ನಾನು ಎಷ್ಟು ನಂಬಿಲ್ದಿದ್ದಾಗ ಈಗ ಇನ್ನೂ ಸಿಟ್ಟು ಅವನಿಗೆ ನಿನ್ ಮೇಲೆ. ಅದರಲ್ಲೂ ನಮ್ಮಂತರ ಹತ್ರ ಬರ್ತಾ ಇದೀಯ ಅಂದ್ರೆ ಏನಾದ್ರು ಮಾಡಿ ಅವನಿಂದ ದೂರ ಇಡಪ್ಪ ಅವನ್ನ. ಹೌದಾ? ನಿಜ ಹೇಳ್ತಾ ಇದೀನಿ ಕೇಳಿ ನೀವು. ಶೋರ್ ಆಗಿ ಸೀರಿಯಸ್ ಪಾಯಿಂಟ್ ಹೇಳ್ತಾ ಇರೋದು ನಾನು. ನನ್ನ ನೆಲ್ ಕಂಡ್ರೆ ಆಗ್ತಿರೋದು ಯಾರು ಪಾಸ್ಟರ್ಗಳು ಅವನ ನೀವೇ ಕೇಳ್ಕೊಳ್ಳಿ ಹೋದ್ರು ನೆಳ್ಳಾಗಲ್ಲ ಅವ್ರು ವೆಂಕಟೇಶ್ ಆತರ ಅಲ್ವಾ? ಅದು ನಿಮಗೆ ಗೊತ್ತು ಏನಕ್ಕಾಗಲ್ಲ. ನಮ್ಗೆ ಅವ್ರ ಮೇಲೆ ದ್ವೇಷ ಇಲ್ಲ. ನಮಗೆ ನಾವು ಇಲ್ಲ ಮತ್ತೆ ಯಾಕೆ ಕಾಲ್ ಬರೋದು ಗೊತ್ತಂದ್ರೆ ಅಂಥವ್ರದೇ ಕಾಲ್ ಫಸ್ಟ್ ಬರೋದು. ಈಗ ನಿಮಗೆ ಹೋರಾಟ ಬಂದಾಗ ನಿಮ್ಗಿಂತ ಅಭಿಷೇಕರು ಹುಡುಕ್ತಿರಲ್ವಾ, ಸುಲಭವಾಗಿ ನಿಮಗೆ ಪಾಲ್ ದಿನಕರ್ ಅವ್ರ ನಂಬರ್ ಸಿಕ್ಬಿಡ್ತಾರೆ. ನಿಮಗೆ SAK ನಂಬರ್ ಸಿಕ್ಬಿಡುತ್ತೆ. ಫಾದರ್ ಬರ್ಪನ್ಸಿ ಮಾಡ್ಬಿಡಪ್ಪ ನನ್ನ ಫೋನ್ ಇಂದ ಸುಲಭವಾಗಿ ಸಿಗೋರೆ. ಶೋಭಾ ಮೋಹನ್ ಇಲ್ಲ ಇರೋದು ನೀವು ಎಂತ ದೆವಕ್ಕೆ ದೆವ ಬಿಡಿಸ್ತೀವಲ್ವ ಆ ಥರ ಕಥೆ ಇರ್ತದೆ. ಹಲ್ಲೆಲೂಯಾ. ಒಂದ್ಸಲ ಸೈತಾನ ಅದಕ್ಕೂ ಬಂದಿರ್ತಾನೆ. ನೀನು ಹೇಳಿದ್ದಲ್ಲ ನನಗೆ ದೆವ ಬಿಡಿಸ್ತೀನಿ ಅಂತ. ನನಗೆ ಬಿಡಿಸೋದ್ರ ಬಂದಿರ್ಬೋದು ಹೇಳಕ್ಕಾಗಲ್ಲ. ಮಾಟ ಮಂತ್ರಗಳೇನಿಲ್ಲ. ನೀನು ಹೇಳಿದ್ದಲ್ಲ ಬಾ ಅಂತ ಅದೊಂದು ಕಾರಣ. ಆದ್ರೆ ಅದರಿಂದ ಅವನಿಗೆ ಬಿಡಿಸ್ತಾ ಇದ್ದು ನೀವು ಹೋಗ್ರಿ. 4ನೇ ಬನ್ನಿ ಕೊನೆಗೆ ಹೋಗಿ 23ರಿಂದ 29 ಪ್ರೇಯರ್ ಮಾಡ್ತಾ ಇದ್ದಾರೆ. ಹೋರಾಟ ಬಂದಿದೆ ಅಲ್ವಾ ನೋಡಿ. ಹೋರಾಟದಲ್ಲಿ ಏನ್ ಮಾಡಿದ್ರು ಅವರು? ಎದುರಿದಾರ ರೆಸಿಸ್ಟ್ ಡೆವಿಲ್. ದೇವರ ಏನ್ ಬೇಕು ಅಂತ ಕೇಳಿ ಆ ಶಕ್ತಿ ದೇವರ ಇದನ್ನ ಆದೋಕೆ ಶಕ್ತಿ ಕೊಡಪ್ಪ ಹೇಳಿ. ಅದು ರಾಂಗ್. ಇದು ಕೇಳಿ ನಾನು ಇದನ್ನ ಆದ ಹೋಗ್ತೀನಿ ನನಗೆ ಶಕ್ತಿ ಇದೆ ಅಲ್ಲೋಗಿ. ಕೀರ್ತನೆ 46:4-5 ಉತ್ತರ ಇದ್ದದಕ್ಕೆ ಯಾರು ಓದಿ ಬೇಗ. ಚಿಕ್ಕ ಮಕ್ಕಳು ಬರೀ ಓದೋ ಮಕ್ಕಳು ಸ್ಕೂಲ್ ಕಾಲೇಜಿನವರು ಮಾತ್ರ ಓದ್ಬೇಕಿನ್ನ ಅಲ್ವಾ? ಏಷಯ 46:4-5 ಕೀರ್ತನೆ. ಜೋರು ಓದ್ಬೇಕು. ಒಂದು ನದಿ ಅದೇ, ಅದರ ಕಾಲುವೆಗಳು ಕೇಳಿ ಎಲ್ಲೇ ಒಂದು ನದಿ ಅದೇ. 7:32 ನೆನಪಿದ್ಯಾ? ಸ್ವಲ್ಪ ಎಂಜಾಯ್ ಮಾಡಬೇಕು. ಸ್ವಸ್ಥತೆ ನದಿ, ಪ್ರವಾದನೆ ನದಿ. ನೋಡಿ ಈ ಕಡೆ ನೋಡಿ. 5 ಮುಂದೆ ಬನ್ನಿ. ನಮ್ಮಿಂದ ಅರಿಯುತ್ತೆ ಹೇಳಿ. ನಿಮಗೆ ಎಷ್ಟು ಅರ್ಥ ಆಗುತ್ತೆ ಹೇಳಿ ಸಾಕೀಗ. ಅಲ್ಲಿ ಪರಿಶುದ್ಧಾತ್ಮ ನೋಡ್ಕೊಳ್ತಾರೆ ನೋಡಿ. ಈಗ ಈ ಟೈಮಲ್ಲಿ ಎಂಥವ್ರು ಇದೆಲ್ಲ ಎಂಥವ್ರದ್ದು ಗೊತ್ತ ಸಮಯ ಇದು. ಮೋಹನ್ ಗೌಡಂದಲ್ಲ, ಆಮೇಲೆ ಬೇರೆಯವ್ರದ್ದಲ್ಲ. ತುಂಬಾ ವರ್ಷದ ಹೆಸರು ನಂಬಿ ಸೇವೆಯಲ್ಲಿ ಇರೋರು ಸಾಮಾನ್ಯ ವ್ಯಕ್ತಿಗಳನ್ನ ತಗೊಂಡು ಉಪಯೋಗಿಸೋ ಸಮಯ. ಭಾಷೆ ಆಗಬೇಕು ಅಂತೇನಿಲ್ಲ, ನೀನು ಚರ್ಚೆ ಮಾಡ್ಬೇಕು ಅಂತೇನಿಲ್ಲ. ಏನಿದೆ ನಿಂದು ಲಿಮಿಟೇಷನ್ ಅಲ್ಲ ಅದು ಹೇಳೋದು. ಅದು ರಾಂಗ್. ನಿಂದೇನಿದೆ ಆಫೀಸು, ಮನೆ, ಬಿಸ್ನೆಸ್, ಹಾಲಾಗ್ತದೆ ಎಂತಾದ್ರೂ ಅಲ್ಲೇ ಉಪಯೋಗಿಸ್ತದೆ. ನಿಮಗಲ್ಲಿ ನೀವು ರೆಡಿ ಇರ್ಬೇಕು. ಅಲ್ಲಿ ನಾಚ್ಕೊಳ್ಳೋದೆಲ್ಲ ಮಾಡಬಾರ್ದು ನೀವು. ಅಲ್ಲೇನು ಗೊತ್ತಾ, ನೀವು ಯಾವುದಕ್ಕೋ ನೀವೇನ್ ಮಾಡ್ತೀರಾ, ಯಾವುದಕ್ಕೋ ತೃಪ್ತಿ ಆಗ್ಬೋದು ನಿಮಗೆ. ಒಂದು ಒಳ್ಳೆ ಸಂಬಳ, ದೊಡ್ಡ ಸ್ಯಾಲರಿ ಸಂಬಳ ಬಂತು, ಕಾಸು ಬಂತು, ತೃಪ್ತಿ ನಿಮಗೆ ಅಷ್ಟೇ ಇಲ್ಲ. ಅದರಲ್ಲಿ ಇರಬಾರ್ದು. ಅದು ಬಿದ್ದಿದ್ರು ಸೈಡಲ್ಲೇ ಇರಬೇಕು. ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಬಿದ್ದಿರುವೆ ಸೈಡಲ್ಲಿ ಇರಬೇಕು. ಓಕೆ ಆಗುತ್ತಾ? ಈಗ ನೋಡಿ ಗೊತ್ತಾಗುತ್ತಾ? ಒಂದು ನದಿ ಅದೇ, ಅದರ ಕಾಲುವೆಗಳು ಪರಿಶುದ್ಧ ನಿವಾಸ ದೇವರ ನಗರವನ್ನು ಸಂತೋಷಪಡಿಸುತ್ತದೆ. ದೇವರ ನಗರ ಅಂದ್ರೆ ಏನ್ ಹೆಸರು? ಗಾಡ್ ಸಿಟಿ, ದೇವರ ನಗರ. ನಾನೇ ಚಿಯೋನಿಗೆ. ಹಲ್ಲೆಲೂಯಾ. ಓಕೆ ನೋಡಿ, ಈಗ ಕೇಳಿಸ್ಕೊಳ್ಳಿ. 4-5 ಸೀಕ್ರೆಟ್ ಇದೆ. 1, 2, 3 ನಿಮ್ದು ಹೋರಾಟ ಆಗುತ್ತೆ. ನೀವ್ ಹೇಳೋದನ್ನ ನೋಡಿ. ಒಬ್ಬ ಕೀರ್ತನೆಕಾರ ಯಾರಿದ್ದು, ಒಬ್ಬ ಕೋರಾಯಿರು, ದಾವೀದನ ಅಲ್ಲ ಅನ್ಸುತ್ತದು, ಪ್ರಧಾನ ಗಾಯಕನು. ಒಬ್ಬ ವರ್ಷಿಪರ್ ಇರ್ತಾನೆ ಇದರಲ್ಲಿ, ಆಲಯದಲ್ಲಿ ಪ್ರಧಾನ ಗಾಯಕ ಇರ್ತಾನೆ. ಕೋರಾಯಿರ ಗೀತ ಯಾವ ರಾಗದಲ್ಲಿ ಹೇಳ್ಬೇಕು ಅಂತ ಅದ್ರಲ್ಲಿ ಇದೆ. ಅದು ಹಲ್ಲೆಲೂಯಾ. 1ರಿಂದ 3 ನೋಡ್ರಿ, ಇಲ್ಲಿ ಎಂಥ ಪರಿಸ್ಥಿತಿಗಳು ಬರಲಿ. ಇನ್ನೊಂದು ಅರ್ಥದಲ್ಲಿ ಬರಬಹುದು ಅಂತಂದ್ರೆ, ಆದ್ರೆ
ಒಂದು ಚಾನ್ಸ್ ನಿಮಗೆ ಹೇಳ್ಕೊಡ್ತೀನಿ, ಬರ್ದಂಗೆ ಇರೋಕ್ಕೆ ಚಾನ್ಸ್ ಇದೆಯಾ? ನಡ್ಕೋಬೇಕು. ಏಷಯ 48, 18, 19. ನೀವು ಸೈತಾನಿಗೆ ಎಡೆ ಕೊಡಬಾರ್ದು, Hallelujah. ಸೈತಾನಿಗೆ ಚಾನ್ಸ್ ಕೊಡಬಾರ್ದು. ಫ್ಲೆಶ್ ಎಂತೆಂಥದ್ದು ಈ ವೆಂಕಟೇಶ್ ನೀವು ಡ್ಯೂಟಿ ಮುಗೀತು ಸ್ಟೇಜ್ ಮನೆಗೆ ಬಂದ್ಬಿಡ್ಬೇಕು ಫ್ಯಾಮಿಲಿ ಪ್ರೇಯರಿಗೆ. ಅಲ್ಲಿ ಯಾರು ಜನ ನಿಲ್ಲಂಗಿಲ್ಲ, ಈಗ ನಾನು ಬಿಸ್ನೆಸ್ಸಲ್ಲೇ ಇದ್ದು ನಿಲ್ಲಂಗಿಲ್ಲ, ನೀವು ಅಷ್ಟೇ ಸೀದಾ ಮನೆ ಬಂದ್ಬಿಡ್ಬೇಕು ಆರಾಧನೆ, ಆಯ್ತಾ? ನನಗೊಬ್ರು ನೆನಪಿದೆ, ಈಗ ಸ್ವಲ್ಪ ಅವರು ಹೆಂಗಿದ್ದಾರೆ, ಸ್ವಲ್ಪ ತಣ್ಣಗಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ನನಗೆ ಅವ್ರ ದ್ವೇಷ ಇಲ್ಲ, ಅವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ ಎಷ್ಟೋ ಸರ್. ಒಬ್ಬರು ಲೇಡಿಯವರು ಫಾದರ್ ಬರ್ತ್ಮನ್ ಸ್ವಾಮಿ ಬೈಬಲ್, ನೀವು ಯಾವಾಗ ಹೋದ್ರು ಅವ್ರ ಮನೆಗೆ ಬರೀ ಹಾಡು ಹೇಳ್ತಾರೆ, ಯಾವಾಗ ಹೋದ್ರು ಪ್ರೇಯರ್ ಮಾಡ್ತಾರೆ. ನಾವು ಬೇಕಂತ ನಾವು ಅವ್ರಿಗೆ ಹೇಳ್ದಲ್ಲೇ ಹೋಗಿದ್ದೀವಿ, ಅವಾಗಲೂ ಹಾಡೇ ಬರ್ತಾರೆ. ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ನೀವೆಲ್ಲ, ಯಾರು ಇಲ್ಲ ಅವ್ರ ಆಮೇಲೆ ಏನಾದ್ರು ಮಾಡಿ ನೋಡಿ. ಆಮೇಲೆ ಸುರೇಶ್ ಪದೇ ಪದೇ ಹೇಳ್ಬೇಡ್ರಿ ಮಗನಿಗೆ ಜಾಸ್ತಿ, ಅಮಿತ್ಗೆ ಆ ಥರ ಹೇಳ್ಬೇಡಿ, ಪದೇ ಪದೇ ಹೇಳೋದಾಯ್ತು. ಅವ್ನು ನೀವು ಮಿಕ್ಕಿದ್ದು ಮಾಡಬೇಕು. ನೀವು ಅವನಿಗೆ ಬ್ಯಾಕಪ್ ಏನು ಗೊತ್ತಾ ನೋಡಿ, ದೇವ್ರು ನಮ್ಮನ್ನು ಎಂಪವರ್ ಮಾಡ್ತಾರಲ್ವಾ, ಇವತ್ತು ಅದನ್ನು ನೋಡೋಣ ನಾವು. ನೀವು ನಿಮ್ಮ ಮಕ್ಕಳುಗಳಿಗೆ ಗಂಡ ಹೆಂಡತಿ ಫ್ಯಾಮಿಲಿಗೆ ಎಂಪವರ್ ಇಂಥದ್ದು ನೀವು ಶಕ್ತಿ ಕೊಡಬೇಕು. ನಿಮ್ಮ ಮಾತುಗಳಿಂದ, ಪ್ರೀತಿ ಮಾತುಗಳಿಂದ ಶಕ್ತಿ ಕೊಡಬೇಕು. ಪ್ರೋತ್ಸಾಹನೇ ಹೋಗ್ಬೇಕು, ಕಂಡಮ್ನೇಷನ್ ಹೋಗ್ಬಾರ್ದು ಜಾಸ್ತಿ. ಅಂದರೆ ನ್ಯಾಯ ತೀರ್ಪು ಹೋಗಿ ರಾಂಗ್ ಇಲ್ಲ. ಆದರೆ ಈಗ ಆ ಟೈಮಲ್ಲಿ ಅವ್ರಿಗೆ ಕೇಳೋಕ್ಕೆ ಅವರಿಗೆ ಆ ಸ್ಪಿರಿಟ್ ಇರಬೇಕು. ಅವರಿಗೆ ಮಕ್ಕಳಾಗಲಿ ದೊಡ್ಡವರು ಚಿಕ್ಕವರು ಯಾರೇ ಆಗಲಿ ಅವರು ಇವಾಗಿನ ಇದು ಬನ್ನಿ. ಈಗ ಏನು ಮಾಡುತ್ತೆ, 4ನೇ ವಾಕ್ಯ ನೋಡ್ರಿ, ಅಲ್ಲಿ ನಿಮಗೆ ಎಲ್ಲ ಅಡಗಿದೆ ಆ ನದಿನಲ್ಲಿ. ಅದರಿಂದ ಶುರು ಮಾಡುತ್ತದೆ ಅಂತ ಹೇಳಿದ್ರು, ಪರಾತ್ಮನ ಪರಿಶುದ್ಧ ನಿವಾಸನಾಗಿರುವ ನಿಮ್ಗೆ ಹೇಳಿದೆ ಅಂತಂದ್ರೆ 47ಕ್ಕೆ ಹೋಗಿದೆ. ಯಾವುದು ಏಷ್ಕೆ 47ರಲ್ಲಿ ಆ ನದಿ ದೇವ್ರ ಸೈನ್ಯ ಹರಿಯುತ್ತದೆ. ಅದು ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗುತ್ತೆ, ಈಜುವ ಆಳ ಓದ್ಕೊಳ್ಳಿ. ಆಮೇಲೆ ಅಲ್ಲಿ ಹರಿಯುವ ನದಿ ಹರಿಯ ಕಡೆ ಎಲ್ಲ ಅಲ್ಲಿ ಜೀವ. ಈಗ ನೀವು ಪ್ರಕಟಣೆಗೆ ಹೋಗ್ಬೇಕು ನೀವೀಗ, ಅಲ್ಲಿ ಒಂದು ಜೀವ ನದಿ ನೋಡ್ತೀವಿ ನಾವು. ಹಲ್ಲೆಲೂಯಾ. ಓಕೆ, ಈಗ ಹೆಂಗಾಗುತ್ತದು, ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ನೀವು ಅನ್ಶೇಕಬಲ್ ಬಾಯ್ತು ಕಮಲಮ್ಮ ಬಾಯ್ ಇಲ್ಲಿ ಬಾಯ್ ತರಿ ನೀನು ಅವಾಗ ಸರಿ ಇರುತ್ತೆ. ಆಮೇಲೆ ಮೈಕ್ ಕಡ್ತಾ ಪಡ್ತಾ ಇರೋದಿಲ್ಲ, ಕಳಿಸ್ಬೋದು ನಾವು. ನೋಡಿ ಚಲನ ಹೇಳಿ, ಚಲನನೇ ಇಲ್ಲ ಹೇಳಿ. ತೋಲಾಡೋದಿತ್ತು ಬಾಲಾಡದ, ಬಾಲಾಡೋದು ತೇಲಾಡೋದೆಲ್ಲ ಹೇಳಿ. ಒಬ್ಬ 1ರಲ್ಲಿ ಬರೀತಾನೆ ನೋಡ್ರಿ, 8, 9 ಅವನು ಗಾಳಿಯಿಂದ ಈ ಕಡೆ ಆ ಕಡೆ ಬರ್ಕೊಂಡು ತೊರೆತರ ಅಂತೆ. ಅಂತ ಅವನು ಏನು ದೇವರು ಹೊಂದ್ಕೊಳಕ್ ಆಗಲ್ಲ ಅಂತ ದೃಢವಾಗಿ ಇಲ್ಲೇ ಇಲ್ಲ ಮನಸ್ಸಲ್ಲಿ. ಅಲ್ಲಿ 2 ಕೊರಿಂಥಿಯ 2ರಲ್ಲಿ 19, 20 ಮೇಲೆ ನೋಡ್ರಿ, ನಮ್ಮ ಮಾತುಗಳು ಅದು ದೇವ್ರ ವಾಗ್ದಾನಗಳು ಹೌದು ಆಮೇನ್ ಅಂತ. ಏನು ಆಗಬಹುದು ಅವೆಲ್ಲ ಇಲ್ಲ, ಅದೆಲ್ಲ ಇಲ್ವೇ ಇಲ್ಲ ಬೈಬಲಲ್ಲಿ. ಅದು ರಾಂಗ್. ಅದು ಯಾರು ಬಂದು ಕೇಳ್ತೀರ ಸರಿನೇ, ಮೆಚುರಿಟಿ ಇರೋದಿಲ್ಲ, ಇದು ಆಗ್ಬೋದಾ? ನಾನು ಏನಾದರೂ ಆ ಥರದ್ದು ಏನಾದ್ರು ಇದ್ರೆ ನೀವು ಅಪೊಸ್ತಲ ಕೃತ್ಯಗಳು ಚೆಕ್ ಮಾಡಿ. ಪ್ರೇಯರ್ ರಿಕ್ವೆಸ್ಟ್ಗಳು ಎಂತ ಬಂದು ಅಂತ ನಾನು ಒಂದಾದ್ರು ಹೇಳಿ. ಪೌಲ ಪೇತ್ರ ಯಾರಿಗೆ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತಾ ಜೈಲಿಗೆ ಹಾಕಿದಾಗ, ಪೌಲ ಸೀಲ್ರು ಯಾರಿಗೆ ಕಳಿಸ್ತಾರೆ ಪ್ರೇಯರ್ ರಿಕ್ವೆಸ್ಟ್? ನೇರವಾಗಿ ಆಟ್ಲೈನ್ ಹೋಗುತ್ತೆ ಅಲ್ಲಿಗೆ. ಅಯ್ಯೋ ಪೇತ್ರ ಮಲಗಿದಾನೆ ಅಲ್ಲಿ, ಅದೇ ಹೇಳಿದ್ವಿ. ಅಂದ್ರೆ ದೇವ್ರು ಬಿಡಿಸ್ತಾರೆ ಅಂತ ನೆಮ್ಮದಿ. ಒಬ್ಬಂದು ಕತ್ತ ಹಾರಿಸಿದ್ದಾನೆ, ಇವನು ಮಲಗಿದಾನೆ ಬೇರೆ ಸೆರೆಮನಿ ಒಳಗಡೆ. ಸಭೆ ನೋಡಿ ಅವನಿಗೆ ಪ್ರೇಯರ್ ಮಾಡ್ತಾರೆ, ಆಯ್ತಾ? ಓಕೆ, ಈಗ ನಾವು ಕಾರ್ಪೊರೇಟ್ ಅಮೌಂಟಿಂಗ್ ಅದೊಂದು ಅದ್ರ ಎಫೆಕ್ಟ್ ಇರುತ್ತೆ, ನಿಮಗೆ ಇಷ್ಟ ಆಗುತ್ತೆ, ಅದರಿಂದ ಮುಗಿಸೋಣ. ದೇವರು ಇದರಲ್ಲಿ ಇದ್ದಾನೆ, ಅದರಲ್ಲಿ ಆ ನಗರದ ಒಳಗಡೆ, ಆ ನದಿ ಒಳಗಡೆ, ನನ್ನ ಒಳಗಡೆ ನದಿ ದೇವರೇ ತಾನೇ ದೇವ ನಗರ ಸಂತೋಷ. ಒಬ್ಬೊಬ್ಬ ಇಂಡಿವಿಜುವಲ್ ಹೇಳ್ತಾರೆ ಅಂತ ಕೇಳಿಲ್ಲ, ಎಲ್ಲರಿಗೂ ಸೇರ್ಕೊಂಡಲ್ಲ, ಇದು ಒಬ್ಬೊಬ್ಬನಿಗೆ, ಇದು ಒಬ್ಬೊಬ್ಬ. ನೀವು ಏನೋ ಮಾಡ್ಬೇಕು, ಕೆಲಸ ಬಿಟ್ಟು ಅವೆಲ್ಲ ಏನು ಬೇಡ, ಈಗ ಇರೋದೆಲ್ಲ ಶುರು ಮಾಡ್ಕೊಳ್ಳೋದು. ಹಲ್ಲೆಲೂಯಾ. ಓಕೆ, ಅದರ ಕಂಡೀಷನ್ ಇದೆ, ಯಾವಾಗ ಉದಯ ಕಾಲದಲ್ಲೇ ದೇವರ ಸಹಾಯಕ್ಕೆ ಬರೋದು. ನೀನು 8 ಗಂಟೆಗೆ ಪ್ರೇಯರ್ ಮಾಡ್ತೀನಿ ನನಗನ್ಸಿದೆ, 2 ದಿನ ಮಲಗಿಲ್ಲ ನಾವು. ಕೃಪಾ ಬಂದಿದ್ದು, ಈ ಕೃಪಾ ಹೋಗಿದ್ದು. ಈಗ ಬಂದಿದ್ದೀರಿ ಮಾತಾಡಿದ್ದು 2 ಗಂಟೆ ತನಕ, 3 ಗಂಟೆ ತನಕ. ಈಗ ಹೋಗಿಸ್ತೀರಿ ಮಾತಾಡಿದ್ದು ಕಲಿಸ್ ಬರೋಷ್ಟಿಗೆ 2 ದಿನ ಮಲಗಿಲ್ಲ. ಏನಪ್ಪ ಮಾಡ್ತೀನಿ, ಇದೇ ಫಸ್ಟ್ ಆ ಥರ ಆಗಿರೋದು. ಅದು ಕಾರಣ ಇದೆ. ಓಕೆ, ಈಗ ಬನ್ನಿ, ಇದು ನನಗೊಂದ್ಸತಿ ಇದು ನಿಮಗೆ ಇಂಡಿವಿಜುವಲ್ ಆಗಿದೆ. ನಿಮಗಿದು ಯಾವ್ದು ಹೇಳಿದ್ದು, ಕೀರ್ತನೆ 46, 1-5 ಓದುವುದು ನಾವು. ಇದು ನಿಮ್ಮ ಇಂಡಿವಿಜುವಲ್. ಇದು ಯಾವ ನೆನ್ಪಿಟ್ಕೊಂಡು ನೀವು ಕನ್ಫೆಷನ್ ಮಾಡ್ಕೋಬೇಕು. ಮನೆಯಲ್ಲೆಲ್ಲ ಆ ಕನ್ಫೆಷನ್ಸ್ ಕಳಿಸ್ತೀವಲ್ಲ, ಯಾರು ನೋಡ್ತಿರ್ತೀರ ಫೋನಲ್ಲಿ, ಯಾರು ನೋಡ್ತಿರ್ತೀರಾ ಮನೆಗಳಲ್ಲಿ, ಯಾರು ನೋಡಲ್ಲ ಅವ್ರಿಗೆ ಹೇಳ್ಕೊಡಿ ಅದನ್ನು.
ದೇವರು ಅಮ್ಮಂಗೆ ಅಲ್ಲಿ ತೋರಿಸಿರ್ತಾರೆ ನೋಡ್ರಲ್ಲ ಅವ್ರು ಇಲ್ಲ ಅಂತಂದ್ರೆ ಅಲ್ಲಿ ಯಾವುದೋ ಅವ್ರದ್ದು ಯಾವುದೋ ಹಳೆ ಕಾಲದ ಅದೇ ಚಂದ ತೋರಿಸ್ತಾರೆ ಆಮೇಲೆ ಅಂತ ಹೇಳಿದ್ರೆ ಸಂತೋಷ ಆಗಿದೆ. ಅಲ್ಲಿ ಯಾವುದೋ ಸಮಾಧಿ ಇರುತ್ತೆ ಅಲ್ಲಿಗೆ ಹೋಗ್ತೀವಿ ಚರ್ಚೆ ಅಂತ ಎಲ್ಲ ಕೇಳ್ತಾರೆ, ಅದೇ ಸೇರಿ ಅದೇ ಸಂತೋಷ ಪಡ್ತಾರೆ. ಆಮೇಲೆ ಆ ಡೈಲಿ ಡಿವೋಷನ್ಸ್ ಓದಕ್ಕೆ ಕೊಡಿ ಅವ್ರಿಗೆ ಮನೇಲಿ. ಅದು ಆಮೇಲೆ ಡೈಲಿ ಡಿವೋಷನ್ಸ್ ಜೊತೆಗೆ ವಿಶ್ವಾಸ ಅಂಗೀಕಾರ ಅದು. ಆಮೇಲೆ ನಮ್ಮದು ಆಡಿಯೋ ಅದು ಯೂಟ್ಯೂಬಲ್ಲಿ ಅದನ್ನ ಪ್ಲೇ ಮಾಡಿ ಮನೇಲಿ. ಒಬ್ರು ಮಾತಾಡ್ತಾ ಇದ್ದಾರೆ ಅವರು, ಅಲ್ಲೋ ಕಾಮೆಂಟ್ ಹಾಕಿ ಅಲ್ಲಿ ಏನು ಎಷ್ಟು ಎಫೆಕ್ಟ್ ಯಾವ ಲೆವೆಲಿಗೆ ಬಂತು ಎಫೆಕ್ಟ್ ಕೈ ಹಾಕಿ ಹಾಲೆಲ್ಲಿ ಹೋಗಿ ನೀವು ನೋಡಿರಲ್ಲ ಮೋಸ್ಟ್ಲಿ ನೀವು, ಅದಕ್ಕೆ ನೀವು ಹಂಗಿರೋದು ಅನ್ಸುತ್ತೆ. ಯಾಕಂದ್ರೆ ಈ ಪ್ರೊಫೆಟಿಕ್ ಮೆಸೇಜಸ್ ಒಂದು ವಿಶೇಷ ಅಂದ್ರೆ ಪದೇ ಪದೇ ಕಳಿಸ್ಕೋಬೇಕು, ಅದು ಸೀಕ್ರೆಟ್ ಅದು. ಆಮೇಲೆ ಮನೇಲಿ ನಿಮ್ಗೆ ಅಭಿಷೇಕ ಇರ್ತದೆ. ಈಗ ಬನ್ನಿ, ಈಗ 4ನೇ ಅಧ್ಯಾಯ 23 ಅಂದ್ರೆ ಅಪೊಸ್ತಲರ ಕೃತ್ಯಗಳು 4:23, 29 ಅಲ್ಲೊಂದು ಹೋರಾಟ ಬಂತು. ಇಲ್ಲೇ ಇದೆ ಕೇಳಿ, ನೀವು ತಿಳ್ಕೊಂಡು ಹಿಂಗೆ ಹೋರಾಟ ಅದು ಏನೋ ಹಿಂಗೆ ಏನೋ ಜ್ವರ ಬಂದೋಯ್ತು ಅಲ್ಲ, ಜೀವಕ್ಕೆ ಕೈ ಹಾಕಾಗಿರ್ತದೆ. ಆಯ್ತಾ? ಈಗ ಶೋಭ ಹೇಳುದಲ್ಲ, ಆ ಸಿಂಹ ಗತಿಸಿ ಸಿಂಹದೊಬ್ಬರು ಹೇಳೋದು ಶೋಭೆ ಹೇಳ್ತಾರೆ, ಸಿಂಹ ಬಂದು ಎಲ್ಲಿ ಬಾಲಾಡಿ ಅಂತ ಹಿಂಗೆ ಹಿಡಿಯೋದು. ಹಿಂಗೆ ಸೈತಾನದಿಂದ ಮುಗಿಸದೆ ಪ್ಲಾನ್ ನೀನು ತಿಳ್ಕೊಂಡಿದ್ರೆ ಏನೋ ಬೆಚ್ಚಿಗೆ ಮಾಡ್ತಾವನೆ ಅಂತ. ಅದು ನುಂಗಕ್ಕೆ ಸಿದ್ಧತೆ ಇರುತ್ತೆ. ನೀವು ಆ ಥರ ಎಲ್ಲ ಸೀರಿಯಸ್ ತಗೋಬೇಕು ಎಲ್ಲ ಒಂದೊಂದು. ಅದು ಹೆಂಗ್ ಗೊತ್ತಾಗುತ್ತೆ ಕೇಳಿ, ಸಿಂಪ್ಟಮ್ಸ್ ಇರುತ್ತೆ, ಗ್ಯಾರಂಟಿ ಇರುತ್ತೆ ಕೇಳಿ. ನೀವು ಯಾವ್ದಾದ್ರು ಹೋರಾಟ ದೊಡ್ಡದು ಅನಾಹುತ ಬರಕ್ ಮೊದಲು 4-5 ತಿಂಗಳು ಮೊದಲೇನೆ ಅಲ್ಲಿ ನಿಮಗೆ ಸಿಂಪ್ಟಮ್ಸ್ ಗ್ಯಾರಂಟಿ ಇರುತ್ತೆ. ನೀವು ಅದನ್ನ ಆರಾಮಾಗಿ ತಗೊಂಡಿರ್ತೀರ. ಒಂದ್ ವೇಳೆ ಅವಾಗಿಂದನೇ ನಿಮಗೆ ಈ ಶಿಷ್ಯರಿಗೆ ಸ್ವಲ್ಪ ಹೇಳಿರ್ತಾನೆ ಅಲ್ಲಿ ಅಪೊಸ್ತಲರ ಕೃತ್ಯಗಳು ಏನ್ ಹೇಳಿದ್ರೆ ಹೇಳಿ, ನನ್ನ ನಿಮಿತ್ತವಾಗಿ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಅಲ್ವಾ? ಅದಕ್ಕೆ ಅವ್ರು ಸುಮ್ಮಿದ್ದಾರೆ ಹೇಳಿರ್ತಾನೆ. ಆಮೇಲೆ ಅಪೊಸ್ತಲರ ಕೃತ್ಯಗಳು 1ರಲ್ಲೇ ಬನ್ನಿ, ವಾಪಸ್ 8ನೇ ವಾಕ್ಯಕ್ಕೆ ಬನ್ನಿ. ನೀವು ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ಬಲ, ಪವಿತ್ರಾತ್ಮ ನನ್ನ ಮೇಲೆ ಬಲ, ಅಷ್ಟೇ ಸಾಕೋದು. ಅದಿಲ್ಲಾಂದ್ರೆ ಸೇವ್ ಮಾಡಕ್ ಆಗೋದಿಲ್ಲ ಗ್ಯಾರಂಟಿ. ಓಕೆ. ಆಮೇಲೆ ನೀವೇನ್ ಲೋಕದ ಕಟ್ಟ ಕಡೆಯವ್ರಿಗೆ ಹೋಗ್ಬೇಕು. ಯೆರೂಸಲೇಮು, ಯೂದಾಯ, ಸಾಮಾನ್ಯ, ಲೋಕದ ಕಟ್ಟ ಕಡೆ. ಇವ್ರೇನ್ ಮಾಡಿದ್ರು, ಜೀವನ ಆಯ್ತಾ, ಇವರು ಹೋಗಿಲ್ಲ ಪಾರ್ಟಿಗಳು. ಎಲ್ಲಿಗೆ? 8ನೇ ಅಧ್ಯಾಯಕ್ಕೆ ಬನ್ನಿ ನೀವು. 8ನೇ ಅಧ್ಯಾಯ ಜೊತೆಗೆ 8ನೇ ಅಧ್ಯಾಯ ಬೇಡ, ನೀವು 5ರಲ್ಲೇ ಹೇಳ್ತಾರೆ ಹೇಳಿ. ನೀವು ಇದನ್ನ ಎತ್ತಿ ಮಾತಾಡ್ಬೇಡಿ ಅಂತ ಹೇಳಿದ್ವಿ ನಿಮಗೆ. ನೀವು ಇದನ್ನ ಲೋಕಕ್ಕೆ ಇಡೀ ಯೆರೂಸಲೇಮ್ ತುಂಬಿಸಾಗೋದು ನೀವು, ಆಯ್ತಲ್ವಾ? ಅದರ್ಥ ಏನು? 1:8 ಅರ್ಥ ಏನು? ಇವರು ಯೂದಾಯ ಹೋಗಿರ್ಬೇಕಿತ್ತು, ಸಮಾರ್ಯ ಹೋಗಿರ್ಬೇಕಿತ್ತು. ಸಮಾರ್ಯಕ್ಕೆ ಹೋದವನು ಯಾರು? ಚಂದ್ರ ಹೋದ್ಮೇಲೆ ಸರಿತಾನೆ? ಅರ್ಥ ಆಗ್ತದೆ ಇವ್ರಿಗೆ? 1:8 ಚೆಕ್ ಮಾಡಿದೀವಲ್ಲಿ. ಏನಿದೆ ಮ್ಯಾಂಡೇಟ್ ಅಲ್ಲಿ? ಮ್ಯಾಂಡೇಟ್ ಅದು ಮೂಮೆಂಟಮ್ ಅಲ್ಲ. ಏನು ಮೂಮೆಂಟಮ್ ಅಂದ್ರೆ ಮ್ಯಾಂಡೇಟ್ ಅಂತ ಹೇಳಿದ್ರಲ್ಲ, ವ್ಯತ್ಯಾಸ ಹೇಳಿದ್ರೆ ನೀವು. ಮೂಮೆಂಟಮ್ ಅಂದ್ರೆ ಏನೋ ಮೂಮೆಂಟ್ ಆ ಟೈಮಲ್ಲಿ ಏನೋ ಕುಂದಾಡಿದ್ರೆ ನೀನು ಮೂಮೆಂಟ್ ಅಲ್ಲ, ಮ್ಯಾಂಡೇಟ್ ಅದು. ಆಗಿರ್ಬೋದು, ಸ್ತೋತ್ರ. ಅದಿಲ್ಲ, ಅದು ಇನ್ನೂ ಅವಾಗ ಇನ್ನೂ ಸ್ಟಾರ್ಟ್ ಅಷ್ಟೇ. ನಿಮ್ ದೇವರಿಗೆ ಹತ್ರ ಬರಕ್ಕೆ ಸ್ಟಾರ್ಟ್ ಆಗಿದೆ, ಒಳ್ಳೆ ವಿಲೀನ ಆಗುತ್ತೆ. ಹೌದಾ? ನಾನು ಬೇರೆ ಇಲ್ಲ, ನೀನ್ ಬೇರೆ ಇಲ್ಲ. ಓಕೆ, ಅಲ್ಲಿ ಬನ್ನಿ. ಅದ್ರದ್ದು ನಿಮಗೆ ನಾನು ಏನೋ ನೋಡಿ ಎಷ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ, ಅದ್ರದ್ದು ಪವರ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ. ಇಷ್ಟು ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದೆ. ಏನು ನಿಮ್ದು ಹೆಂಗೆ ವರ್ಕ್ ಆಗುತ್ತೆ ಕೇಳಿಸ್ತದೆ. ಯಶಂದ್ರ ಹೇಳಿದ್ದೀನಿ ನಾನು, ಕ್ಲೋಸಿಂಗ್ ದ ಸರ್ಕಲ್ ಅಂತ ಒಂದು ಯುದ್ಧದಲ್ಲಿ ಒಂದು ಸ್ಟ್ರಾಟಜಿ ಇದೆ, ಕ್ಲೋಸ್ ದ ಸರ್ಕಲ್ ಅಂತ ಹೇಳಿದೆ. ಯಾರು ನೆನಪಿದೆಯಾ? ಯಾರು ಹೇಳಿದ್ ನಾನು? ಈಗ ಇರಾನ್ ಮೇಲೆ ಯುದ್ಧಕ್ಕೆ ರೆಡಿ ಆದ್ರು, ಇರಾನ್, ಅಮೆರಿಕ, ಇಸ್ರೇಲು. ಆ ಕಡೆ ಬ್ರಿಟನ್ನ ಕರೆದ್ರು. ಅವ್ರಿಗೆ ನೋಡಿ ಎಕಾನಾಮಿಕಲಿ ಬಂದ್ ಮಾಡಿದ್ರು ಫಸ್ಟ್ ಅವ್ರನ್ನಲ್ವಾ. ಯಾರು ನೀವು ವಹಿವಾಟು ಮಾಡಂಗಿಲ್ಲ ಇರಾನ್ ಜೊತೆ, ಗೊತ್ತಾ ನಿಮಗೆ? ಮಾಡಿದ್ರೆ 100% ಹಾಕ್ಬಿಡ್ತಾನೆ ಟ್ಯಾಕ್ಸ್. ಯಾರು? ಅಮೆರಿಕದವನು ಅಲ್ವಾ? ಗೊತ್ತಾ ನಿಮಗೆ ಅದು? ಈಗ ₹1 ಒಳಗಡೆ ಹೋಗ್ತಿಲ್ಲ ಅವ್ರಿಗೆ, ಇರಾನ್ ಕಾಸಿಲ್ಲ ಈಗ ಮಾತ್ರ. ಆಮೇಲೆ ಫುಡ್ ಐಟಮ್ ಒಳಗಡೆ ಹೋಗ್ತಾ ಇಲ್ಲ ಈಗ. ಅಲ್ಲಿಗ ಆಗಲೇ 1 ತಿಂಗಳಾಗೋಯ್ತು, 2 ತಿಂಗಳಾಗೋಯ್ತು ತಗೊಳ್ರಿ. ದಿಗ್ಬಂಧನ, ಆರ್ಥಿಕ ದಿಗ್ಬಂಧನ ಅಲ್ವಾ ಹಾಕಿರೋದಲ್ಲಿ. ಆಮೇಲೆ ಅಮೆರಿಕದ ಎಲ್ಲ ಸರಿಯಾದ ಒಂದು ಶಿಪ್ ಬಂದ್ರೆ ಒಂದು ದೇಶನ ಮುಳುಗಿಸ್ಬಿಡುತ್ತೆ. ಒಂದು ಇಂಡಿಯಾಗೆ ಒಂದು ಅದು ಸ್ಟ್ರೈಕ್ ಫೋರ್ಸ್ ಅಂತ ಒಂದೇ, ಅಬ್ರಹಾಂ ಲಿಂಕನ್ ಅಂತ ಒಂದು ಹಡಗು. ಅದು ಒಂದು ಹಡಗು ಬಂದ್ರೆ ಇಂಡಿಯಾಗೆ ಸಾಕದು. ಆ ಥರ 10 ಹಡಗು ಕಳಿಸಿದೆ ನಲ್ಲಿ. ಒಂದು ಜೀವ ಬಾಯಿಗೆಲ್ಲ ಎಲ್ಲ ಹೋಗಾಗಿದೆ ಅಂತ ಆಗಲೇ ಒಂದು. ಆದ್ರೆ ಗಡಗಡ ನಡ್ಕೊಂಡು ನಿಂತಿದ್ದಾನೆ ಅಲ್ಲಿ. ಇದ್ರು ಮೀಸೆ ಮಣ್ಣಾಗಿಲ್ಲ ಅಂದ್ರೆ ನಿಂತವನು ಅಷ್ಟೇ. ಯಾರನು? ಐರಾನು ಕಮ್ಮಿನೇ
ಅಲ್ವಾ ಅಲ್ವಾ? ನಿಮ್ಗೆ ಗೊತ್ತಿಲ್ಲ, ಯಾರು ನೋಡಿದ್ರೆ ಅದನ್ನ ಯಾರು ಅಬ್ಸರ್ವ್ ಮಾಡ್ತಿದ್ರೆ ಯಾರು ನೀವು ಆ ವಾರನ ಅಲ್ವಾ? ಏನು ಮಾಡ್ತಾರೆ ಹೇಳಿ ಅವರು? ಕ್ಲೋಸಿಂಗ್ ದ ಸರ್ಕಲ್ ಅಂದ್ರೆ ಏನಂದ್ರೆ ಅರ್ಥ ಅಂದ್ರೆ ವೈರ್ ಇನ್ನ ಸುತ್ತೋರಿಯೋದು. ಈ ಕಡೆ ನೋಡ್ರಿ, ಈ ಕಡೆ ಇದ್ರೆ ಮಾಡ್ತೀರಾ ನೀವು, ಇದ್ರೆ ಮಾಡಾಯ್ತು ಬಿಡಿ ಇಬ್ರು ನೀವು ಅವರು ನೋಡ್ತಾ ಇದ್ರಿ, ಇನ್ನೇನು ಹೋಗ್ತಾರಲ್ಲ ನಾನು ಆಯ್ತಲ್ಲ. ಅವಾಗ ನಿಂತ್ಕೋಬೇಕಲ್ಲ ನೀನು, ಅವಲ್ಲೂ ಇದ್ರೆ ಬರ್ತಾ ಇದ್ರಲ್ಲ. ಇಲ್ಲಿ ನೋಡಿ, ಇನ್ನು ರಾತ್ರಿ ಇದ್ರೆ ಬಂದಿಲ್ಲ, ಇವಾಗ ಬಂದು ಒಳ್ಳೆದಾಯ್ತು ಅಂತ ಇಲ್ಲಿ ಇಲ್ಲಿ ನೋಡಿ, ಆ ವೈರ್ ನೀವು ಗೆರವಾಗ್ತದೆ. ಯಾವುದು ಸಾಮೂಹಿಕ ಪ್ರೇಯರ್ ಏನಾಗುತ್ತೆ ಕೇಳಿಸ್ಕೊಳ್ಳಿ, ಫ್ಯಾಮಿಲಿ ಪ್ರೇಯರ್ಗಳು. ಫ್ಯಾಮಿಲಿ ಪ್ರೇಯರ್ಗಳು ಇದು ಇನ್ನೂ ಪವರ್. ಇದು ನಿನ್ನೆ ಮೊನ್ನೆದು ತುಂಬಾ ಪವರ್. ಇದು ನೀವು ಇಲ್ಲಿ ಬರಕ್ ಬಂದು ನಾನು ಪ್ರೇಯರ್ ಮಾಡ್ತಿದ್ದೆ. ಯಾವುದು ಏಷ್ಯಾ 28:2 ಆ ಪವಿತ್ರ ಆತ್ಮ ಒಬ್ಬೊಬ್ಬರ ಮೇಲೆ ಹಂಗೆ ಬರ್ಬೇಕಾದ್ರೆ 2 ದಿನ ಪ್ರೇಯರ್ ಮಾಡ್ತಿದ್ದೆ. ನಿನ್ನೆ ಅದು ಆ ಟೈಮ್ ಕೆಳಗಡೆ ಬಂದಾಗ ಒಬ್ಬೊಬ್ಬರ ಮೇಲೆ ನೀವು ಕೆಲವರು ಸ್ವಲ್ಪ ಸ್ವೀಕರಿಸ್ಕೊಳ್ಳೋಕ್ಕಿಂತ ಮುಂದೆ ಇದ್ರಿ ನೀವು. ಅದಾದ ಸ್ವಲ್ಪ ಕೇರ್ಫುಲ್ ಆಗಿರಿ ಅವಾಗ ನೀವು. ಅವಾಗ ಇಲ್ಲಿ ಏಷ್ಯನ್ಗೆ ನೆನ್ನೆ ವ್ಯತ್ಯಾಸ ನೀವು ಅದು ಪರ್ಮನೆಂಟ್. ಅದು ನನ್ನ ಮೇಲೆ ಅಭಿಷೇಕ ಬಂದಿದ್ದು ಪರ್ಮನೆಂಟ್, ನನಗೆ ಬಿಡುಗಡೆ ಆಗಿದ್ದು ಶಾಶ್ವತ. ಅವಳಿ ಆ ಬಿಟ್ಟು ಹೋಗಿದ್ದು ಆ ದೇವಗಳು ಮತ್ತೆ ತಿರುಗಿ ಬರಲ್ಲ ಹೇಳಿ, ಅದನ್ನು ನಂಬೇಡ್ರಿ. ಅದನ್ನ ಹೇಳಿ ಅಂತ ಯಾವುದೇ ಮಾಟ ನಂತರ ಮಾಡಿದವನು ಓಡಬೇಕು, ಮಾಡಿಸಿದವನು ಓಡಬೇಕು, ಆಟಗಾರನ ಓಡಬೇಕು, ಮಾಡಿಸಿದವನು ಜೊತೆಲೆ ಓಡಬೇಕು. ಅದೇ ಗುರುತು. ಯಾರು ನಿಮ್ಮ ಮನೆ ಅಕ್ಕಪಕ್ಕ ಊರು ಬಿಟ್ಟಿರೋದ್ರೆ, ಮನೆ ಬಿಟ್ಟಿರೋದ್ರೆ ಅದು ಅದೇ ಗುರುತು. ಮೊನ್ನೆ ವೆಂಕಟೇಶ್ ಮನೆ ಪಕ್ಕ ಬಿಟ್ಟಿರ್ತಾನೆ ಅವರು, ನಿಜ ತಾನೆ? ಅರ್ಥ ಆಯ್ತಾ? ಸೀರಿಯಸ್ ಪಾಯಿಂಟ್ ಹೇಳ್ತಾರೆ, ಸೀರಿಯಸ್. ಇದ್ಯಾವುದು ಅದ್ರ ಟೈಮ್ ಪಾಸ್ ಇಲ್ವೇ ಇಲ್ಲ ಇದು. ನೋ ಆಯ್ತಾ? ಏನೋ ನಾನು ಅಲ್ಲಿ ಕಿರಿತೀನಿ ಅಂತ ನೀವೇನೋ ಬೇರೆ ತಿಳ್ಕೊಬಿಟ್ಟು ಆಮೇಲೆ ವೆರಿ ಸೀರಿಯಸ್ ಪ್ಲೇಯರ್ಸ್. ನಮಗೆ ಅದಕ್ಕೆ ಇದು ಗೊತ್ತಿಲ್ಲ, ಅವೆಲ್ಲ ನಮಗೆ ಬೇರೆ ವಿಚಾರ. ಹಲ್ಲೆಲೂಯಾ. ಬರೋರು ಹೆಂಗಾದ್ರೂ ಆಗಿ ಅವ್ರು ಬಿಡುಗಡೆ ಆಗಿರೋರು. ಅವನನ್ನ ಸರಿಯಾಗಿ ಗೆಜ್ಜಿ ಎದೆ ಮೇಲೆ ಕುತ್ಕೊಂಡು ಅವ್ನು ಇರಿದು ಕುತ್ತಿಗೆ ಎಲ್ಲ ಇರಿಯೋದು, ಅದನ್ನ ನೋಡೋದು ನಮ್ಮ ಆಸೆ. ನೀನು ಸೈತಾನ್ ಎದೆ ಮೇಲೆ ಕೂತಿದ್ಯಾ ನೀನು, ಆ ಕತ್ತಿ ನಮ್ಮ ಅವನ ಕತ್ತಿ ತಗೊಂಡು ಅವನ್ನೇ ಇರಿತಾನೆ, ಕೈಮ ಮಾಡ್ತಾರದು. ಇದನ್ನ ಸಾಮುವೇಲ ನೋಡ್ಬೇಕು. ಸಾಮುವೇಲನಿಗೆ ದಾವೀದ ಅದನ್ನ ಮಾಡೋದೇ ನೋಡೋದೇ ಖುಷಿ. ನೀನು ಕಿಂಗ್ ಆಗಪ್ಪ ನೀನು. ಹಲ್ಲೆಲೂಯಾ. ಬನ್ನಿ, ಆ ಪ್ರೇಯರ್ ಏನಾಗುತ್ತೆ, ನೀವು ಕ್ಲೋಸಿಂಗ್ ಸರ್ಕಲ್ ಬನ್ನಿ. ನಿಮಗೆ ಹೇಳಿದ್ದೀನಿ ನಾನು, ಆ ಸಿಂಹಗಳು ಈಗ ನಾಯಿ ನರಿ ಅಂತ ಹೇಳ್ತಾನೆ, ಅಂಥದ್ದು ಕಿರುಬ ಇದೆ ನೋಡ್ರಿ. ಸಿಂಹಕ್ಕೂ ಕಿರುಬಕ್ಕೂ ಆಗಲ್ಲ, ಅಲ್ಲೇ ಇದ್ರೊಳಗಡೆ ತಿನ್ನಲ್ಲ, ಅದನ್ನ ಸಾಯಿಸಿ ಎಸ್ಬಿಡುತ್ತೆ. ನೋಡಿದ್ರಾ? ಹೊಟ್ಟೆ ಎಷ್ಟಪ್ಪ ಇರುತ್ತೆ ನಾಯಿ, ಕಿರುಬ, ಹೈನಾಸ್ ಅಂತಾರೆ, ಹೇಳಿದ್ರಾ ಇಂಗ್ಲೀಷಲ್ಲಿ? ಸಾಯಿಸ್ಬಿಟ್ಟು ಎಷ್ಟೋಗುತ್ತೆ ಸಿಂಹ, ತಿನ್ನಲ್ಲ ಅದನ್ನ. ನಾಯಿನೇ ಬೇಕಾದ್ರೆ ತಿನ್ನುತ್ತೆ, ಅದನ್ನು ತಿನ್ನಲ್ಲ ಅಲ್ವಾ? ಒಂದು ವೇಳೆ ಈಗ ನೀವು ಅದು ನೋಡಿರ್ತೀರ, ಅದೆಲ್ಲ ಗೊತ್ತು ನಿಮಗೆ. ಆದರೆ ಕಾರ್ಪೊರೇಟ್ ಟ್ರೈನ್ ಅಂತ ಕೇಳಿಸ್ಕೊಳ್ಳಿ, ಒಂದು ಸಿಂಹ ಇಲ್ಲ. ಸರಿ, ಈ ಕಡೆ ನೋಡ್ರಿ ಮೇಘ, ಈ ಕಡೆ ನೋಡ್ರಿ, ಒಂದು ಸಿಂಹ ಇಲ್ಲ ಅಲ್ಲಿ. ಇಲ್ಲಿ ಎಷ್ಟು ಜನ ಸಿಂಹ ಇದ್ದಾರೆ ನೀವು ಇಲ್ಲಿಗ? ನನ್ನೊಳಗಡೆ ಯೂದ ರಾಜ ಸಿಂಹ ಇಡ್ರಿ. ಅಲ್ವಾ? ಈ ಕಡೆ ನನ್ನ ಕಡೆ ನೋಡಿದೀವಿ. ಈಗ ಆ ನಾಯಿನ ನರಿನ ಏನೋ ಮಾಡಿದೆ ಸಿಂಹದ ವಿರುದ್ಧವಾಗಲ್ವಾ? ಅದ್ರದ್ದು ಇನ್ನೂ ಪೌರು ಬಿಟ್ಟಿಲ್ಲ. ಅದು ನಾಯಿ ಏನಿಗೆ ಅದು ಹಿಂದೆ ಒಂದು 10 ನಾಯಿ ಜಾಸ್ತಿ ಇದಾವೆ. ಇದು ಸಿಂಹ ಒಂದೇ ಅಲ್ವಾ? ಏನ್ ಬೊಗಳದೆ. ಈಗ ಸಿಂಹ ಏನ್ ಮಾಡ್ತಾ ಇದೆ? ಕಾರ್ಪೆಟ್ ಹಾರ್ವೆಂಟಿಂಗ್ ಕಳಿಸ್ಕೊಳ್ತೀವಿ. ಒಬ್ಬೊಬ್ಬರು ಪ್ರೇರ್ ಮಾಡ್ತೀರಲ್ವಾ? ಸುತ್ತೋರ್ದಾಯ್ತು ನೀವು ಆಗ್ಲೇ, ನೀವು ಸ್ತೋತ್ರ ಹೇಳ್ಬೇಕಲ್ಲ. ಇದನ್ನ ಸುತ್ತೋರ್ದಾಗಿದ್ಯಾ? ಸರ್ಕಲ್ ಕ್ಲೋಸ್ ಆಗ್ತದೆ, ಗೊತ್ತಾಗಿಲ್ಲ ಅವನಿಗೆ. ಆ ನಾಯಿಗೆ ಹಿಂದ್ಗಡೆ ಗೊತ್ತಿಲ್ಲ, ಹಿಂದ್ಗಡೆ ಒಂದಿದೆ ಸಿಂಹ. ಹಿಂದ್ಗಡೆ ಎಲ್ಲ ಹೇಳ್ರಿ, ಸುತ್ತ ಇದೆ ಹೇಳ್ರಿ. ಅಲ್ಲೇ ಹೇಳೋ ಜನ ಕಲ್ತಿದ್ದೀನೋ, ಹೇಳಿದ್ರೆ ಹೇಳಿ ದಯವಿಟ್ಟು ನೀನು ಹೇಳಿ. ಸುತ್ತ ಆಯ್ತಾ? ಸುತ್ತ ಆ ಸಿಂಹ ಸುತ್ತ ಇದೆ ಹೇಳಿ. ಹೇಳಿ ಕ್ಲೋಸಿಂಗ್ ದ ಸರ್ಕಲ್ ಹೇಳಿ. ನೀವೇನು ನೋಡಿ, ಆ ನಾಯಿ ಅದು ಎಷ್ಟೇ ಅಹಂಕಾರ ಮಾಡಿದ್ರು ಸಿಂಹದ ಮನಸ್ಸಲ್ಲಿ ಒಂದು ಚೂರಾದ್ರೂ ಏನಾದ್ರೂ ಭಯ ಆಗುತ್ತಾ? ಸ್ವಲ್ಪ. ಯಾರು ಲಾಸ್ಟ್ ಗ್ಯಾರಂಟಿ ನಿಮ್ಮ ಮುಂದೆ ಬನ್ನಿ, ಅಲ್ಲ ಭಾರತಿ ಮುಂದೆ ಬನ್ನಿ. ನೀವು ಆಕಾಶ ನೋಡ್ತಾ ಇದ್ರೆ ನೀವು ಈ ಕಡೆ ನೋಡಿ, ನೀವು ಇಲ್ಲಿ ನೋಡಿ. ನೀವು ನೋಡಿ, ಲೇಟಾಗಿ ಬಂದ್ರೆ ಮತ್ತೆ ನೀವು ಪ್ರೇಯರ್ ಮಾಡ್ಕೊಳ್ಬೇಕಾಗಿಲ್ಲ, ಸೀದಾ ಮುಂದೆ ಬಂದು ಜಾಯ್ನ್ ಆಗ್ಬಿಟ್ರೆ. ನಾನು ಮೀಟಿಂಗ್ಗಳಿಗೆ ಹೋಗಿರ್ತೇನಲ್ಲ, ನಾವು ಇದೀವಿ ಅಂದರೆ ಸೀದಾ ಮೈಕ್ ಕೊಟ್ಬಿಟ್ಟು ನೀನು ಆರಾಧನೆ ಬೇಡ, ಆಮೇಲೆ ಮಾಡ್ಕೊಂಡು ನಾವು ಹೋದ್ಮೇಲೆ ಆರಾಧನೆ ಮಾಡ್ತೀವಿ. ಒಂದು ಸಾಮುವೇಲ 19:18 24 ನೆನಪಿದೆಯಾರಿಗೂ? ಸಾಮುವೇಲ ನಿಂತಿದ್ದಾನೆ ಅಲ್ಲಿ, ಅದೇ ಆಗೋದಕ್ಕೆ ಕೇಳಿಸ್ಕೊಳ್ಳಿ.
ಮುಂದೆ ನಡೆಯೋದಲ್ಲೇ ಕಳಿಸ್ತೀವಿ. ಒಂದು ಬಿಡುಗಡೆ ಗುಡಾರ ಇರ್ಬೋದು, ಆಮೇಲೆ ಇಲ್ಲಿರ್ಬೋದು, ಮೇಲೆ ರೆಡಿ ಆಗೋದಿರ್ಬೋದು. ನೆನ್ನೆ ಸಂಜೆ ಚೆಕ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ಅನೇಕರು ಅಭಿಷೇಕದಿಂದ ತೇಲ್ತಾ ಇದ್ದಾರೆ. ಸಾಮುವೇಲ ನಾಯಕನಾಗಿ ನಿಂತಿದ್ದಾನೆ. ರಾಜೇಂದ್ರ ನಡೆಯಲ್ಲ ನೀನಲ್ಲಿನ ನಾವೆಲ್ಲರೂ ಈಗ ಹಾಡು ಹೇಳೋಣ ಅಂದ್ರೆ ಹಾಡು ಹೇಳ್ಬೇಕು. ಇವ್ರಿಗೊಂದು ಹಾಡು ಕೊಡ್ಬೇಕಂತೀವಿ, ಇನ್ನೇನು ಪ್ರೇ ಮಾಡ್ಬೇಕಂತೀವಿ, ಸಾಕ್ಷಿ ಹೇಳ್ಬೇಕಂತೀವಿ ನಲ್ಲಿ ಅಲ್ವಾ? ಇವೊಂದೇನೋ ಹೇಳ್ಬೇಕಂತ ನೀವು ಅದು ಸಾಮುವೇಲ್ ಮುಂದೆ ಹೇಳ್ಬೇಕು. ನೋಡಿ ಯಾರು ಸೌಲನಿಗೆ ಸಾಮುವೇಲ್ ಮನೆಯೇ ಗೊತ್ತಿಲ್ಲ. ಅದು ಹೇಳ ಇದೆಂತ ಭಯಾನಕ ವಿಚಾರ ಇದು, ಹೌದಾ? ಓಕೆ, ಅದಿರ್ಲಿ, ಕೇಳಿಸ್ಕೊಳ್ಳಿ. ಈಗ ಅರ್ಥ ಆಗ್ತಿದೆ ನಿಮ್ಗೆ? ಯಾರಿಗೆ ಎಷ್ಟು ಅರ್ಥ ಆಯ್ತು ಹೇಳಿದ್ದು? ಸಾಮೂಹಿಕ ಪ್ರೇಯರ್ ಮಾಡ್ತೀರ ಹೋಗ್ಬಿಟ್ಟು ನೀವು ಎಲ್ಲ ವಿಚಾರ ಇವತ್ತಿಂದ ಪ್ರೇಯರ್ ಮಾಡೋಕೆ ಕೈ ನೋಡೋಣ. ನೀವು ಹೇಳ್ತೀವಿ ಅದೇ ತರ ಪ್ರೇಯರ್ ಅಷ್ಟೇ. ನೀವು ಗೊತ್ತಿರಲಿಲ್ಲ ಪ್ರೇಯರ್ ಪವರ್ ಅಲ್ಲ, ಪ್ರೇಯರೇ ಮುಗಿತು ಅಂತ ಕತೆ. ವಿಚಾರ ದೇವ್ರ ಮುಂದೆ ಎಸ್ಕಲೇಟ್ ಆಗುತ್ತೆ. ದೇವ್ರ ಹೇಳಿದಿಲ್ಲ, ಒಂದು ಹೆಜ್ಜೆ ಬ್ಯಾಕಪ್ ಇರ್ತಾ, ಅಲ್ಲಿ ಒಂದು ಹೆಜ್ಜೆ ಹಿಂದೆ ಹೋದಿರ್ತ ಸಿಂಹ ಅಂತ ಕೇಳ್ತಾರೆ. ಆ ನಾಯಿ, ಆ ಕಿರುಬಗಳು 1000 ಇದ್ರು ಒಂದು ಗಂಡು ಸಿಂಹ ಹಿಂದೆ ಹೋಗುತ್ತಾ? ಹಾಗಾದ್ರೆ ಅರ್ಥ ಆಗ್ತಿದೆ ನಿಮ್ಗೆ? ಹೇಳಿ, ಆ ಸುತ್ತು ಹೊಡೆದಿದ್ದಾವೆ. ಈಗ ನೀವು ಒಬ್ಬೊಬ್ಬರು ಪ್ರೇಯರ್ ಆ ಥರ ಕೆಲಸ ಮಾಡ್ತೀವಿ. ನೀವು ಸಭೆ ಇದ್ದೀರಿ ನಿಂತಿರಿ, ನೀವು ಆಗಿದೆ. ಅದು 4ನೇ ಅಧ್ಯಾಯ ಆಯ್ತು. ಅದು ಏನ್ ಕೇಳಿದ್ರಲ್ಲಿ ಅವರು? ಶಕ್ತಿ ಬಲಕ್ಕೆ, ಧೈರ್ಯ ಕೇಳಿದ್ರು. ಅವ್ರಿಗೆ ಏನ್ ಕೊರತೆ ಇತ್ತು ಗೊತ್ತು ಅವ್ರಿಗೆ. ನೋಡಿ, ಅವ್ರು ಒಪ್ಕೊಂಡ್ರು ಅದನ್ನಲ್ವಾ? ಧೈರ್ಯದ ಆತ್ಮ ಹೇಳ್ರಿ, ಆಯ್ತಾ? ಇನ್ನೊಂದು ಗುರ್ತು ಮಾಡ್ಕೊಳ್ಳಿ. ಇನ್ನೊಂದು 12ಕ್ಕೆ ಹೋಗಿ ಸ್ಟ್ರೈಟ್ ಆಗಿವಿ. ಅಲ್ಲಿ ಅಪೋಸ್ತಲರು ಕೂತಿರೋ 12ಕ್ಕೆ ಹೋಗಿ 5ರಿಂದ 9 ಸುಮ್ಮನೆ ನೋಡಿ ಈ ದಾಖಲೆ. 5ರಲ್ಲಿ 12ನೇ ಏನಾಯ್ತು? ಯಾಕೋಬನ್ನ ಕೊಂದಾಗೋಯ್ತು. ಕೇಳಿ ಹೇಳದಿಲ್ಲ, ನೀವೇನೋ ಸುಮ್ಮನೆ ಎದುರಿಸೋದೆಲ್ಲ ಅಲ್ಲ, ಅದು ಮರ್ಡರ್ ಅಲ್ಲೇ ಸಾಯ್ಸಾಯ್ತು ಯಾಕೋಬನ್ನ ಅಲ್ವಾ? ಬೆಳಗ್ಗೆ ಪೇತ್ರನ ಕತ್ತು ಆರುತ್ತೆ, ತಂದು ಇಡಿಸಿದೆ ನೋಡಿ. ಪೇತ್ರ ವಿಶ್ವ ಮೌನ ನಂಬರ್ 1 ಅವನು. ಹಲ್ಲೆಲೂಯಾ. ಅವನು ಕತ್ತಾರುತ್ತೆ. ಸಭೆಯೇನು? ಅವನಿಗೇನು ಚಿಂತೆ ಇಲ್ಲ, ಅವನ ಸಾಯಕ್ಕೆ ರೆಡಿ. ಅವನು ಏಸಪ್ಪಂಗಾಗಿ ಅಪೊಸ್ತಲರು ಎಲ್ಲಾದ್ರೂ ಜೀವ ಉಳಿಸು ಅಂತ ಕೇಳಿದಾರ? ಉಳಿಸೋದಿಲ್ಲ. ಅಂದ್ರೆ ಈಗಲೂ ಬದುಕಿರೋರು ಬೇಕಾದ್ರೆ ಮೆಥೋಶೆಲಿನಿಂದ ಜಾಸ್ತಿ ಆಯುಷ್ ಕೊಡಿದ್ರು ಈಗಲೂ ಬದುಕಿರೋರು ಬೇಕಾದ್ರೆ ಹಂಗೇನು ಆಶ್ಚರ್ಯ ಇಲ್ಲ. ಗೊತ್ತಾ? ಇಲ್ಲಿರೋರು ನಿಮಗೆ ಈ ಭೂಮಿ ನಾವೆಲ್ಲರೂ ಆಶೀರ್ವಾದ ಕೇಳಿದ್ರೆ ಇನ್ನೊಂದು 4-5 ಭೂಮಿ ಮಾಡ್ಬೇಕಾದ್ರೆ ದೇವ್ರಿಗೆ ನೋಡಿದಾಗಲ್ಲ. ಇವೆಲ್ಲ ನಮಗೆಲ್ಲ ಹೇಳ್ಕೊಡಪ್ಪ, ನೀನು ಬೇರೆ ಹೇಳ್ತೀನಿ, ನೀವೆಲ್ಲ ಬೆಂಗಳೂರು ನಿಂತ್ಕೊಳ್ತಾರೆ, ನೀನು ಬೇಕಾದ್ರೆ ಹೋಗ ಭೂಮಿಗೆ ಅಂತ. ಆ ಥರದ್ದು ದುಃಖ ಕಹಾನಿ ಆಗುತ್ತೆ. ಆ ಥರ ಪಾಠಗಳು ನಮ್ದು ಇತ್ತಿ ಮಿತಿಲಿರು, ನೀನು ನಮ್ದು ಇತ್ತಿ ನಿಂದು ಮಿತಿ ಏನಿಂದು ಆಕಾಶ ಮಿತಿ ಅಂತ ಹೇಳ್ತೀನಲ್ಲ. ನೀನ್ ಮೊದಲನೇ ಹೆಜ್ಜೆನೆ ಆಕಾಶ ಮೀರಿ ಹೋಗುತ್ತೆ. ನಿಂದ ಹೆಜ್ಜೆ ಬಾಯ್ ತಂದ್ರೆ ಏನಾಗುತ್ತೆ ಅಂತ ಹೇಳ್ತೀಯ ನೀನು? ದೇವ್ರಿಗೆ ಮಹಿಮೆ ಆಗುತ್ತೆ. ಬಾಯಿ ಬಿಗಿಡ್ ಕಡೆ ಏನ್ ಮಾಡ್ತೀಯ? ಈಗ ನೀನು ಏನ್ ಮಾಡ್ತೀಯ? ದೇವ್ರಿಗೆ ಮಹಿಮೆ ಕೊಡೋದು ಈ ಮನೇಲಿ ಮಾಡ್ತೀಯ. ಹೋಗಿದ್ದೀನಿ ನೀನು ತಡೀಲಿ. ಅಪೊಸ್ತಲರು 12ಕ್ಕೆ ಬನ್ನಿ. ನಿಮಗೆ ಅಲ್ಲಿ ಅವಶ್ಯಕತೆ ಸಭೆಗೆ ಇದೆ. ಸಭೆ ಪ್ರೇಯರ್ ಮಾಡ್ತಾರೆ. ಅವನು ಹೇಳ್ತಾನೆ, ನನಗೆ ಇಲ್ಲಿಂದ ಹೋಗೋದು ಉತ್ತಮ ಹೋಗೋದು. ಮೋಸ್ಟ್ಲಿ 50 ವರ್ಷನೂ ಆಗಿಲ್ಲ ಅವಾಗ. ಆದ್ರೆ ನಿಮಗೋಸ್ಕರ ಇರೋದು, ನಾನಿರೋದು ಅವಶ್ಯ ಇದೆ. ಮಮತಾ ಈ ಕಡೆ ನೋಡಿ, ನೀವು ಸರಿಯಾಗಿ ನೀವು ತಿಳಿಸ್ಕೊಂಡು ಹೇಳ್ತಾರೆ ನಾನು ನಿಮ್ಗೆ. ನಾವಿಲ್ಲಿರೋದು ಇತರರಿಗಾಗಿದೆ, ನಮಗಾಗಿ ಇಲ್ವೇ ಇಲ್ಲ. ಅಲ್ಲಿ ಇನ್ನು ಅನೇಕರಾದ ರಕ್ಷಣೆ ಮಾಡಕ್ಕಷ್ಟೇ. ಯಾರ ಹೆಸರು ಹೇಳ್ಬಿಡ್ರಿ, ಯಾರ್ದು ನೀವು. ನಾನಿರೋದೇ ಇತರರಿಗಾಗಿ ಆತ್ಮಗಳು ತರಬೇಕು ಇಷ್ಟೇ. ಬದುಕಿರೋ ತನಕ ದೇವರೊಂದಿಗೆ ಅನ್ಯನದಿನ ಯಾವ ಮ್ಯಾಟ್ರು ದೊಡ್ಡದಿಲ್ಲ. ಒಂದು ವೇಳೆ ನೀವು ಆ ಪ್ರೇಯರ್ ರಿಕ್ವೆಸ್ಟ್ ಹೇಳಿದವ್ರೇ ಚಿಂತೆ, ಅದರ ಒಂದು ವಿಚಾರ ನೀವು ಹೇಳಿದ್ರು ಬಂತು. ಓಕೆನಾ? ಅದು ಹಲ್ಲೆಲೂಯಾ. ಕಾರೇ ಇರ್ಬೋದು. ನೀವು ಬ್ಯಾಂಗ್ಳೂರ್ ಒಂಚೂರು ಹುಷಾರಾಗಿದ್ದರೆ ಕಾರು ಫ್ರೀಯಾಗಿ ಬರೋದು. ನಾನು ಅದನ್ನ ಕಾಸು ಕೊಡ್ತಾ ಬೇಕಾ ಬಂದು ಒಂದೆಮ್ಮ ಕಾರ್ ಕೊಡ್ತೀನಿ ಅಂತ ಹೇಳಿದ್ವಿ. ನಿಮ್ಗೆ ಯಾರಾದ್ರೂ ನಿಮಗೆ ಹೇಳಿದ್ದೀನಿ. ITC ಫ್ಯಾಕ್ಟ್ರಿ ಹತ್ರ ಅಮ್ಮ ದೇವ್ ಇನ್ನೂ ಬಂದಿಲ್ಲ ಅನ್ಸುತ್ತೆ ಆಸ್ಪತ್ರೆ ಬೆಂಗಳೂರಿಗೆ. ಅವಾಗ ಜಾನೆಟ್ ಅಂತ ಅವನ ಹೆಸರು, ಅಜ್ಜಿ ಇದು. ಅಮ್ಮ ಅಲ್ಲೆಲ್ಲ ಸಿಕ್ತು. ನಾನು ಎಲ್ಲರಿಗೂ ಪ್ರವಾದ ಹೇಳಿದ್ರು ಅಲ್ವಾ. ನಿಮ್ಗೆ ಆಶ್ಚರ್ಯ, ಕ್ಯಾಥಲಿಕ್ ಅಲ್ವಾ ಸರಿ. ನಮ್ಮೊಂದು ಕಾರಿದೆ ತಗೊಂಡೋಗಿದ್ದು. ನಾನು ಖುಷಿಲಿ ಬೈಕು ಇಲ್ಲ ಅವಾಗ ನಮ್ಮ ಹತ್ರ, ಕಾರ್ ಸಿಗುತ್ತಲ್ಲ. ಬೆಳಗ್ಗೆ ನಿಶ್ಚಯ ಮಾಡ್ಬಿಟ್ಟೆ, ತೆಗೆದ್ಬಿಟ್ಟು ಯಾವುದು
ಅದು ಯೆರೆಮೀಯದಲ್ಲಿ ನಿನ್ನೆಲ್ಲ ಕಲ್ಯಾಣ ಗುಣಗಳು ಅಂತ ಹೇಳ್ಬಿಟ್ಟಿದ್ದಾರೆ. ತಗೊಳಪ್ಪ, ಫೋನೇ ತೆಗಿಲಿಲ್ಲ ಅವಳು, ಕಾರು ಇಲ್ಲ ಎತ್ಕೊಳ್ಳಿಲ್ಲ ಅವಳು. ಆಕ್ಚುಲಿ ಪ್ರವಾದನೆ ನಾನು ಅವಳಿಗೆ ಇದೆಲ್ಲ ಹೇಳಿದ್ದೀನಿ, ಮುಂದಿಂದು ಮಹಿಮೇಲೆ ಇದೆ ಅಂತ ಹೇಳಿ, ಆದರೆ ಅದನ್ನ ಹಳೆ ತಗೊಂಡ್ಬಿಟ್ರು. ಓಯ್ವಿ ಅದೆಲ್ಲ ಹಳೆದೆಲ್ಲ ಗೊತ್ತಾಗ್ಬಿಟ್ರು. ನಮಗೆ ಎಂಥದ್ದು ಗೊತ್ತಿಲ್ಲ, ಅದು ನಿನ್ನ ಜೀವನ ಹಿಂಗಿತ್ತು ಈಗ ಆಗುತ್ತೆ ಇಷ್ಟೇ. ಗೊತ್ತಿದ್ದು ಕಾರೇ ಹೋಯ್ತದು. ಕೇರ್ಫುಲ್ ಆಗಿರ್ಬೇಕಾದ್ರೆ ಕೈ ಬನ್ನಿ. ಈಗ ನೋಡಿ ಆ ಕ್ಲೋಸಿಂಗ್ ದ ಸರ್ಕಲ್ ಸೇರಿ ಪ್ರೇಯರ್ ಮಾಡೋದು. ಈಗ ಆಯ್ತಲ್ವಾ? ಹೆಂಗೆ ಕ್ಲೋಸ್ ದ ಸರ್ಕಲ್ ಅದು ಕರೆಕ್ಟಾಗಿ ಕಂಡು ಈ ಕಡೆ ನೋಡಿ ಹೇಳ್ತೀನಿ. ಆ ಕಡೆ ಮಾತನಾಡಿಯಿಂದ ಮೇಘ ಪ್ರೇಯರ್ ಮಾಡ್ತಾರೆ, ಈ ಕಡೆ ಮೇಘನ ಎಲ್ಲಿಂದ ಪ್ರೇಯರ್ ಮಾಡ್ತಾಳೆ. ಎಲ್ಲ ಸುತ್ತ ಊರಿಂದ ಬಂದಿರೋ ಕೈ ಎತ್ತಿ ನೋಡೋಣ. ನೀವು ಮಡಿಕೇರಿಯಿಂದ ಬಂದಿರೋ ನೀವು ಅಲ್ಲಿ ಹೇಳಿ, ಮಡಿಕೇರಿಯಿಂದ ಸಿಂಹ ಹೆಜ್ಜೆ ಆಗ್ತದೆ ಹೇಳ್ರಿ. ಊರ ಹೆಸರು ಬಿಟ್ಟು ಹೇಳ್ರಿ ನೀವು. ಸಿಂಹ ಹೆಜ್ಜೆ ಆಗ್ತದೆ, ಸರ್ಕಲ್ ಕ್ಲೋಸ್ ಆಗ್ತದೆ ಹೇಳ್ರಿ. ಹಬ್ಬ ಹೇಳಿ ನೋಡೋಣ. ಯಾವ್ದು ಬಿರಿಯಾನಿ ಹಬ್ಬ ನನಗೆ ಯಾವ್ದೇನು ಮಟನ್ ಯಾವ್ದಾರು ಆರಿಸ್ಕೊಂಡಿಲ್ಲ, ಎಳೆದಾರು ಆರಿಸ್ಕೊಂಡಿಲ್ಲ, ಬಲ್ತಿರದಾರು ಆರಿಸ್ಕೊಂಡಿಲ್ಲ. ಸಿಗದಾಗ್ತದೆ ಕೆಲಸ. ಈಗ ತಪ್ಪಿಸ್ಕೊಳ್ತಾನೆ ವೈದಿಗೆ. ಗೊತ್ತಾ? ಯಾರಿಗೆ ನೀವು ದಾವೀದನಿಗೆ ದೇವರು ಕೊಟ್ಟಿದ್ದ ಆಲೋಚನೆಗಳು ನೋಡಿ. ನೀವು ವೈದಿಗಳನ್ನ ಇಂಥ ಕಡೆ ಹೊಂಚಾಕೊಂಡಿರಿ. ನೀವು ಒಬ್ರು ತಪ್ಪಿಸ್ಕೊಳ್ಳಂಗಿಲ್ಲ ಅಲ್ಲಿ. ನಿಮ್ಗೆ ಸೋದರ ಚಕ್ಕೊಂಡೆ ಅದು ಕಾದು ಇನ್ನು ಜೋರ ಚಪ್ಕೊಂಡೆ. ತೆಲುಗು ಹೇಳ್ತಾ ಇದ್ದೀನಿ. ಗೊಪ್ಪ ಸೋದರ ಚಪ್ಪಂಡಿ. ಪೆದ್ದ ಅಂದ್ರೂ ಅದೇ, ಅಲ್ಲಿ ಪೆದ್ದ ಅಂದ್ರೆ ಕನ್ನಡದಲ್ಲಿ ಬೇರೆ, ಅಲ್ಲಿ ಪೆದ್ದ ಅಂದ್ರೆ ಅದು ದೊಡ್ಡದೇ. ಅದು ಎಲ್ಲ ಮುಂದೆ ಬನ್ನಿ. ಎಲ್ಲ ಮುಂದೆ ಬನ್ನಿ. ಕೀರ್ತನೆ 2 ಬೈಬಲ್ ಇಟ್ಕೊಂಡ್ಬಿಡ್ರೆ ಸ್ತೋತ್ರನ ಹೇಳ್ತಾನೆ ಇರ್ಬೇಕಲ್ಲಿ. ಬಾಯಿ ಓಡ್ತಾನೆ ಇರ್ಬೇಕು, ಕೇಳಿಸ್ಕೊಳ್ಳಿ. ಫೈರ್ ಬರ್ತಾನೆ ಇರ್ಬೇಕಲ್ಲಿ. ಮೊನ್ನೆ ಒಂದು ಯಾರೋ ಯುರೋಪ್ ಇಂದ, ಕೆನಡಾ ಇಂದ ಉಕ್ರೇನ್ಗೆ ಒಂದು ಆಂಟಿ ಮಿಸೈಲ್ ಬಿಟ್ಟು ಅವ್ನು ರಷ್ಯಾದವನು ಏನ್ ಬಿಟ್ಟರು ಹೊಡೆದಾಕ್ತಿದ್ದು, ಏನ್ ಬಿಟ್ಟರು ಹೊಡಿದಂತ ಆ ಥರ ರೆಡಿ ಮಾಡಿ ಫ್ರೀ ಆಗಿ ಕೊಟ್ಬಿಟ್ಟಿದ್ದಾರೆ. ಕೆನಡಾನು ಯುರೋಪ್ ಅವರು ರಷ್ಯಾದವ್ರು ವಾರ್ ಮಾಡ್ತಾರಲ್ಲ ಉಕ್ರೇನ್. ಯಾಕೆಂದ್ರೆ ಉಕ್ರೇನ್ ಅಲ್ಲೇ ಬಾರ್ಡರ್ ಇರೋದ್ರಿಂದ ಉಕ್ರೇನ್ ಪಾಸ್ ಮಾಡಿದ್ರೆ ಯುರೋಪಲ್ಲಿ ಆಕ್ರಮಿಸ್ಕೊಂಡ್ಬಿಡ್ತಾನೆ. ಈಗ ಯಾರು ರಷ್ಯಾದವನು ಪುಟಿನ್ ಅವ್ನು ಬರೀ ಉಕ್ರೇನ್ ಅಲ್ಲ, ಅವ್ನು ಇಡೀ ಅವನು ಯುರೋಪ್ ಎತ್ಕೊಂಡ್ಬಿಡ್ತಾನೆ ಈಗ ಅವನು. ಅದಕ್ಕೆ ಅವರೆಲ್ಲರೂ ಸಪ್ಲೈ ಮಾಡ್ತಾ ಇದ್ದಾರೆ. ಅವ್ರು ಮೊನ್ನೆ ಒಂದು ಮಿಸೈಲ್ ಕೊಟ್ಟಿದ್ದಾರೆ, ಮಿಸೈಲ್ ಸಿಸ್ಟಮ್. ಅವನು ಏನೇ ಅಲ್ಲಿಂದ ಕಳೆದ್ರು ಹೊಡೆದಾಕೋದು. ಬಾಯಿಂದ ಸ್ತೋತ್ರ ಬರ್ತಾ ಇರ್ತಾರೆ ನೋಡ್ರಿ. ಅದು ಒಂದು ವೈದ್ಯದ ಏನೇ ಇರಲಿ ಅದು. ಕೀರ್ತನೆ 2 ಸಾಮೋಸ್ತನೆ ಜೋರ ಓದ್ಬಿಡ್ಲಿ. ಅದನ್ನ ಹೇಳ್ತಾರೆ, ಜೋರ ಹೇಳ್ಬೇಕು. ಅವ್ನು ಓದ್ತಾನೆ, ಸಾಮೋಸ್ತನೆ ಯಾರು ಹೇಳ್ತಾರೆ. ನನಗೆ ನೀನು ಮಗನು, ನಾನೇ ಇವತ್ತು ನೀನು ಪಡೆದಿದ್ದೇನೆ.
ನೋಡಿ, ಒಂದು ವಾಕ್ಯ ಓದ ಯಾವಾಗ ಮಧ್ಯಸ್ಥ ಒಂದು ಲೈನ್ ಒಂದು ಪದ ಇತ್ತು. ಬೇರೆ ವಾಕ್ಯ ನನಗಾಗಿ ಮೊನ್ನೆ ಜ್ಞಾನೋಕ್ತಿಯಲ್ಲಿ ವಾಕ್ಯ ತೋರಿಸ್ ನೆನಪಿದ್ಯಾ? ಇದು ನಿಮಗಾಗಿ ಬರ್ತಿದೆ ಅಂತ ನೆನಪಿದ್ಯಾ? ಯಾರಿಗೆ ಫೋನ್ ತೋರಿಸ್ದೆ ಇಲ್ಲೂ ಹೇಳ್ತಾ ತೆಗಿದೆಯಾ? ಯಾರು ನೆನಪಿದೆಯಾ ವಾಕ್ಯ? ಅದು ಎಲ್ಲ ಗೊತ್ತಿಲ್ಲ ನಿಮಗೆ? ಹಂಗೆ ಅನ್ಸುತ್ತಾನೆ. ನಮಗೆಲ್ಲ ಗೊತ್ತು ಹೇಳ್ತಾರೆ ಬೈಬಲ್ ಹೇಳಪ್ಪ. ಜ್ಞಾನೋಕ್ತಿ 22:21 ತೆಗಿರಿ. ನಿಮ್ ಅಲ್ಲಿ 17ರಿಂದ 21 ತೆಗಿರಿ. ನೀವಲ್ಲಿ ಏನಿದೆ ನೋಡಿ, ಎಲ್ಲ ನಿನಗೆ ಪರ್ಸನಲೈಸ್ ಆಗಿದೆ. ಇದು ವ್ಯಕ್ತಿಗತ. ಇದು ಒಬ್ಬ ರಾಜಕೀಯದವನು ಬಿಡ್ತಾನೆ, ಎಲ್ಲ ಗ್ರೂಪಲ್ಲಿ ಹೋಗಿ ಮತ್ಬಿಡ್ತಾನೆ ಅಧಿಕಾರ ಬಂದ್ಮೇಲೆ. ಇದಿಲ್ಲ. ಇದು ನಿಮ್ಮ ಒಂದೊಂದು ಇವನ್ ನೀವು ಬೈಬಲ್ ಹೇಳಿದ್ರೆ ಗೊತ್ತಾ? ಯುವರ್ ಸೀಕ್ರೆಟ್ ಡಿಸೈರ್ಸ್ ವಿಲ್ ಬಿ ಆನ್ಸರ್ಡ್. ನಿಮ್ಮ ಗುಪ್ತವಾದ ಬಯಕೆಗಳು, ಯಾರಿಗೂ ಹೇಳಿದಿರೋ ಬಯಕೆಗಳು ಈಡೇರ್ಬೋದು. ಅಮ್ಮ, ನಂಬಿಕೆ ಬಹಳ ನಿನ್ನ ಮನಸ್ಸಿನಂತೆ ಆಗಲಿ. ಯಶನ ಬಹಳವಾಗಿ ನಂಬೋರು ಕೈ ಎತ್ತಿ ನೋಡಿ. ಯಶನ ಕೈ ಎತ್ತಾ ಇದ್ರೆ ನೀವು ಈಗ ಲೋಕ ಉಳಿದಿದ್ದಾರೆ. ಯಾವ ಟೆರರಿಸಂ ಉಳಿಯಲ್ಲ ಕೇಳಿಸ್ಕೊಳ್ಳಿ. ಕ್ಲೋಸಿಂಗ್ ದ ಸರ್ಕಲ್ ನೆನಪಾಗುತ್ತಾ? ಯಾವಾಗ ನೆನಪಾಗುತ್ತದು? ಇಲ್ಲಿ ಕೇಳಿ, ನೀವು ಹೆಜ್ಜೆ ಆ ಸಿಂಹದ ಹೆಜ್ಜೆ ಇಡುವಾಗ ಆ ನಾಯಿನೋ ನರಿನೋ ಇನ್ಯಾವ ಇದಾವೆ? ಯಾವ್ದಾದ್ರು ಬ್ಯಾಕಪ್ ಇದೆಯಾ? ಅದು ಈವನ್ ಅದು ಎಂತದ ಬೇಕಾದ್ರೆ ನೀರಾದ್ರೂ ತಿನ್ಬಿಡ್ತಾವೆ. ಹಿಂದೆ ಹೆಜ್ಜೆ ಹಾಕೋದು ಇಲ್ವೇ ಇಲ್ಲ. ದಿಸ್ ಇಸ್ ದ ಅಪ್ರೋಚ್ ನಮ್ದು. ಯಾವಾಗ ಒಬ್ಬೊಬ್ರು ನೀವು ಅಲ್ಲಿಂದ ನೀವು ಈ ತರ ರೈಸ್ ಆಗ್ಬೇಕಾದ್ರೆ ಅವ್ನು ಎಲ್ಲಿ ಸಿಕ್ಕರು ಸಿಗ್ದಾಕಬೇಕಲ್ಲ ಸರ್. ವಾಕ್ಯ ಎಷ್ಟೇ ವಾಕ್ಯ ಅದು? ಎಷ್ಟೇ ವಾಕ್ಯ ಅದು? ಹಾಲೆಲೂಯಾ. ನಾನು ನೋಡಿ, ಇದು ನೀವು ಅದರಂತ ಗೊತ್ತಾಗುತ್ತೆ ನನಗೆ. ನೀವು ಅಲ್ಲಿ ಬೆಳಗ್ಗೆ ಕೂತಿರ್ತಿರಲ್ಲ, ಬೆಳಗ್ಗೆ ಕೂತಿರ್ತಿರಲ್ವಾ? 22 ಹೇಳಿದೆ ನೋಡಿ. 22, 17, 21 ಕ್ಲೀನಾಗಿ ಹೇಳಿದೆ ನನಗಲ್ವಾ? ಇವೆಲ್ಲ ನೋಡಿ, ಪ್ರಶ್ನೆ ಉತ್ತರ ಕೇಳಿ ಬಾಯಿ ಉತ್ತರ ಹೇಳಿ ಪ್ರಶ್ನೆ ಕೇಳಿದ್ರೆ ಆಯ್ತಾ? ಉತ್ತರ ಹೇಳಾಗಿತ್ತು ಆಮೇಲೆ ಪ್ರಶ್ನೆ ಕೇಳಿದ. ನೀವು ಏನು ಹೇಳಿದ್ದೀನಿ? ಬೆಳಗ್ಗೆ ಹೊತ್ತು ನೀನು ಹಾಸಿಗೆಯಲ್ಲಿದ್ದು ನೀವು ಕೈಯಲ್ಲಿ ಬೈಬಲ್ ತಗೊಂಡು ನೀವು ಕೈ ಇಟ್ಕೊಂಡು ಕೂತ್ಕೋಬೇಕು. ಯೋಚನೆ ಬೆಳಿಗ್ಗೆ ಹೊತ್ತು ಕೈಯಲ್ಲಿ ನೋಟ್ಸು ಬೈಬಲ್ ಕೂತ್ಕೊಂಡು ಕೈ ನೋಡೋಣ. 3, 4 ಬರ್ಕೊಂತಾರೆ. ಬೆಳಿಗ್ಗೆ ಹೊತ್ತು ವಾಕಿಂಗ್ ಟೈಮಲ್ಲಿ ಫೋನ್ ಬರ್ತಾರೆ ಅವಾಗ. ಅದೇ ಕೇಳ್ತಾ ಇಲ್ಲ. ಮತ್ತೆ ನೀವು ಬರ್ಕೊಂಡಿದ್ದಾರೆ ಹೇಳ್ಬೋದಾಗಿತ್ತಲ್ಲ. ನೀವು ಅಲ್ಲೆಲ್ಲ ಯಾರು ಕೈ ಎತ್ತಾ ಇಲ್ಲ. ಸುಮ್ಮನೆ ಹಾಸಿಗೆ ಇಟ್ಟು ಮಲಗಿದ್ರು ಚಾನ್ಸಸ್ ಇರ್ಬೋದು ಹೇಳಕ್ಕಾಗಲ್ಲ. ಆ ಕಡೆ ವಿಚಾರ ಇಲ್ಲ, ಸೀರಿಯಸ್ ಮ್ಯಾಟರ್ ಇದೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ 17ರಿಂದ 21 ಇದು ನನಗೆ ಬಹಳ ಇಷ್ಟ ಆಯ್ತು. ಓದ್ಬೇಕಾದ್ರೆ ಕೇಳಿಸ್ಕೊಳ್ಳಿ. ನೀವು ಸುಮ್ಮನೆ ಅಲ್ಲಿ ತಿಳ್ಕೊಂಡು ನಿಮ್ಮ ಮಾಡ್ತೀನಿ ವಾಕ್ಯ ನೋಡ್ಕೊಂಡು ಸೀರಿಯಸ್ ಆಗಿ ಕಲೀಲಿ. ರವಿಳಿ ಹೇಳ್ತಾರೆ ಇಲ್ಲಿ ನೋಡಿ, 22, 17ರಿಂದ 21 ತೆಗಿದೀನಿ. ತೋರಿಸಲಿ ರವಿಗೆ ತೋರಿಸ್. ರವಿನ ಅದು ಯಾರು ಬಂದಿರೋದು? ರವಿಗೆ ಇದೆ ಅಪರೂಪ ಇದೆ. ಫಸ್ಟ್ ಬಂದಿರೋದು ಇಷ್ಟೊತ್ತಿಗೆ. ಏನೋ ಗಂಡ ಹೆಂಡತಿ ಬಂದಿದ್ದಾರೆ ಇಬ್ರು. ಇನ್ನೂ ದೊಡ್ಡ ಪ್ರೋಗ್ರಾಮ್ ಹಾಕೊಂಡು ಬಂದಿರ್ತಾರೆ. ನಾನು ಸರಿಯಾದ ಪ್ರೋಗ್ರಾಮ್ ಏನಾದ್ರು ಬರೋರಲ್ಲ. 7 ಗಂಟೆಗೆ 7 ಗಂಟೆಗೆ ಬಂದಿರೋದಲ್ವಾ? 4 ಗಂಟೆಗೆ ಹೋದೆ ಕಣ ಮರ ಆಗ್ತಿರೋದು ರವಿ. ಯಾಕೆ 10 ಗಂಟೆ ಆಗಿ ಬರೋದಲ್ಲ. ಊರಿಗೆಲ್ಲ ಹೇಳೋದು 4 ಗಂಟೆ ಹೋದೆ ಕಣ ಮರ. ಅವನ ಕಾಟ ತಡೆಯೋಕ್ಕಾಗ್ದಲ್ಲ. ನನ್ನ ಕಾಟ ತಡೆಯೋಕ್ಕಾಗ್ದಲ್ಲ. ಓಡ್ಬೋದು ಕರೆದ್ಬರೋದಲ್ಲ. ನನ್ನ ಕಾಟ ತಡೆಯಾಗಲ್ಲ. ಯಾಕಂದ್ರೆ ಆ ಕಡೆ ಚೆನ್ನಾಗಿ ಸೈತ ಸದಕ್ಕವನೆ ಚೆನ್ನಾಗಿ ಹಂಗೆ ಹಿಂಗೆ ಇದ್ದಿದ್ದ. ನೀನು ಬೇರೆ ದಾರಿನೇ ಇಲ್ಲ. ಅಲ್ಲಿ ನೋಡೋರು ಇವರು ಲಾಯರು ನೋಡಾಗಿದೆ, ಕೋರ್ಟು ನೋಡೋರೆ, ಆಸ್ಪತ್ರೆ ಎಲ್ಲ ಆಗಿದೆ. ಅಲ್ಲಿ ಆಯ್ತಾ ಇಲ್ಲ. ಇನ್ನೆಲ್ಲೂ ದಾರಿ ಬಿಟ್ಟರೆ ದಾರಿ ಇಲ್ಲ ಈಗ. ಹಂಗಿದೆ ನೋಡಿ. ನಾನು ಹೇಳೋ ಮಾತುಗಳು ನನಗೆ ಇಷ್ಟ ಇದೆ ಹೇಳೋ ಓದಕ್ಕಿದ್ದು. ಆದರೆ ನಿಮಗೆ ಓದ್ರಿಗೆ ಇನ್ನೂ ಅರ್ಥ ಆಗಿ ಅಲ್ಲಿ 5 ಮೆಸೇಜ್ ಮುಗಿದಿದೆ ನಾನು. ಎಷ್ಟು ಮೆಸೇಜ್ ತಗೊಂಡ್ರಿ ನೋಡೋಣ ಹೇಳಿ ನೋಡೋಣ. ನೀವು ಎಷ್ಟು ಮೆಸೇಜ್ ಮುಗಿಸ್ತೇನೆ ನಿಂತ್ಕೊಂಡು ಹೇಳಿ. ಅದಕ್ಕೆ ಹೇಳ್ದಾಗ ಹೊಡ್ತೀವಿ ಅಂತ ಇವರು. ನಮ್ಗೆ ಮುಗಿದೇ ತಾನೆ ಬಿಟ್ಬಿಡೋದು. ಅದ್ರ ಮಧ್ಯದಲ್ಲಿ ಹೋಗೋದಕ್ಕೆ ಅನುಮತಿ ಇದೆ. ಹೆಂಗೆ ಹೋಗ್ಬೇಕು? ಪುಣ್ಯ ಹಾಕೊಂಡು ಬಂದು ಹೈಫೈ ಕೊಟ್ಟು ಆಮೇಲೆ ಕಾಣಿಕೆ ಹಾಕ್ಬಿಟ್ಟು ಹೋಗ್ಬೇಕು. ಕೆಲವೆಲ್ಲ ನೀವು ಭಾನುವಾರ ಬರೋದಿಲ್ಲ. ಫೋನ್ ಪೇಲಿ ಕಾಣಿಕೆ ಹಾಕ್ಬೇಕು ತಾನೆ. ಹಂಗೆ ಮಾಡಬಾರ್ದು. ಓಕೆ,